ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ವಿವೇಕ ಚೂಡಾಮಣಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಉಮಾ ಅವರೇ ಪ್ರಾರ್ಥನೆ ಮಾಡಿ ತರಗತಿಯನ್ನು ಮುಂದುವರಿಸಿ. ಸದ್ಗುರುವಿನ ಪಾದ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಹರಿ ಓಂ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧ್ಯಾನಮೂಲಂ ಗುರುರ್ಮೂರ್ತಿಃ ಪೂಜಾಮೂಲಂ ಗುರೋರ್ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋರ್ಕೃಪಾ ಮೋಕ್ಷಮೂಲಂ ಗುರೋರ್ಕೃಪಾ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಹರಿ ಓಂ. ಈ ದಿನ ಮತ್ತೆ ನಾವು ಈ ತತ್ವಂ ಅಸಿ ವಾಕ್ಯದ ಚಿಂತನೆಯನ್ನ ಮತ್ತೆ ಮುಂದುವರಿಸ್ತಾ ಇದ್ದೀವಿ. ನಾವು ಈಗ ಆಲ್ರೆಡಿ ತತ್ವಮಸಿ ವಾಕ್ಯದ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗಿದೆ. ಇಲ್ಲಿ ನಾವೀಗ ಸಾಕಷ್ಟು ಈಗ ಆಲ್ರೆಡಿ ನನಗೆ ಗೊತ್ತಿರೋಂಗೆ 3-4 ಕ್ಲಾಸ್ ಆಗಿದೆ ಅನ್ಕೋತೀನಿ. ನಾವು ಇದ್ರೊಳಗೆ ಇದು ಚಿಂತನೆಗಳನ್ನ ಮಾಡಿ ಈಗ ಅಂತಿಮ ಚಿಂತನೆಗೆ ನಾವು ಇವಾಗ ಬರ್ತಾ ಇದ್ದೀವಿ. ಇದ್ರೊಳಗೆ ನಮ್ಗೆ ಮೊದಲನೇದಾಗಿ 4 ಮಹಾವಾಕ್ಯಗಳ ಬಗ್ಗೆ ಇದೆ ಇದ್ರೊಳಗೆ. ಅದು 2 ಕಡೆನೂ ಬಂದಿದೆ, 2 ಟಾಕಲ್ಲೂ ಬಂದಿದೆ, 37 ಮತ್ತು 38 2 ಟಾಕಲ್ಲೂ ಬಂದಿರೋದ್ರಿಂದ ಒಂದೊಳಗೆ ನಾವು ಇವಾಗ ಅದನ್ನ ಡೀಟೇಲ್ ಆಗಿ ತಗೊಳ್ತೀವಿ. ನಾವು ಈ 4 ಮಹಾವಾಕ್ಯಗಳ ಬಗ್ಗೆ ನಾವು ಹಿಂದೆ ಒಂದ್ಸಲಿ ನಮ್ಗೆ ಜೆ ಕ್ಲಾಸ್ ಇದ್ದಾಗ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದ್ಸಲಿ ನಾವೆಲ್ಲ ಚರ್ಚೆ ಮಾಡಿದ್ವಿ. ಒಬ್ರೊಬ್ರಿಗೆ ಒಂದೊಂದು ವಿಷಯಗಳು ಕೊಟ್ಟಿದ್ರು, ಒಂದೊಂದು ವಾಕ್ಯಗಳು ಕೊಟ್ಟಿದ್ರು, ಜನರಲ್ ಆಗಿ ಕೊಟ್ಟಿದ್ರು. ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ನಾವು ಮಾಡಿದ್ವಿ. ಇದ್ರೊಳಗೆ ಯಾರು ಇದಾರ ಆ ಡಿಸ್ಕಸ್ ಮಾಡಿದಾಗ? ಕಾಂತಿ, ನೀವೇನಾದ್ರು ಹಿಂದೆ ಆಗಿತ್ತಾ ಇದು ನಿಮ್ಗೆ? ಇಲ್ಲ ಮೇಡಮ್, ನಾಪ್ಕ ಇಲ್ಲ. ಕಲ್ಪನಾ ಇದ್ರಾ? ಡೀಟೇಲ್ ಆಗಿ ಆ ಟೈಮಲ್ಲಿ ಇರ್ಲಿಲ್ಲ. ಬಟ್ ಓಕೆ, ಒಂದ್ ಕೆಲಸ ಮಾಡಿ, ನೀವು ಈಗ 4 ಯಾವ್ದ್ಯಾವ್ದು ಇದಕ್ ಬರುತ್ತೆ, ಯಾವ್ದು ವಾಕ್ಯಗಳು ಅಂತ ಹೇಳಿ, ಮಿಕ್ಕಿದ್ ನಾನು ಹೇಳ್ತೀನಿ. ನಾನು ಮಹಾವಾಕ್ಯ ಅಂದ್ರೆ ಏನಂತ ಅದೊಂದ್ ಸ್ವಲ್ಪ ಹೇಳ್ಕೊಂಬನಿ. ಮಹಾವಾಕ್ಯ ಅಂತಂದ್ರೆ ತತ್ವವನ್ನ, ಇಡೀ ತತ್ವವನ್ನ ಒಂದು ಸರಳವಾದ ಒಂದು ವಾಕ್ಯದಲ್ಲಿ ತಿಳಿಸುವಂತಹ ಇದು. ಅಂದ್ರೆ ಜಿಸ್ಟ್ ಅಥವಾ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ಬಿಟ್ಟು ನಾವೇನ್ ಬರಿತೀವಿ, ಯಾವುದೇ ಒಂದು ಥೀಸಿಸ್ ಬರೆದಾಗ, ಒಂದು
ಕತೆ ಬರೆದಾಗ್ಲೂ ಮುನ್ನುಡಿ ಅಂತ ಒಂದು ಅದ್ರಲ್ಲೆಲ್ಲ ಸಾರಾಂಶ ಬಂದ್ಬಿಡುತ್ತಲ್ಲ, ಹಾಗೆ ಈ ಇಡೀ ವೇದಾಂತ, ಇಡೀ ಉಪನಿಷತ್ತುಗಳನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಅದ್ರಲ್ಲಿರೋ ಸಾರವನ್ನ ಒಂದು ಮಹಾವಾಕ್ಯದ ಮೂಲಕ, ಒಂದು ವಾಕ್ಯದ ಮೂಲಕ ಹೇಳ್ತಾರೆ. ಅದು ಮಹಾವಾಕ್ಯ ಅಂತ ಅನ್ಸ್ಕೊಳುತ್ತೆ. ಯಾಕೆಂದ್ರೆ ಎಲ್ಲ ಸತ್ವ ಸಾರ ತತ್ವಗಳು ಅದ್ರಲ್ಲೇ ಇರುತ್ತೆ ಅಂತ. ಈ ಈ ಮಹಾವಾಕ್ಯಗಳನ್ನ, ತುಂಬಾ ಮಹಾವಾಕ್ಯಗಳಿದಾವೆ. 4 ದೊಡ್ಡದಾದ ಒಂದು ತುಂಬಾ ಮುಖ್ಯವಾದ್ದು ಪದೇ ಪದೇ ನಾವು ಉಪಯೋಗಿಸ್ತಿರುವಂತ ಮಹಾವಾಕ್ಯಗಳನ್ನ ಆರಿಸ್ಕೊಂಡಿದ್ದಾರೆ. 4 ವೇದಗಳಿಂದ ಆರಿಸ್ಕೊಂಡಿರೋದು, ಉಪನಿಷತ್ಗಳಿಂದ. ತತ್ವಮಸಿ ಅನ್ನುವುದು ನಾವು ಮೊದಲು ತತ್ವಬೋಧ ಅಂತ ನಮ್ಗೇನು ಫಸ್ಟ್ ಶುರು ಮಾಡಿದ್ರು, ಅದ್ರಲ್ಲಿ ತತ್ವಮಸಿ ಅಂತ ಗೊತ್ತಿರ್ಲಿಲ್ಲ. ತ್ವಂ ಅಸಿ ಅಂತ ಚಾಂಡಕ್ಯ ಉಪನಿಷತ್ತಿಂದ ಬರ್ತದೆ. 2ನೇ ಮಹಾವಾಕ್ಯ ಅಯಂ ಆತ್ಮ ಬ್ರಹ್ಮ ಅಂತ ಹೇಳಿ, ಅದು ಚಾಂಡಕ್ಯ ಉಪನಿಷತ್ ಯಾವ್ದ್ಯಾವ್ದ್ರಿಂದ ಅಂತ 3 ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಉಮಾ ಮೇಡಮ್ ನೆಕ್ಸ್ಟ್ ಹೇಳ್ತಾರೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅನ್ನೋದೊಂದು ಪಿಕ್ಚರ್ ಬೇರೆ ಬಂದಿತ್ತು. ಅವಾಗ ಅದ್ರ ಅರ್ಥ ಗೊತ್ತಿರ್ಲಿಲ್ಲ. ಅದು ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಪಿಕ್ಚರ್ ಬಂದಿತ್ತು, ಮೂವಿ ಬಂದಿತ್ತು. ಏನಕ್ಕೆ ಹಂಗೆ ಇಟ್ಟಿದ್ದಾರೆ ಅಂತಾನು ಗೊತ್ತಿಲ್ಲ ನನ್ಗೆ. ಬಟ್ ಒಟ್ನಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಒಂದು ಮೂವಿ, ರವಿಚಂದ್ರನ್ ಮೂವಿ ಒಂದು ಬಂದಿತ್ತು, ಅಷ್ಟ್ ನೆನಪಿದೆ. ಈ ಮಹಾವಾಕ್ಯಗಳು ಎಲ್ಲ ಮಹಾವಾಕ್ಯಗಳಲ್ಲೂ, ಇಡೀ ಎಷ್ಟೇ ಉಪನಿಷತ್ಗಳಿರ್ಲಿ, ಎಷ್ಟೇ ವೇದಗಳು, 4 ವೇದಗಳು ಇರ್ಲಿ, ಎಲ್ಲದರಲ್ಲೂ ಒಂದೇ ತತ್ವ, ಜೀವಾತ್ಮ ಪರಮಾತ್ಮ ಒಂದೇ ಅನ್ನುವ ಒಂದು ಸತ್ವವನ್ನ ಸಾರುತ್ತೆ. ಸಾಕಲ್ವಾ ಮೇಡಮ್? ಮುಂದೆ ನೀವ್ ಹೇಳ್ತೀರಾ. ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿ ಮಹಾವಾಕ್ಯಗಳು ಅವ್ರು ಹೇಳ್ದಂಗೆನೆ ಏನದು ಬ್ರಹ್ಮನ ಬಗ್ಗೆ, ಜೀವಾತ್ಮ ಪರಮಾತ್ಮನ ಏಕತ್ವದ ಬಗ್ಗೆ ತಿಳಿಸತ್ತೆ. ಸೊ ಇನ್ನು ಮುಂದೆ ಹೋಗ್ತಾ ಇದ್ರೆ ಈ 4 ವಾಕ್ಯದ ಏನು ವಿಶೇಷಗಳು ಅಂದ್ರೆ, ಕೆಲವೊಂದು ಲಕ್ಷಣ ವಾಕ್ಯಗಳಾಗಿದೆ, ಕೆಲವೊಂದು ಉಪದೇಶ ವಾಕ್ಯ ಆಗಿದೆ, ಕೆಲವೊಂದು ಅನುಸಂಧಾನ ವಾಕ್ಯ ಆಗಿದೆ, ಇನ್ನೊಂದು ಅನುಭವ ವಾಕ್ಯ ಆಗಿದೆ. ಈ 4ನ ಹೇಗೆ ನಾವು ಅದನ್ನ ಉಪಯೋಗಿಸ್ಕೋತೀವಿ ಅಂತ ಹೇಳಿ, ಮೊದಲನೇದು ನಾವು ಹೇಳ್ತೀವಿ ಈ ಪ್ರಜ್ಞಾನಂ ಬ್ರಹ್ಮ. ನಾನು ಅಕಾರ್ಡಿಂಗ್ ಟು ನಾನು ಹಿಂದೊಂದು ಮಾಡ್ಕೊಂಡಿದ್ದೆ, ಅದ್ರ ಪ್ರಕಾರ ಹೇಳ್ಕೊಂಡ್ ಬರ್ತೀನಿ ನಾನು. ಇದನ್ನ ನಾವ್ ಏನ್ ಮಾಡ್ತೀವಿ, ಶುದ್ಧ ಅರಿವೇ ಬ್ರಹ್ಮ ಅಂತ ಹೇಳ್ಬಿಡ್ತಾ ಇದೀವಿ. ಅರಿವೇ ನಾನು, ಅರಿವೇ ಗುರು, ಇವೆಲ್ಲ ನಾವ್ ಹೇಳ್ತಾ ಇದ್ದೀವಿ. ಇದು ಲಕ್ಷಣ ವಾಕ್ಯ. ಇದು ಋಗ್ವೇದದ ತೈತರೀಯ ಉಪನಿಷತ್ತು ಇದ್ರೊಳಗೆ ಬರುತ್ತೆ. ಇದ್ರೊಳಗೆ ಏನತ್ತೆ, ಬ್ರಹ್ಮನ ಲಕ್ಷಣಗಳನ್ನ ಹೇಳ್ತಾರೆ. ಪರೋಕ್ಷ ಜ್ಞಾನ ಆಗ್ಲಿ, ಉದಾಹರಣೆ ಮೂಲಕ ನೀನು ಶುದ್ಧ ಚೈತನ್ಯ ಅಪ್ಪ ಅಂತ ಹೇಳಿ ಉದಾಹರಣೆಗಳ ಮೂಲಕ ಇದನ್ನ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಇದು ಅಂದ್ರೆ ಮುಂದೆ ಇದು ಬಂದಾಗ ಇದು ಸಾರ್ವತ್ರಿಕ ಸತ್ಯ, ಇದು ಎಲ್ಲರೂ ಒಪ್ಕೊಳ್ಳುವಂಥದ್ದಾಗಿರೋವಂಥದ್ದು ಇದು ಪ್ರಜ್ಞಾನಂ ಬ್ರಹ್ಮ ಅನ್ನುವಂಥದ್ದು. ಸೊ ನಾವ್ ಏನಾಗ್ತಾ ಇದೆ, 2ನೇದಿಕ್ ಬರ್ತಾ ಇದ್ದೀವಿ, ತತ್ವಂ ಅಸಿ ಅಂತ ಹೇಳಿ. ಇದು ನಾನು ನೀನೇ ಆಗಿದೆಯಪ್ಪ ಅಂತ ಹೇಳುವಂಥದ್ದು. ಪ್ರತಿ ಸಲಿ ತತ್ವಮಸಿ ಶ್ವೇತಕೇತು ಅಂತ 9 ಸಲಿ ಹೇಳ್ತಾರೆ ಅದನ್ನ. ಇದನ್ನ ಉಪದೇಶ ವಾಕ್ಯ ಅಂತ ನಾವ್ ಹೇಳ್ತೇವೆ. ಇದು ಉಪದೇಶಕ್ಕಾಗಿ ಹೇಳುವಂಥದ್ದು ಇದು ವಾಕ್ಯ. ಇದು ಉಪದೇಶ ವಾಕ್ಯ ಇರುತ್ತೆ. ಅಂದ್ರೆ ಉದಾಹರಣೆ ಮೂಲಕ, ಬೋಧನಾ ವಾಕ್ಯ ಅಂತಾನು ಹೇಳ್ತಾರೆ, ಉಪದೇಶ ಅಥವಾ ಬೋಧನಾ ವಾಕ್ಯ. ಇದನ್ನ ಸೂಚನೆಗಳ ಮುಖಾಂತರ, ಉದಾಹರಣೆಗಳ ಮುಖಾಂತರ ಇದನ್ನ ನೀನು ಬ್ರಹ್ಮ ಅನ್ನೋದು ನೀನೇ ಅಪ್ಪ ಅಂತ ಹೇಳುವಂಥದ್ದು ಇದಾಗಿರುತ್ತೆ. ಇದರೊಳಗೆ 2 ಉದಾಹರಣೆಗಳು ಇದೆ. ಒಂದು ಉದ್ದಾಲಕ ಶ್ವೇತಕೇತು ಇದೆ, ತಂದೆ ಮತ್ತೆ ಮಗನಿಗೆ ಹೇಳುವಂಥದ್ದು. ಇದು ಮುಂದೆ ಭೃಗು ಮತ್ತು ಮಗ ವರುಣ, ಮೊದಲನೇದಿಕ್ಕೆ ಅದ್ರೊಳಗೆ ಭೃಗು ಮತ್ತು ಮಗ ಅವನು ವರುಣಂಗೆ ಇದೆಲ್ಲ ಹೇಳ್ತಾನೆ. ಲಕ್ಷಣ ವಾಕ್ಯದ ಪ್ರಕಾರ ಪ್ರಜ್ಞಾನಂ ಬ್ರಹ್ಮ ಅನ್ನೋದನ್ನ ಅವನದನ್ನ ವಿವರಿಸುವಂಥದ್ದು. ತತ್ವಮಸಿಯಲ್ಲಿ ಉದ್ದಾಲಕ ಮಗ ಶ್ವೇತಕೇತುಗೆ ಹೇಳ್ತಾನೆ, 9 ಸಲಿ ಹೇಳ್ತಾನೆ. ಅಂದ್ರೆ 9 ಉದಾಹರಣೆ ಕೊಡ್ತಾನೆ. ಅದ್ರೊಳಗೆ ಮೊದಲನೇ ಉದಾಹರಣೆ ಮಡಿಕೆ ಮತ್ತು ಕುಡಿಕೆ ಕೊಟ್ಬಿಟ್ಟು ಇದೆಲ್ಲ ಮಣ್ಣೆ ಅಪ್ಪ ಅಂತ ಹೇಳಿ ಮೂಲ ಎಲ್ಲದೂ ಹಂಗೆ ಹೇಳ್ಕೊಂಡ್ ಬರ್ತಾ ಇರ್ತಾರೆ. ಆಮೇಲೆ ಚಿನ್ನದ ಒಂದು ಉದಾಹರಣೆ ಕೊಡ್ತಾರೆ. ನಮಗೆ ಇದೆಲ್ಲ ಚೆನ್ನಾಗಿ ಗೊತ್ತಿರೋದೆ, ಚಿನ್ನ ಆಗ್ಲಿ ಮಣ್ಣಾಗ್ಲಿ ಅದ್ರ ಬಗ್ಗೆ. ಇನ್ನೊಂದು ಕಬ್ಬಿಣದ ಉದಾಹರಣೆ. ಮತ್ತೆ ಏನ್ ಮಾಡ್ತಾರೆ, ಇರೋದು ಒಂದೇ ಸೃಷ್ಟಿ, ಬೇರೆ ಇಲ್ಲ ಅನ್ನೋ ಒಂದು ಉದಾಹರಣೆ ಮುಖಾಂತರ ಕೊಡ್ತಾರೆ. 5ನೇದು ಎಚ್ಚರ ಕನಸು ನಿದ್ರೆ. ನಮ್ಗೆ ಎಚ್ಚರ ಕನಸದು 1 ವಿಂಗ್ ತೊಳ್ತೀವಿ, ನಿದ್ರೆ 1. 2 ಉದಾಹರಣೆ ತಗೊಂಡು 2ರೊಳಗೂ ಇರೋದು ಒಂದೇ ಚೈತನ್ಯ, ಅದು ನೀನೇ ಅಪ್ಪ ಅನ್ನೋ ಒಂದು ಉದಾಹರಣೆ ಹೇಳ್ತಾರೆ. ಇನ್ನೊಂದು ದುಂಬಿ ಮತ್ತೆ ಮಕರಂದ. ಜೇನು ಎಲ್ಲಾ ಹೂವಿಂದ ಹೋಗಿ ಎಲ್ಲಾನ ತಗೊಂಡ್ ಬಂದು ಅದು ಜೇನಂಗೆ ಮಾಡುತ್ತೆ.
ಸೊ ನಾವೇನ್ ಮಾಡ್ತೀವಿ, ಜೈನ್ ಮಾತ್ರ ನೋಡಿ ಜೈನ್ ಅಂತೀವಿ, ಬಟ್ ಅದ್ರ ಹಿಂದೆ ಎಲ್ಲಾ ತರದ್ದು ಸೇರಿ ಆಗಿರುವಂತದ್ದು ಜೈನ್ ಆಗಿರುತ್ತೆ. ಹಾಗಾಗಿ ನೀನು ಆ ಎಲ್ಲಾ ಜ್ಞಾನನು ತಗೊಂಡು ಒಟ್ಟಿಗೆ ಮಾಡಿ ಅದು ನೀನು ಅನ್ನೋದು ನೀನು ತಿಳ್ಕೋಬೇಕು ಅನ್ನೋದು ಒಂದು ಉದಾಹರಣೆ ಹೇಳ್ತಾರೆ. ಒಂದು ಕೊಂಬೆ ಕೊಡ್ತಾರೆ, ಒಂದು ಮರದ ಕೊಂಬೆ ಇರುತ್ತೆ. ಸೊ ಮರದ ಕೊಂಬೆನ ನಾವು ಕಡಿದ್ರೆ ಅದೇನಾಗುತ್ತೆ, ಅದಕ್ಕೆ ನಾವು ಸಾವು ಬರಲ್ಲ, ಅದೇನೋ ಚಿಗುರ್ತಾ ಇರುತ್ತೆ ಮತ್ತೆ ಮತ್ತೆ. ಹಾಗಾಗಿ ಮತ್ತೆ ಆ ಮೂಲದ್ದು ಒಂದು ಏನಿರುತ್ತೆ ಅದು ಹಾಗೆ ಇರುತ್ತೆ ಅನ್ನೋದು ಒಂದು ಉದಾಹರಣೆ ಕೊಡ್ತಾರೆ. ಮತ್ತೆ ಇನ್ನೊಂದು ಆಲದ ಮರದ ಬೀಜ, ಅದು ತುಂಬಾ ಚೆನ್ನಾಗಿದೆ. ಅವ್ರು ಒಂದು ಬೀಜ ತಂದ್ಬಿಟ್ಟು, ಈ ಬೀಜ ಏನು ಅಂತ, ಬೀಜ ಅಂತಾರೆ, ಏನಿದೆ ಇಷ್ಟೇ ಬೀಜ, ಅದನ್ನ ಒಡಿ ಅಂತ ಹೇಳ್ತಾರೆ. ಒಡೆದ್ರು ಸಹಿತ ಒಡೆದಾಗ ಅದ್ರೊಳಗೂ ಏನಿದೆ ನೋಡು ನೀನು ಅಂತ ಹೇಳ್ತಾರೆ. ಒಡೆದಾಗ್ಲೂ ಚಿಕ್ಕದಾಗಿ ಆಗ್ತಾ ಇರತ್ತೆ. ಅದು ಬಿಟ್ರೆ ಮರ ಆಗಿ ಅದನ್ನ ನೀರ್ ಹಾಕಿದ್ರೆ ಮರ ಆಗತ್ತೆ, ಇಲ್ಲ ಅಂದ್ರೆ ಅದು ಅಣು ಪರಿಮಾಣಗಳ ಮುಖಾಂತರ ಉಳಿಯತಷ್ಟೇ. ಅದೂನು ನೀನೇ ಅಪ್ಪ, ಎರಡೂ ನೀನೆ, ವ್ಯಕ್ತನೂ ನೀನೆ ಅವ್ಯಕ್ತನೂ ನೀನೆ ಅನ್ನೋದು ಒಂದು ಈ ಉದಾಹರಣೆ ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಇನ್ನೊಂದು ಉಪ್ಪು ಮತ್ತೆ ನೀರು, ಅವರು ಉಪ್ಪು ತಗೊಂಡ್ಬಾ, ಇದ್ರೊಳಗೆ ನೀರ್ ತಗೊಂಬಾ ಅಂತಾರೆ. ಸೊ ಏನ್ ಮಾಡ್ತಾರೆ, ಅದಾದ್ಮೇಲೆ ಹಾಕಿಡು ಅಂತ ಹೇಳ್ತಾರೆ. ಮನೆಸ ಬಂದ್ಬಿಟ್ಟು ಇದ್ರೊಳಗೆ ಉಪ್ಪು ಬೇರೆ ಕೊಡು ಅಂತಾರೆ. ಎಲ್ಲಿದೆ ಉಪ್ಪು ಅಂತ ಕೇಳ್ತಾರೆ ಅವ್ರು. ಉಪ್ಪು ಮತ್ತೆ ನೀರು ಎರಡನ್ನು ಮಿಕ್ಸ್ ಮಾಡಿ ಒಂದ್ ಕಡೆ ಇಟ್ಟಿರ್ತಾನಲ್ಲ, ಎಲ್ಲಿದೆ ಇದನ್ನ ತೋರ್ಸು ಅಂತ ಕೇಳ್ತಾರೆ. ಇಲ್ಲ, ಒಂದಾಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಹಾಗಾದ್ರೆ ಟೇಸ್ಟ್ ನೋಡು ಅಂತಂದ್ರೆ ಇದ್ರ ಉಪ್ಪಿನ ಟೇಸ್ಟ್ ಯಾವ್ದು, ನೀರಿನ ಟೇಸ್ಟ್ ಯಾವ್ದು ಅಂತ ಕೇಳಿದಾಗ, ಇಲ್ಲ ಎಲ್ಲ ಒಂದೇ ಆಗಿದೆ, ಬೇರೆ ಮಾಡಕ್ ಬರಲ್ಲ ಅಂತ. ನಾವೀಗ ಆಲ್ರೆಡಿ ಮುಂದೆನೂ ಸಾಕಷ್ಟು ಈ ತರ ಉದಾಹರಣೆಗಳನ್ನ ಗುರುಜಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮೊದಲು ಹೇಗೆ ಬೇರೆ ಆಗಿತ್ತು, ಜೀವ ಬೇರೆ ಈಶ್ವರ ಬೇರೆ ಅಂತ ಹೇಗಾಗಿತ್ತು, ಎರಡನ್ನು ಸೇರಿಸಿದಾಗ ಒಂದೇ ಆಗಿದೆ ಅಷ್ಟೇ ಹೊರತು ಅದು ಬೇರೆ ಆಗೋದಿಲ್ಲ ಅನ್ನೋ ಒಂದು ಉದಾಹರಣೆನ ಅದ್ರ ಮುಖಾಂತರ 9 ಸರಿ ಉದಾಹರಣೆಗಳ ಮುಖಾಂತರ ಅವರು ಇದನ್ನ ಹೇಳ್ತಾರೆ. ನಾನು ಹಿಂದೆ ತುಂಬಾ ಮಾಡಿ ಚೀಟಿ ಇದೆಯಲ್ಲ ಸಿಕ್ತು ನನಗೆ. ಸೊ ಹಾಗಾಗಿ ಈ ಉದಾಹರಣೆಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಯಾವುದು ಸಕಲ ಭೂತಗಳ ಜನ್ಮಸ್ಥಿತಿಯಲ್ಲಿ ಕಾರಣವಾಗಿರೋದು ಅದೇ ಬ್ರಹ್ಮ. ಅವನೇ ಎರಡು ನಿಮಿತ್ತ ಕಾರಣ ಮತ್ತೆ ಉಪಾದಾನ ಕಾರಣ, ಎರಡು ಅವನೇ ಒಂದೇನೆ, ಅದ್ ಬಿಟ್ಟು ಬೇರೆ ಇಲ್ಲ ಅನ್ನೋದನ್ನ ಶ್ವೇತಕೇತುಗೆ ಅವರು ಉದ್ದಾಲಕ ತನ್ನ ಹೇಳಿ ಅದನ್ನ ತಿಳಿಸ್ಕೊಟ್ಟಾಗ ಲಾಸ್ಟಿಗೆ ಅವನು ತಾನೇ ಬ್ರಹ್ಮ ಅಂತ ಹೇಳುವಂತ ಇದು ಹೇಳ್ತಾನೆ ಅವನು. ಅವಾಗ ಈ ಉದಾಹರಣೆಗಳು ನಮಗೆ ಉಪದೇಶ ವಾಕ್ಯಗಳು ಆಗಿರುತ್ತೆ, ಲಕ್ಷಣ ವಾಕ್ಯಗಳು. ಸಂಧಾನಕ್ಕೆ ನಾವ್ ಯಾವಾಗ್ಲೂ ಅಯಂ ಆತ್ಮ ಬ್ರಹ್ಮ, ನನ್ಗೆ ಸಂಧಾನಕ್ಕೆ ನಾನು ನನ್ನ ಆತ್ಮವೇ ಬ್ರಹ್ಮ ಅನ್ನುವಂಥದ್ದು ಒಂದು, ನನಗೆ ಪೂರ್ಣ ಜ್ಞಾನ ಬಂದಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಜ್ಞಾನದಲ್ಲಿ ನಿಲ್ತೀವಿ ನಾವು. ಅದು ಅನುಭವಕ್ಕೆ ಬರತ್ತೆ. ಅದು ಪೂರ್ಣ ಜ್ಞಾನದಲ್ಲಿ ಅಪರೋಕ್ಷ ಜ್ಞಾನ ಇದು ಅಂತಿಮ ಸತ್ಯ ಆಗಿರುವಂಥದ್ದು ಅಹಂ ಬ್ರಹ್ಮಾಸ್ಮಿ. ನಮ್ಗೆ ಈ ತತ್ವಮಸಿದೊಳಗೆ ಇವೆಲ್ಲದೂ ಬರುತ್ತೆ, ಆ ಸಾಕ್ಷಿ ಅರಿವು ಎಲ್ಲ ಗುರುಜಿ ಎಲ್ಲ ಒಂದೊಂದೇ ಹೇಳ್ತಾರೆ. ಅಂದ್ರೆ ಮೂಲವಾಗಿ ತಗೊಳ್ಳೋ ಅಂಥದ್ದು ಉಪದೇಶ ವಾಕ್ಯ, ಅದು ತತ್ವಮಸಿ ಅಂತಾನೆ. ಗುರು ಆ ಒಂದು ವಾಕ್ಯ ಇಟ್ಕೊಂಡೇ ಎಕ್ಸ್ಪ್ಲೇನ್ ಮಾಡ್ಕೊಂಡ್ ಬರ್ತಾರೆ. ಅದಕ್ಕೆ ಎಲ್ಲಾ ಇದ್ರೊಳಗೂ ತತ್ವಮಸಿ ಪದ ಇಟ್ಕೊಂಡೇ ನಮ್ಗೆ ಉದಾಹರಣೆಗಳ ಮುಖಾಂತರ ಹೆಚ್ಚಿನ ಉದಾಹರಣೆ ಚಾಂದೋಕ್ಯ ಉಪನಿಷತ್ತು ಇದೆ ಅದರೊಳಗೆ. ಇದು ಅಯಮಾತ್ಮ ಬ್ರಹ್ಮ ಮಾಂಡುಕ್ಯ ಉಪನಿಷತ್ ಬರುತ್ತೆ. ಅಹಂ ಬ್ರಹ್ಮಾಸ್ಮಿ ಬೃಹದಾರಣ್ಯಕ್ಕೆ ಉಪನಿಷತ್ತು. ಸೊ ಹೀಗೆ ಒಂದೊಂದು ಋಗ್ವೇದದಲ್ಲಿ ತೈತರಿಯ ಉಪನಿಷತ್ತು ಪ್ರಜ್ಞಾನಂ ಬ್ರಹ್ಮ ಅದು. ಸೊ ಇದು ಮಹಾವಾಕ್ಯಗಳ ಒಂದು ಚಿಂತನೆ. ಇದು ತುಂಬಾ ಚೆನ್ನಾಗಿದೆ. ಗುರೂಜಿ ಟಾಕ್ ಒಂದ್ಸಲಿ ತಾವುಗಳು ನೋಡಿದ್ರೆ ಅದು ಸ್ಪಷ್ಟ ಆಗುತ್ತೆ, ಕೇಳ್ಬಿಟ್ರೆ ಹೇಗೆ ಒಂದೊಂದು ಅಂತ ಹೇಳಿ. ಅವಾಗ ಮಾಡಿಟ್ಕೊಂಡಿದ್ದು ನನ್ಗೆ ತುಂಬಾ ಹೆಲ್ಪ್ ಆಯ್ತು ಇವಾಗ ಅದು. ಸೊ ನಾವಿವಾಗ ಮುಂದೆ ಹೋಗ್ತಾ ಇದ್ದೀವಿ. ನಾವಿವಾಗ ಈ ಮತ್ತೆ ಜೀವಾತ್ಮ ಪರಮಾತ್ಮ ಏಕತ್ವದ ಬಗ್ಗೆ ಇನ್ನು ಯಾವ ತರ ಚಿಂತನೆಗಳು ನಡೆಯತ್ತೆ ಅನ್ನೋ ಒಂದು ಬರ್ತೀವಿ. ಇಲ್ಲೊಂದು ಶ್ಲೋಕ ಹೇಳ್ತಾರೆ, ಹೇಗೆ ಇದ್ ಮಾಡೋದು. ಏತಾದ್ಭುಪಾದಿ ಪರಜೀವಯೋಸ್ಥಯೇ ಸಮ್ಮಂಗ್ನಿದಾಸೇನ ಪರೋ ನ ಜೀವಃ ರಾಜ್ಯಂ ನರೇಂದ್ರಸ್ಯ ಭಟಸ್ಯ ಕೇಟಕಃ ತಯೋರಪೋಹೇ ನ ಭಟೋ ನ ರಾಜ ಅಂತ ಹೇಳಿ ಏನು ಮಾಡಿದ್ರೆ ಈ ಉಪಾಧಿಗಳು ಹಾಗಾದ್ರೆ ಇದನ್ನ ಮಾಡಿದ್ರೆ ಏನ್ ಸಿಗತ್ತೆ ಅನ್ನೋ ಒಂದು ಉದಾಹರಣೆ ಮುಖಾಂತರ ರಾಜ ಮತ್ತು ಸೈನಿಕ ಮೂಲಕ
ಈ ಜೀವಾತ್ಮ ಪರಮಾತ್ಮ ಏಕತ್ವದ ಬಗ್ಗೆ ನಮ್ಗೆ ತಿಳಿಸ್ತಾ ಇದ್ದಾರೆ. ಕಲ್ಪನಾ, ನೀವೇ ಹೇಳ್ತೀರಾ? ಆಯ್ತು. ಇಲ್ಲಿ ಅದೇ ಜೀವ ಮತ್ತು ಪರಮಾತ್ಮ, ಜೀವಾತ್ಮ ಪರಮಾತ್ಮ ಏಕತ್ವದ ಬಗ್ಗೆ ನಮ್ಗೆಲ್ಲ ಗೊತ್ತಿರೋ ನಮ್ಗೆಲ್ಲ ಗೊತ್ತಿರೋದು ಜೀವಾತ್ಮ ಬೇರೆ, ನಾನ್ ಬೇರೆ, ಪ್ರಪಂಚ ಬೇರೆ, ನಾನ್ ಬೇರೆ, ಈಶ್ವರ ಬೇರೆ ಅಂತಲೇನೆ ದ್ವೈತದಲ್ಲೇ ಬರ್ತಾ ಇರ್ತೀವಿ. ಎಷ್ಟ್ ಚೆನ್ನಾಗಿ ಸ್ಟೆಪ್ ವೈಸ್ ಹೇಳ್ಕೊಂತ ಹೋಗ್ತಾರೆ. ಈಗ ರಾಜಂದು ಮತ್ತೆ ಸೈನಿಕಂದು ಒಂದು ಎಕ್ಸಾಂಪಲ್ ಗುರುಗಳು ಕೊಡ್ತಾರೆ. ಇಲ್ಲಿ ರಾಜ ತನ್ನ ಒಂದು ಅವನು ಪೋಷಾಕು, ರಾಜನ ಪೋಷಾಕ ಏನಿರುತ್ತೆ, ಒಂದು ಕಿರೀಟ, ಮುತ್ತಿನ ಹಾರ ಆಗ್ಲಿ, ವಜ್ರ ವೈಡೂರ್ಯಗಳಿಂದ ಇದ್ ಮಾಡ್ಕೊಂಡು ಕತ್ತಿ ಹಾಕೊಂಡು ಅವನೊಂದು ಇದ್ರಲ್ಲಿ ಸೀಟಲ್ಲಿ ಕೂತಿರ್ತಾನೆ. ಅವನು ಮಹಾರಾಜನ್ ಕುರ್ಚಿಲಿ, ಅಂದ್ರೆ ಅವನಿಗೆ ಅಧಿಕಾರ, ಮಹಾರಾಜಂದು ಒಂದು ಆಸ್ಥಾನ, ಒಂದು ಜಾಗ ಇರ್ತದೆ, ಆ ಸ್ಥಾನದಲ್ಲಿ ಅವ್ನು ಕೂತಿರ್ತಾನೆ ಮಹಾರಾಜ. ಸೈನಿಕ ಕೆಳಗಡೆ, ಅವನ ಕೆಳಗೆ ಸ್ವಲ್ಪ ಕೆಳಗಿನ ಸ್ತರದಲ್ಲಿ ಅಲ್ಲಿ ನಿಂತ್ಕೊಂಡಿರ್ತಾನೆ. ಅವನ್ ಪೋಷಾಕು, ಅವನದೊಂದು ಬರ್ಜಿನೋ ಇನ್ನೊಂದು, ಅವನು ಯೋಧನ್ ತರ ಇವನು ಪ್ರೊಟೆಕ್ಟ್ ಮಾಡ್ಬೇಕು, ರಾಜನ ಪ್ರಜೆಗಳನ್ನ ಪ್ರೊಟೆಕ್ಟ್ ಮಾಡಕ್ಕೆ ಅವನ್ ಪೋಷಾಕಲ್ಲಿ, ಅವನ ಒಂದು ಯೂನಿಫಾರ್ಮ್ ಅಲ್ಲಿ ಅವ್ನು ನಿಂತಿರ್ತಾನೆ. ಸೊ ನೋಡಿದ ತಕ್ಷಣ ಸೈನಿಕ ಅಂತ ಗೊತ್ತಾಗುತ್ತೆ, ಇವ್ರು ರಾಜರು ಅಂತ ಗೊತ್ತಾಗುತ್ತೆ. ಪೋಷಾಕಿನಿಂದ ಅವ್ರನ್ನ, ಅಂದ್ರೆ ನಾವೇನು ರೂಪ ಹೊರಗಿನ ಒಂದು ಇದರಿಂದ ಚಕ್ಷುಗಳಿಂದ ನಾವು ನೋಡಿ ಅವ್ರನ್ನ ಗುರ್ತಿಡಬಹುದು. ಈಗ ಗುರುಗಳೊಂದೇ ಟಾಸ್ಕ್ ಕೊಡ್ತಾರೆ, ಎಲ್ಲ ಪೋಷಾಕಗಳನ್ನ ಅವ್ರ ಪೋಷಾಕು ಇರಲ್ಲ, ಇವ್ರ ಪೋಷಾಕು ಇರಲ್ಲ. ಅವ್ನ್ ರಾಜಂತ ಸೈನಿಕನ್ ತೆಗೆದ್ರೆ ಏನ್ ಕಾಣತ್ತೆ ನಿಮ್ಗೆ, ಏನ್ ಸಿಕ್ಕತ್ತೆ? ಇಬ್ರು ಬೇರೆ ನಾರ್ಮಲ್ ಡ್ರೆಸ್ ಅಲ್ಲಿ ನಿಲ್ಸಿದಾಗ ಏನು ಅಂದ್ರೆ ಇಬ್ರು ಮನುಷ್ಯರೇ. ಕಂಡಿಡಿಯಕ್ ಬೇಕಾದ್ರೆ ಆಗೋದೇ ಇಲ್ಲ. ಹಂಗ್ ನೋಡಿದ್ರೆ ರಾಜ ಯಾರು ಅಥವಾ ಸೈನಿಕ ಯಾರು ಅಂತ ಗೊತ್ತಾಗಲ್ಲ. ಇಬ್ರು ಮನುಷ್ಯರೇ, ಅಂದ್ರೆ ಅವರ ಸ್ವಸ್ವರೂಪ, ಅಂದ್ರೆ ಅವರ ನಿಜವಾದ ಸ್ವರೂಪದಲ್ಲಿ ಅವರ ಸ್ವರೂಪದಲ್ಲಿ ಅವರು ಮನುಷ್ಯರೇ ಆಗಿರ್ತಾರೆ. ಪೋಷಾಕುಗಳು ಒಂದು ಉಪಾಧಿ ಆಗುತ್ತೆ. ಆ ಪೋಷಾಕುಗಳ ಮೇಲೆ ನಾವು ಇಂಥವ್ರು ಅಂತ ಡಿಸೈಡ್ ಮಾಡ್ತೀವಿ. ನಾವು ಅಷ್ಟೇ, ನಾನು ಆತ್ಮನ ಮೇಲೆ, ನಾನು ದೇಹ, ಮನಸ್ಸು, ನನ್ನ ಬುದ್ಧಿ, ನನ್ನ ಉಮಾ ಮೇಡಮ್ ನೆಕ್ಸ್ಟ್ ತರ ಅನ್ಸುತ್ತೆ, ಡಾಕ್ಟ್ರು ನಾನು ಅಂತ, ನಾನು ಎಲ್ಲ ಪೋಷಾಕುಗಳ ಮೇಲೆ ತುಂಬಾ ನಾವು ಅವರ ದಿರಿಸಿನ ಮೇಲೆ ಮುಂದಕ್ಕೆ ಗುರುಗಳದು ಇದು ಬರ್ತದೆ ಅಲ್ಲಿ. ಲೈಕ್ ವಾಕ್ಯಾರ್ಥ ರೂಢಾರ್ಥ ಹೇಳ್ಬೇಕಾದ್ರೆ, ಗುರುಗಳು ಹೇಳ್ಬೇಕಾದ್ರೆ ಅವರ ಒಂದು ಹಾವಭಾವ, ಮ್ಯಾನರಿಸಮ್ಸ್, ಅವರ ಇದು ಎಲ್ಲವೂ ಎಷ್ಟು ಮುಖ್ಯ ಅಂತ. ನಾವು ಯಾವ ರೀತಿ ಅಲ್ಲಿ ತರ ತಗೋಬೇಕು, ನಾವು ಏನ್ ತಗೋತಾ ಇದೀವಿ ಅನ್ನೋದನ್ನ ಡಿಫ್ರೆನ್ಸ್ ಹೇಳ್ತಾ ಇದ್ದೆ. ಈ ನಾವು ಸಿನಿ ಆಕ್ಟ್ರೆಸ್ ಆಗ್ಲಿ, ಪಿಕ್ಚರ್ ಆಕ್ಟರ್ಗಳಾಗ್ಲಿ, ಇವ್ರಾಗ್ಲಿ, ಯಾರನ್ನು ನೋಡಿದ ತಕ್ಷಣ ಸನ್ಯಾಸಿ ಅವ್ರು ವೇಷ ಹಾಕೊಂಡಿದ್ರೆ ಅವ್ರು ಸನ್ಯಾಸಿ. ಒಳಗಿನ ಅಂತರಂಗದಲ್ಲಿ ಅವರ ಸನ್ಯಾಸತ್ವ ಇದೆಯಾ, ಅವ್ರ ಸಂಸಾರಿನ ಸನ್ಯಾಸಿನ ಗೊತ್ತಿಲ್ಲ. ಅಥವಾ ನಮ್ಮ ತುಂಬಾ ಡ್ರೆಸ್ ಮಾಡ್ಕೊಂಡು ಮಾಡೆಲ್ ಆಗಿರ್ತಾಳೆ, ಅವಳಲ್ಲಿ ಒಳಗಡೆ ಸನ್ಯಾಸ ಇರಬಹುದು, ಆ ಒಂದು ವೃತ್ತಿ, ಆ ಒಂದು ಆತ್ಮಜ್ಞಾನ ಇರಬಹುದು, ಗೊತ್ತಿಲ್ಲ. ನಾವು ಹೊರಗಿನ ಒಂದು ವೇಷಭೂಷಣಗಳ ಉಪಾಧಿಯಿಂದ ಗುರುತಿಸುವಿಕೆಯನ್ನ ತಪ್ಪು ಮಾಡ್ತಿದೀವಿ ಅಂತ ಇಲ್ಲಿ ಹೇಳ್ತಾರೆ. ಅಷ್ಟಕ್ಕೆ ನಿಲ್ಲಿಸ್ತೀನಿ. ಅದು ಅಷ್ಟೇ ಇರೋದು ಕರೆಕ್ಟ್. ಬಟ್ ನನ್ಗೆ ಜ್ಞಾಪಕ ಬಂದಿದ್ದು, ಫಸ್ಟ್ ಡಾಕ್ಟರ್ ಜ್ಞಾಪಕ ಬಂದ್ರು. ಹೇಗೆ ಡಾಕ್ಟರ್ ಅಂತ ಹೇಗ್ ಗುರ್ತಿಸ್ತೀವಿ? ಈಗ ನೋಡ್ತಾ ಇದೀವಿ, ನಾವೇನ್ ಡಾಕ್ಟರ್ ಅಂತ ನಿಮ್ಮನ್ ಗುರ್ಸಲ್ಲ ನಾವು. ಹಾಕೊಂಡ ತಕ್ಷಣ, ಅದು ಕೋಟ್ ಹಾಕೊಂಡ್ ಸ್ಟೆಥೋಸ್ಕೋಪ್ ಇಟ್ಕೊಂಡ ತಕ್ಷಣ ಆ ಗತ್ತೆ ಚೇಂಜ್ ಆಗ್ಬಿಡೈತೆ. ಅದು ನಾನ್ ಡಾಕ್ಟ್ರು ಅನ್ನೋದು ಹೇಗ್ ಬರುತ್ತೆ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅದು ಕೂತ್ಕೊಂಡ್ಬಿಡೈತೆ ಡಾಕ್ಟ್ರು ಅಂತ ಹೇಳಿ. ಅಲ್ಲಿ ಯಾರೇ ಬಂದ್ರು ಎಲ್ಲ ಪೇಷಂಟ್ ಆಗೇ ಕಾಣಿಸ್ತಾ ಇರ್ತಾರೆ, ಅಲ್ಲಿ ಬೇರೆ ಕಾಣಿಸೋದೇ ಇಲ್ಲ ಅವನಿಗೆ. ಅದೊಂದು ಬೇರೆ, ಏನಪ್ಪಾ ಏನ್ ಸಮಸ್ಯೆ ನೀನು ಅಂತ ಹೇಳಿ. ಅಂದ್ರೆ ನಾನು ಡಾಕ್ಟರ್ ಆಗಿ ನಿಂತಿದ್ದೀನಿ, ನನ್ಗೆ ಬೇರೆಯವರ ಏನಿದೆ ಸಮಸ್ಯೆ ಅದನ್ನ ಸಾಲ್ವ್ ಮಾಡೋದು ನನ್ನ ಒಂದು ಇದು ಅನ್ನೋದು. ಹಾಗಾಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಂಡ ತಕ್ಷಣ ಅವನು ರಾಜ. ಆಮೇಲೆ ಆ ಕೋಟು ಸ್ಟೆಥೋಸ್ಕೋಪ್ ತೆಗೆದ್ಬಿಟ್ಟು ಮನೆಗ್ ಬಂದ್ರೆ ನಾನು ಇವನ್ ಹೆಂಡತಿ, ಇವಳಗ ಅಮ್ಮ, ಅವಳಿಗೆ ಇನ್ನೊಂದು ಎಲ್ಲ ಆಗಿ ನಿಂತ್ಕೋತಾ ಇರ್ತೀವಿ ನಾವು. ಅಂದ್ರೆ ಮೂಲದಲ್ಲಿ ಏನು, ನಾನು ಯಾರು ಅಂತ ಅಷ್ಟೇ ನಾವ್ ಇವಾಗ ಹೊರಡ್ಬೇಕಾಗಿರೋದು. ಮಿಕ್ಕಿದೆಲ್ಲ ಈಗ ನಮ್ ಡ್ರೆಸ್ ಅನ್ನೋದು ಉಪಾಧಿ. ಈಗ ಉಪಾಧಿಗಳಂದ್ರೆ ಒಂದು ಅಂತಃಕರಣ ಅದೆಲ್ಲ ಬಿಟ್ಕೋಣ. ಈ ಬಾಹ್ಯ ಲಕ್ಷಣಗಳಲ್ಲಿ ನಂದಿದೊಂದು ಉಪಾಧಿ. ನಾನು ಹೊರಗಡೆ ಪ್ರೊಫೆಷನ್ ಅಲ್ಲಿ ನಿಂತ್ಕೊಂಡಾಗ ನಾ ಡಾಕ್ಟರ್ ಅನ್ನೋದು ನನಗೆ ಅಲ್ಲಿ ಪ್ರೊಫೆಷನ್ ಆಗಿರುತ್ತೆ. ಅಥವಾ ಇನ್ನೊಂದು ತಾಯಿ ಸ್ಥಾನ, ಮಗಳು, ಏನ್ ಬೇಕಾದ್ರೂ ಆಗಿರ್ಬೋದು ಅದು. ಸೊ ಇದೆಲ್ಲ ನಮ್ಮನ್ನ ಹೇಗೆ ನಮ್ಗೆ ಅರ್ಥ ಮಾಡಿಸ್ತಾರೆ ಗುರೂಜಿ, ಇದನ್ನೆಲ್ಲ ನಮ್ಗೆ ಒಂದೊಂದೇ ಇದನ್ನ
ನೀನೇನು ಅಲ್ಲ, ನೀನ್ ಹಾಕೊಂಡ್ರೆ ಮಾತ್ರ ಅದಕ್ಕೆ ಡಾಕ್ಟರ್ ಅಷ್ಟೇ. ಅದ್ ಹಾಕೊಳ್ಳಿಲ್ಲ ಅಂದ್ರೆ ಡಾಕ್ಟರ್ ಇಲ್ಲ ಅಷ್ಟೇ. ತಲೆಯಲ್ಲಿ ಮಾತ್ರ ಇಟ್ಕೋಬೇಕಷ್ಟು ಬಿಟ್ರೆ ಬೇರೆ ಇಲ್ಲ ಅನ್ನುವಂಥದ್ದು ಇದೆ. ಡಾಕ್ಟರ್ ಅನ್ನೋದು ಇದೆ, ಬಟ್ ಆ ಹಾಕೊಂಡಾಗ ಬರೋಂಥದ್ದು ಬೇರೆ ಭಾವ. ಈ ಮನೆಗ್ ಬಂದಾಗ ನಾನ್ ಡಾಕ್ಟರ್ ಅನ್ನೋ ಭಾವ ಇರೋದಿಲ್ಲ ಅಲ್ಲಿ ಅಲ್ವಾ? ಹಾಗೆ ಸೊ ಹೀಗೆ ನಮ್ಮ ಒಂದು ಯಾವ ಲಕ್ಷಣಗಳಿಂದ ಸ್ವರೂಪ ಲಕ್ಷಣ, ಬಾಹ್ಯ ಲಕ್ಷಣ. ಲಕ್ಷಣ ಬಾಹ್ಯ ಲಕ್ಷಣ ವೃತ್ತಿಯನ್ನ ಯಾವಾಗ್ಲೂ ತಲೆ ಮೇಲೆ ಹೊತ್ಕೊಂಡು ಇದು ಸ್ಟಾರ್ಟಿಂಗ್ ಅಲ್ಲೇ ಗುರುಗಳು ನನಗೆ ಸರಿಯಾಗಿ ತಿಳಿಸಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ವೃತ್ತಿಯನ್ನ ಸದಾಕಾಲ ಬರಿಬೇಕಾದ್ರೆ ಹೆಸರು ಪ್ರತಿ ಸರಿ ಗುರುಗಳು ನೆನ್ಸ್ಕೊಂಡೆ ಹೆಸರು ಬರೀರಿ ಅಂತ ಡಾಕ್ಟರ್ ಕಲ್ಪನಾ ಅಂತಲೇ ಬರಿತಿದ್ದಿದ್ದು ನಾನು. ಡಾಕ್ಟರ್ ಕಲ್ಪನಾ ಅಂತಾನೆ ಬರಿತಿದ್ದಿದ್ದು. ಅಲ್ಲಿ ನನ್ನ ವೃತ್ತಿ ಅಲ್ಲ, ಅಲ್ಲಿ ವೃತ್ತಿನ ಪ್ರತಿ ಸರಿ ಜೋಡಣೆ ಉಪಾಧಿ ಮಾಡ್ಕೊಂಡು ಆ ಹಮ್ಮು ಅಹಂಕಾರ ಅನ್ನೋದು ಒಂದು ಮಟ್ಟಿಗೆ ಒಂದು ಲೇಯರ್ ಬಂದ್ ಕುತ್ಕೊಂಡೇ ಬಿಡ್ತಿದೆ. ಅದನ್ನ ಬಿಟ್ಕೊಂಡ್ರೆ ಮಾತ್ರ ಇಲ್ದೇರಾಗಲ್ಲ. ಎಲ್ಲ ಬಿಡೋದಷ್ಟೇನೆ. ಯಾವ್ದಾವ್ದು ಅಟ್ಯಾಚ್ ಆಗಿದ್ಯೋ ನಾವ್ ಮಾಡ್ಕೊಂಡಿದ್ವೋ, ಯಾವ ಪೋಸ್ಟ್ಗಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ವೋ ಅಷ್ಟ್ ಪೋಸ್ಟ್ಗಳನ್ನ ಬಿಡೋದೆ ಅಷ್ಟೇನೆ. ಅಲ್ಲಿ ಇನ್ನೇನು ಚೆನ್ನಾಗಿರ್ತದೆ, ಒಂಥರ ಇಂಟ್ರೆಸ್ಟಿಂಗ್ ಬರುತ್ತೆ ಹೋಗ್ತಾ ಹೋಗ್ತಾ ಅದು ಒಂದ್ ಸ್ವಲ್ಪ ಅಲ್ವಾ? ಸೂಕ್ಷ್ಮ ಆಗ್ತಾನು ಹೋಗುತ್ತೆ ಎರಡುವೆ. ಈಗ ನಮ್ಮ ವಿದ್ಯಾ ಅವ್ರಿಗೆ ಈ ಉಪಾಧಿನ್ ಬಿಡ್ಬೇಕು ಅಂತ ಹೇಳ್ತಾರಲ್ಲ, ಏನ್ ಹಂಗಂದ್ರೆ ಇದು ಬಿಡೋದು ಅಂದ್ರೆ ಏನದು ಅನ್ನುವಂಥದ್ನ ನಮ್ಮ ವಿಜಯ ಅವ್ರು ತಿಳಿಸ್ಕೊಡ್ಬೇಕೀಗ. ಸರಿ ಓಮಪ್ಪ, ನಾನ್ ಲೇಟ್ ಆಯ್ತು ಬಂದಿದ್ದು, ಸಾರಿ. ಏನ್ ಪರವಾಗಿಲ್ಲ, ಈಗ್ಲೇ ಶುರು ಆಗಿರೋದು. ಅದು ಫಸ್ಟ್ ನೀವು ಅದು ಹೇಳ್ತಾ ಇದ್ದೀರಾ, ಅದು ಶ್ವೇತಕೇತುಗೆ ಮಹಾವಾಕ್ಯಗಳ ಬಗ್ಗೆ. ಮಹಾವಾಕ್ಯಗಳು ನನಗೆ ಸಡನ್ ಆಗಿ ಇದಾಗ್ಲಿಲ್ಲ, ಎಲ್ಲಿದೆ ಇದು, ಏನ್ ಮಾತಾಡ್ತಾ ಇದಾರೆ ಇವರು ಒಂದ್ ಸ್ವಲ್ಪ. ಆಮೇಲೆ ಗೊತ್ತಾಯ್ತು, ಒಂದೊಂದೇ ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತಾ ಬರ್ತಿದ್ದಾಗ ನಚಿಕೇತ ಅಂತೀನಿ, ಇವನ್ಗೆ ಶ್ವೇತಕೇತುಗೆ ಹೇಳ್ತಾ ಇದ್ರು ಅಂತ ಆಮೇಲೆ ಅರ್ಥ ಮಾಡ್ಕೊಂಡೆ. ಆಯ್ತು, ಈಗ ಉಪಾಧಿ ಬಿಡೋದಂದ್ರೆ ಏನು? ಅದೇ ಈ ಉಪಾಧಿಯಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್, ಇಷ್ಟೆಲ್ಲ ಕನ್ಫ್ಯೂಷನ್ಸ್ ಆಗ್ತಾ ಇರೋದೇ ಉಪಾಧಿಯಿಂದ. ಈ ಕಲ್ಪನಾ ಹೇಳ್ದಂಗೆ ಸ್ಟೆಥೋಸ್ಕೋಪು, ಆಮೇಲೆ ಕೋಟು, ಆಮೇಲೆ ಒಬ್ಬೊಬ್ರಿಗೆ ಒಂದೊಂದು ಡ್ರೆಸ್ ಕೋಡ್ಗಳು ಇರುತ್ತಲ್ಲ ಅವ್ರವ್ರ ಪ್ರೊಫೆಷನ್ಗೆ. ಆಫೀಸ್ಗಳು 5 ಎಲ್ಲ ಈ ರಾಜಕಾರಣಿಗಳಿಗೆಲ್ಲ ಒಂಥರ ವೈಟ್ ಡ್ರೆಸ್ಸು, ಅವ್ರ ಕಾರ್ಗಳು ಅದು ಇದು ಎಲ್ಲ ಆ ತರ ಉಪಾಧಿಗಳನ್ನ. ಇವಾಗ ಯಾವ್ದೋ ಒಂದು ಪೊಲೀಸ್ ಕಾರ್ ಹೋಗ್ತಾ ಇದ್ರೆ ಎಷ್ಟ್ ಜನ ಪೊಲೀಸ್ ಡಿಪೋ ಪೊಲೀಸ್ನವರು ಅಂತೀವಿ, ಮಿನಿಸ್ಟರ್ ಕಾರ್ ಹೋಗ್ತಾ ಇದ್ರೆ ಮಿನಿಸ್ಟರ್ದು ಅಂತೀವಿ, ಇಲ್ಲ ಯಾರೋ ಗೌರ್ಮೆಂಟ್ ಸರ್ವೆಂಟ್ಸ್ ಹೋಗ್ತಿದ್ರೆ ಹಿಂಗೆ ಒಂದೊಂದು ಅವ್ರವ್ರ ಇದನ್ನ ತೋರಿಸ್ತಾ ಇರ್ತಲ್ಲ ಉಪಾಧಿ. ಈ ಉಪಾಧಿನ ತೆಗೆದ್ರೆ ಅದ್ರ ಒಳಗಡೆ ಇರೋರು ಕಲ್ಪನಾನೇ, ಅದ್ರ ಒಳಗಡೆ ಇರೋದು ಉಮಾನೇ, ಕಾತ್ಯಾಯಿನಿನೇ, ನಾನೇನೇನೆ. ಹಾಗೆ ಈ ಜೀವ ಮತ್ತೆ ಈಶ್ವರನ ಉಪಾಧಿ ತೆಗೆದ್ರೆ ಜೀವೇಶ್ವರ ಒಂದಾಗ್ತಾರೆ ಅಂತ ನಮ್ ಗುರುಗಳು ಹೇಳ್ತಾರೆ. ಆ ಚೈತನ್ಯ ಮಾತ್ರ ಉಳಿಯುತ್ತಷ್ಟೇ ಉಪಾಧಿ ಹೋದಾಗ ಅಂತ. ಅಂದ್ರೆ ಈ ಉಪಾಧಿನ ತೆಗಿಯೋದು ಹೇಗೆ ಅಂದ್ರೆ, ಈ ಉಪಾಧಿ ಅಂದ್ರೆ ಏನೋ ಒಂದು ವಸ್ತು ಆಗಿರೋದು ತೆಗೆದತ್ಲಾಗ ಬಿಸಾಡ್ಬೋದಾಯ್ತು. ಆದ್ರೆ ಈ ಉಪಾಧಿನ ವಸ್ತು ಅಲ್ವಲ್ಲ ಇದು ತೆಗೆದು ಬಿಸಾಕಕ್ಕೆ. ಇವಾಗ ಹಗ್ಗ ಹಾವು ಸೆಪರೇಟ್ ಮಾಡ್ಬೇಕು, ಹಗ್ಗದಲ್ಲ ಹಾವು ಇದ್ರಲ್ವಾ ಹಗ್ಗದಿಂದ ಸೆಪರೇಟ್ ಮಾಡಕ್ ಸಾಧ್ಯ? ಹಾವೇ ಇಲ್ಲ ಅಲ್ಲಿ. ಅಂದ್ರೆ ಬರೀ ಇದು ಕಲ್ಪನೆ ಆಯ್ತು. ಈ ಉಪಾಧಿ ಅನ್ನೋದು ನಮ್ಮ ಕಲ್ಪನೆ. ಈ ಕಲ್ಪನೆನ ತೆಗಿಬೇಕು ಅಂತ. ಹೇಗ್ ತೆಗಿಯೋದು ಅಂತ ಹೇಳಿದಾಗ ನಮ್ ಗುರುಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅಹಂಕಾರ ಅಂತ. ಈ ಅಹಂಕಾರ ಮಮಕಾರ ಅನ್ನೋದು ಬಿಟ್ಟಾಗ್ಲೇನೇನೆ ನಮ್ಮ ಒಂದು ನಿಜವಾದ ನಮ್ಮ ಸ್ವರೂಪನ ನಾವು ತಿಳ್ಕೊಳ್ಳೋದು, ನಾವು ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ. ಎಷ್ಟೊಂದು ಎಕ್ಸಾಂಪಲ್ಸ್ ಕೊಟ್ರು. ಇವಾಗ ರಾಜನ್ ಅಂತೂ ತುಂಬಾ ಚೆನ್ನಾಗಿದೆ ಎಕ್ಸಾಂಪಲ್. ರಾಜ ಮತ್ತೆ ಕೆಲ್ಸಗಾರ ಅಲ್ಲ, ಅವ್ರು ಎಷ್ಟು ಚೆನ್ನಾಗಿ ಅಲ್ಲಿ ಏನ್ ಸ್ಟೇಜ್ ಮೇಲೆ ಅವನು ರಾಜ, ಅವನ ಗತ್ತೇನೋ, ಅವನ್ ಟಿವಿ ಏನೋ, ಅವನ ಸಂಭಾಷಣೆನಲ್ಲಿ ಅವನು ಹೇಳೋ ಅಂತ ಒಂದು ಇದೇನೋ, ಈಚೆ ಹೊರಗಡೆ ಸ್ಕ್ರೀನ್ ಹಿಂದೆ ಬಂದ್ರೆ ಇಬ್ರು ಕೊಟ್ಟಿಗೆ ಕುತ್ಕೊಂಡು ಬಿಡಿಸ್ತಾ ಇರ್ತಾರೆ ಅಂತ. ಅದು ಎಷ್ಟು ಚಂದ ಅಲ್ವಾ? ಇಬ್ರು ಕುತ್ಕೊಂಡು ಒಬ್ರ ಹೆಗಲ ಮೇಲೆ ಒಬ್ರು ಕೈ ಹಾಕೊಂಡು ಬಿಡಿಸ್ತಾ ಇರ್ತಾರೆ. ಅಲ್ಲಿ ಹೋದ ತಕ್ಷಣ ರಾಜ ಸಿಂಹಾಸದ ಮೇಲೆ, ಇವನು ಇಲ್ಲಿ. ಅದು ತುಂಬಾನೇ ಚೆನ್ನಾಗಿದೆಯಪ್ಪ. ಅದನ್ನ ಯಾವಾಗ್ಲೂ ನಾನು ನೆನ್ಸ್ಕೋತೀನಿ. ಸುಮ್ನೆ ಅಷ್ಟೇ ಪಾತ್ರಧಾರಿಗಳು ಅನ್ನೋದಕ್ಕೆ ನಾವು ಇಲ್ಲಿ ಬಂದಿರೋದು, ಸುಮ್ನೆ ನಮ್ ಪಾತ್ರ ಮಾಡಲಿಕ್ಕೆ ಅನ್ನೋದಕ್ಕೆ. ಅದೇ ಒಂಥರ ತುಂಬಾನೇ ಚೆನ್ನಾಗಿರುವಂತ ಎಕ್ಸಾಂಪಲ್. ಈಗ ಅಹಂಕಾರ ಮಮಕಾರ ಬಿಡ್ಬೇಕು ಅಂತಂದ್ರೆ
ಅಹಂಕಾರಕ್ಕೆ ಅಸ್ತಿತ್ವನೇ ಇಲ್ಲ. ಇವಾಗ ಅಹಂಕಾರನ ಇವಾಗ ಏನೋ ಅಕಸ್ಮಾತ್ ಹೇಗ್ ಬಿಡ್ಬೋದಪ್ಪ, ಧ್ಯಾನ ಮಾಡಿದ್ರೆ ಬಿಡ್ಬೋದಪ್ಪ, ಜಪ ಮಾಡಿದ್ರೆ ಬಿಡ್ಬೋದು, ಇಲ್ಲ ಆ ದೇವಸ್ಥಾನಕ್ಕೆ ಹೋದ್ರೆ, ಇಲ್ಲ ಹಿಮಾಲಯಕ್ಕೆ ಎಲ್ಲಾನು ಬಿಟ್ಬಿಟ್ಟು ಆ ಚಳಿನಲ್ಲಿ ಹೋಗಿ ಕೂತ್ಕೊಬಿಟ್ರೆ ಅಹಂಕಾರ ಹೋಗ್ಬಿಡುತ್ತೇನೋ ಅಂತ ಅನ್ಕೊಂಡ್ರೆ ಅದು ಖಂಡಿತ ಅಹಂಕಾರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಅದು ಮಿಥ್ಯ ಅಷ್ಟೇ. ಅದು ಅಹಂಕಾರ ಅನ್ನೋದು ಮಿಥ್ಯ ಅಷ್ಟೇ. ಅದನ್ನ ಜ್ಞಾನಪೂರ್ವಕವಾಗಿ ನಾವು ಅದನ್ನ ತಿಳ್ಕೊಬೇಕು ಅಂತ ಹೇಳ್ತಾರೆ ಗುರುಗಳು. ಇದು ಪಾರಮಾರ್ಥ, ಅದು 2 ಸ್ತರಗಳು ಬೇರೆ ಹೇಳ್ತಾರೆ ಗುರುಗಳು, ವ್ಯಾವಹಾರಿಕ ಸ್ತರ ಮತ್ತೆ ಪಾರಮಾರ್ಥಿಕ ಸ್ತರ ಅಂತ. ಈಗ ಕನಸಿನಲ್ಲಿ ಕಂಡಂತ ಒಂದು ಸ್ತರ ನಮ್ಗೆ ನಿಜವಾಗ್ಲೂ ಇರೋದಿಲ್ಲ. ನಿಜವಾಗ್ಲೂ ನೋಡಿದ್ದು ಕನಸಿಗೆ ಬರಕ್ ಸಾಧ್ಯ ಇಲ್ಲ. ಹಾಗೆ ಇದ್ರದ್ದು ಚೆನ್ನಾಗಿದೆ. ಆ ಗ್ಲಾಸ್ ಅಲ್ಲಿ ನೀರ್ ಇಟ್ಬಿಟ್ಟು ಹಿಂದೆಗಡೆ ಹೂವ ಇಟ್ರೆ ಅದೆಷ್ಟ್ ಚೆನ್ನಾಗಿ ಆ ಕಲರ್ ಕಾಣ್ತಾ ಇರುತ್ತೆ. ಈ ತರದ್ ಎಷ್ಟಿದಾವೋ ನಾವು ದಿನನಿತ್ಯದಲ್ಲಿ ನೋಡೋ ಅಂಥದ್ದು ತುಂಬಾ ಕಲ್ಪನೆಗಳು. ಆ ಉಪಾಧಿನ ಎಷ್ಟು ಅದು ಅಲ್ಲಿ ಆ ಹೂವು ತೆಗೆದ ತಕ್ಷಣ ಅದು ಕ್ಲಿಯರ್ ಆಗ್ಬಿಡುತ್ತೆ, ನೀರು ಏನು ಇರೋದೇ ಇಲ್ಲ ಅಲ್ಲಿ. ಆತರ ಹಾಗೆ ಆತರ ತೆಗಿಯಕ್ಕೆ ಆಗೋದಿಲ್ಲ ಅಂತ. ಅಂದ್ರೆ 2 ಒಂದೇ ಸ್ತರದಲ್ಲಿ ಇದ್ರೆ ಹೂವನ್ನ ತೆಗಿಬಹುದು. ಇವಾಗ ಹಗ್ಗದಲ್ಲಿ ಹಾವನ್ನ ತೆಗಿಯಕ್ ಕೂಡ ಸಾಧ್ಯ ಇಲ್ಲ. ಅದನ್ನ ಜ್ಞಾನಪೂರ್ವಕವಾಗಿನೇ ನಾವು ತೆಗಿಬೇಕಾಗತ್ತೆ. ಅದಕ್ಕೆ ನಾವು ಜ್ಞಾನ ಸಾಧನೆ, ಇದೊಂಥರ ಚೆನ್ನಾಗಿದೆ ವರ್ಡ್ ಅನ್ನಿಸ್ತು. ಜ್ಞಾನ ಸಾಧನೆಯಿಂದ ಮಾತ್ರನೇ ಇದನ್ನ ತೆಗಿಯಕ್ಕೆ ಸಾಧ್ಯ, ಈ ಉಪಾಧಿನ ಬಿಡಿಸ್ಕೋಬಹುದು ಅಂತ. ಇನ್ನೊಂದನ್ನು ಕಂಪೇರ್ ಮಾಡ್ತಾರೆ. ಇದು ತುಂಬಾ ಚೆನ್ನಾಗಿದೆ. ಅಹಂಕಾರನ ನೆರಳಕ್ಕೆ ಕಂಪೇರ್ ಮಾಡ್ತಾರೆ. ಅದ್ ಎಷ್ಟು ಚಂದ ಅಲ್ಲ. ನೆರಳು ಹೋಗಕ್ ಸಾಧ್ಯನೇ ಇಲ್ಲ. ಈ ಅಹಂಕಾರ ಕೂಡ ನಮ್ಮನ್ ಬಿಟ್ಟು ಹೋಗಕ್ ಸಾಧ್ಯನೇ ಇಲ್ಲ. ಎಷ್ಟೇ ಕಷ್ಟಪಟ್ಟು ನಾವು ಅದು ಮುಂದಿನ ಪ್ರಶ್ನೆ ಬರುತ್ತೆ. ಅದು ಓಕೆ, ಮುಂದಿನ ಪ್ರಶ್ನೆಗೆ ಬರುತ್ತೆ ಅದು. ಅದೇನೋ ಹೇಳ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ, ಮಾತಾಡ್ಬಿಡ್ತೀನಿ ನಾನು. ಇರ್ಲಿ, ನೀವೇನಿಲ್ಲ, ನಾವು ಎಲ್ಲ ಅದೇ ಕೆಲ್ಸನೇ ಮಾಡೋದು. ಸೊ ಅದೇ ಇವಾಗ ನೀವ್ ಹೇಳ್ದಂಗೆ ಈ ಉಪಾಧಿನ ಭೌತಿಕವಾಗಿ, ಅದೇನ್ ವಸ್ತು ಅಲ್ಲ ಅದು. ಹಾಗಾಗಿ ಇದು ಭೌತಿಕವಾಗಿ ತೆಗಿಯಕ್ ಬರಲ್ಲ. ಇದು ಯಾವ್ದು, ಯಾಕಂದ್ರೆ ಈ ದೇಹ, ಮನ್ಸು, ಬುದ್ಧಿ ಎಲ್ಲ ತೆಗಿಯಕ್ ಬರುತ್ತಾ? ಯಾವ್ದು ಸಿಗದೇ ಇಲ್ಲ. ಮನ್ಸಲ್ಲಿದೆ ಸಿಗ್ತಾ ಇಲ್ಲ, ಬುದ್ಧಿಯಲ್ಲಿದೆ ಸಿಗ್ತಾ ಇಲ್ಲ, ಅಹಂಕಾರ ಅನ್ನೋದು ಇಲ್ವೇ ಇಲ್ಲ, ಯಾವ್ದು ಇಲ್ಲ. ಅದು ನಾವಿದೆ ಅಂತ ಹೇಳ್ಬಿಟ್ಟು ನಾವು ನಮಗ್ ತೊಂದರೆ ಕೊಡ್ತಾ ಇದೆ ಅಂತ ನಾವು ಹೇಳ್ತಾ ಇದೀವಿ ನಾವು. ಅಂದ್ರೆ ಅದನ್ನ ಯಾವುದೇ ಇದು ವಸ್ತು ಅಲ್ಲದೆ ಇರೋದ್ರಿಂದ ಇದನ್ನ ನಾನು ಹಿಂಗ್ ತೆಗಿತೀನಪ್ಪ, ಇದನ್ನ ಕಳಚ್ದಂಗೆ, ಬಟ್ಟೆ ಕಳಚಂದ ಅಲ್ಲ. ಅದು ಈರುಳ್ಳಿ ಸಿಪ್ಪೆ ಉದಾಹರಣೆ ಹೇಳ್ತಾರೆ ಗುರೂಜಿ ಯಾವಾಗ. ಈರುಳ್ಳಿ ಸಿಪ್ಪೆ ತೆಗ್ಯೋ ಅಂತದಲ್ಲ ಅಂತ. ಏನಂದ್ರೆ ಜ್ಞಾನದಿಂದ ಮಾತ್ರನೇ ಇದನ್ನ ತೆಗಿಯಕ್ ಸಾಧ್ಯ. ಯಾಕಂದ್ರೆ ಈ ಉಪಾಧಿಗಳು ಯಾವ್ದು ಸತ್ಯನೇ ಅಲ್ಲ, ಎಲ್ಲವೂ ಮಿಥ್ಯ. ಇವನ್ ಪ್ರಪಂಚನೂ ಮಿಥ್ಯ ಅಂತ ನಮ್ಮಲ್ಲಿ ಹೇಳ್ತಾ ಬರ್ತಾನೆ ಇದ್ರೆ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಜೀವೋ ಬ್ರಹ್ಮ ಇವನಾತ್ಪರಃ ಅಂತ ಹೇಳಿ. ಸೊ ಅವೆಲ್ಲವೂ ಮಿಥ್ಯ ಆಗಿರೋದೇ, ಜೀವನೇ ಬ್ರಹ್ಮ ಆಗಿದಂದ್ಮೇಲೆ ಇನ್ ಯಾವ್ದು ಬೇರೆ ಯಾವ್ದನ್ನ ತೆಗಿಯುವಂಥದ್ದು ಯಾವ್ದು ಇಲ್ಲ. ನಾವ್ ಇದೆ ಅಂತ ಹೇಳಿ ನಾವು ಅವಿದ್ಯೆ ಇದು ಅಂತ ಎಲ್ಲ ಅನ್ಕೊಂತಾ ಇದೀವಿ ಅಷ್ಟೇ ಹೊರತು ಅದು ಯಾವ್ದು ಇಲ್ಲ ಅನ್ನೋದೊಂದು ಜ್ಞಾನಪೂರ್ವಕವಾಗಿ ಅದನ್ನ ನಾವು ತಿಳ್ಕೋಬೇಕು ಅನ್ನೋದು ಒಂದು ಉದಾಹರಣೆನೂ ಹೇಳ್ತಾರೆ. ಎಲೆಕ್ಟ್ರಿಸಿಟಿ ಕೊಟ್ಟಾಗ ಅದು ಫ್ಯಾನು, ಬಲ್ಬು, ಟ್ಯೂಬ್ಲೈಟ್ ಬೇರೆ ಬೇರೆ ಎಲ್ಲಾ ಕಡೆನೂ ಕಾಣುತ್ತೆ. ಆದ್ರೆ ಅವೆಲ್ಲ ತೆಗೆದ್ರೆ ಉಳಿಯೋದು ಒಂದೇ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಇದ್ ಮತ್ತೆ. ಅದಕ್ಕೆ ಇನ್ನೂ ಒಂದು ಅದೇ ತರ ಉದಾಹರಣೆ ಕೊಡ್ಬೋದು. ಒಂದು ಎಲೆಕ್ಟ್ರಿಸಿಟಿಲಿ 1000 ವೋಲ್ಟ್ಸ್ ಒಂದು ಬಲ್ಬ್ ಇರುತ್ತೆ, ಇನ್ನೊಂದು 50 ವೋಲ್ಟ್ಸ್ ಬಲ್ಬ್ ಇರ್ಬೋದು. 1000 ವೋಲ್ಟ್ಸ್ ದೊಡ್ಡದಾಗಿ ಬೆಳಕು ಕೊಡುತ್ತೆ, ಇನ್ನೊಂದು ಚಿಕ್ಕದಾಗಿ ಕೊಡ್ತಾ ಇರುತ್ತೆ. ಸಪೋಸ್ ನಾವ್ ಅದನ್ನ ಚೇಂಜ್ ಮಾಡಿದಾಗ 1000 ಬಲ್ಬ್ನ 50 ವೋಲ್ಟ್ಸ್ಗೆ 50 ಹಾಕ್ಲಿಕ್ಕೂ ಅದೇ ತರ ಬೆಳಕು ಕೊಡ್ತಾ ಇರತ್ತೆ. ಆಮೇಲೆ ನಾವು 2 ತೆಗೆದ್ಬಿಟ್ವಿ ಬಲ್ಬ್ನ. 2 ಬಲ್ಬ್ಗಳನ್ನು ತೆಗೆದಾಗ ಏನು ಉಳಿಯತ್ತೆ? ಬರೀ ಕರೆಂಟ್ ಮಾತ್ರ ಅದ್ರೊಳಗಿರತ್ತೆ, ಯಾವ್ದೇ ಬೇರೆ ಇಲ್ಲ ಅನ್ನೋದಕ್ಕೆ ಮೂಲಕ್ಕೆ ಹೋಗಿ. ಯಾವಾಗ್ಲೂ ಅವ್ರು ಹೇಳೋದು ಮೂಲದಲ್ಲಿ ನೋಡ್ಬೇಕಷ್ಟೇ ಹೊರತು ಜ್ಞಾನನ ನೀವು ಬೇರೆ ದೃಷ್ಟಿಕೋನನ ತುಂಬಾ ಚೆನ್ನಾಗಿ ಹೇಳ್ತಾರೆ. ಬಾಹ್ಯ ದೃಷ್ಟಿಯಿಂದ ಅಂತರ್ದೃಷ್ಟಿಗೆ ಒಳಗಡೆ ಮುಖ ಮಾಡಿ ನೀವು ಅಷ್ಟೇ ಹೊರತು ಹೊರಗಡೆ ನೋಡೋದು ಏನು ಇಲ್ಲ ನಿಮ್ಗೆ ಇದ್ರೊಳಗೆ. ಯಾಕಂದ್ರೆ ಪ್ರಪಂಚನೂ ನಮ್ಮೊಳಗೆ ಇರೋದ್ರಿಂದ ಎಲ್ಲವೂ ನಿನ್ನ ಒಳಗಡೆ ಇದೆ ಅಷ್ಟೊತ್ತು, ಹೊರಗಡೆ ಏನಿಲ್ಲ. ಎಲ್ಲಾ ಕಡೆ ಒಳಗಡೆ ತಿರುಗಿಸು ನೀನು, ಅವಾಗ ಏನಂತ ಗೊತ್ತಾಗತ್ತೆ ನಮ್ಗೆ. ಆ ಜ್ಞಾನ ಅನ್ನೋದನ್ನ ಗುರೂಜಿ ಪ್ರತಿ ಸಲಿ ತಿಳಿಸ್ಕೊಡ್ತಾ ಬರ್ತಾರೆ. ತುಂಬಾ ಚೆನ್ನಾಗಿದೆ ಅದು. ಉಪಾಧಿ ತೆಗೆಯೋದು ಅಂತಂದ್ರೆ ಜ್ಞಾನದ ಮುಖಾಂತರ ತೆಗೆಯೋದಷ್ಟೇ ಹೊರತದೆ ಇವೆಲ್ಲ ಮಿಥ್ಯ. ಯಾಕಂದ್ರೆ ಯಾವಾಗ್ಲೂ ಬದಲಾವಣೆ ಆಗ್ತಾ ಇರುತ್ತೆ, ಒಂದಿದ್ದು ಇನ್ನೊಂದು ಕ್ಷಣ ಇರೋದಿಲ್ಲ. ಹಾಗಾಗಿ ಇದನ್ನ ನೀನು ಜ್ಞಾನ ಮುಖಾಂತರ ಇದನ್ನ ತೆಗಿಬೇಕು ಅನ್ನೋಂಥದ್ನ ಗುರೂಜಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ.
ಸೊ ನಾವು ಇನ್ನು ಮುಂದಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಕಾಂತಿ, ಹಾ ಈ ಮೇಡಮ್. ಅಹಂಕಾರನ ಬಿಡೋದು ಅಂದ್ರೆ ಏನದು? ನಿಜವಾಗ್ಲೂ ಏನ್ ಅರ್ಥ ಅದು ಅಹಂಕಾರ ಬಿಡೋದು ಅಂದ್ರೆ ಅಂತ ಹೇಳಿ? ಅದ್ ಬಿಡದ ಅಥವಾ ಏನು ಅಂತ? ಅಹಂಕಾರ ಬಿಡೋದು ಅಂತಂದ್ರೆ, ಅಹಂಕಾರ ನಮ್ ಒಳಗೆ ಒಂಥರ ನಮ್ ಲೈಫೇ ಅದು. ಅಹಂಕಾರ ಅನ್ನೋದು ನಾನು ಅಂತನ್ನೋದೇ ಅಹಂಕಾರ. ನಾನು ಅನ್ನೋದು ಯಾವ್ದಿಕ್ಕೆ ನಾವು ಕನೆಕ್ಟ್ ಮಾಡ್ತಾ ಇಲ್ಲ, ಎಲ್ಲದಕ್ಕೂ ಮಾಡ್ತೀವಿ. ಒಂದು ಇವಾಗ ಇವಾಗ ಮಾತಾಡ್ತಾ ಇದ್ದೀನಿ ಅಂತಂದಾಗ ನಾನು ಅಂತ ಬಂತು, ಅಥವಾ ಪ್ರತಿಯೊಂದಕ್ಕೂ ಅದು ನಾವು ಹೊಂದಿಸ್ಕೊಂಡೇ ಮಾತಾಡೋದು. ಅದು ಒಂದು ಆಬ್ಜೆಕ್ಟ್ ಆದ್ರೆ ಬಿಟ್ಬಿಡ್ಬೋದು, ಅದು ಆಬ್ಜೆಕ್ಟ್ ಅಲ್ಲ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದು ಅಂದ್ರೆ ನೆರಳು ಎಕ್ಸಾಂಪಲ್ ಕೊಡ್ತಾರೆ, ಅದು ತುಂಬಾ ಚೆನ್ನಾಗಿದೆ. ಆ ನೆರಳು ಏನಪ್ಪಾ ಅಂತಂದ್ರೆ, ಬೆಳಕಿನ ಆಪೋಸಿಟ್ ಅಲ್ಲಿ ನೆರಳು ಬರುತ್ತೆ. ಎಲ್ಲಿ ಬೆಳಕಿರುತ್ತೋ ಅದ್ರ ಆಪೋಸಿಟ್ ಅಲ್ಲಿ ಬೆಳಕು ಬರುತ್ತೆ. ಇವಾಗ ನನ್ ಮುಂದೆ ಸೂರ್ಯ ಇದ್ದಾನೆ ಅಂದ್ರೆ ನನ್ ಹಿಂದೆ ನೆರಳು ಬರ್ತಾ ಇರುತ್ತೆ. ಸೊ ನಾನು ನಡ್ಕೊಂಡು ಹೋಗ್ತಾ ಇದ್ರೆ ಅದು ಹಿಂಬಾಲಿಸ್ಕೊಂಡು ಬರ್ತಾನೆ ಇರುತ್ತೆ. ಅದನ್ನ ಸೆಗ್ರಿಗೇಟ್ ಸಪರೇಟ್ ಮಾಡಕ್ ಆಗೋದಿಲ್ಲ. ಅಥವಾ ಇವಾಗ ಸೂರ್ಯ ಹಿಂದೆ ಇದ್ದಾನೆ, ನಾನು ಇಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ಅಂತಾನೆ ನನ್ ಮುಂದೆ ಬರುತ್ತೆ. ಅಂದ್ರೆ ಆ ಬೆಳಕಿನ ಪೊಸಿಷನ್ ಚೇಂಜ್ ಆಗತ್ತೆ ಹೊರತು ನೆರಳು ಮಾತ್ರ ತೆಗ್ದಾಕಕ್ ಸಾಧ್ಯನೇ ಇಲ್ಲ. ಸೊ ತಲೆ ಮೇಲಿದ್ರೆ ನಮ್ ಕಾಲ್ ಕೆಳಗಿರುತ್ತೆ ನೆರಳು, ಇಲ್ಲಿರ ಇಲ್ಲ. ನಾವ್ ಎತ್ತಿಟ್ಟಾಗ ಗೊತ್ತಾಗತ್ತೆ ಅದು. 12 ಗಂಟೆ ಮಧ್ಯಾಹ್ನದಲ್ಲಿ ನೋಡಿದ್ರೆ ಸೂರ್ಯ ಜೋರು ಬಿಸಿಲಿದ್ದಾಗ ಅದು ನಮ್ ಕಾಲ್ ಕೆಳಗಿದ್ದೇ ಇರುತ್ತೆ. ಸೊ ಇದ್ರದ್ದು ಏನ್ ಕೊರಲೇಷನ್ ಅಂತಂದ್ರೆ, ನಮ್ಮ ಆತ್ಮ ಅಥವಾ ನಮ್ಮ ಚೈತನ್ಯ ಯಾವಾಗ್ಲೂ ಇದ್ದೇ ಇರತ್ತೆ. ಅದನ್ನ ನಾವು ಗಮನಿಸಲ್ಲ, ಅದನ್ನ ಬಿಟ್ಬಿಡ್ತೀವಿ. ಅದೇ ಆ ಒಂದು ಎಕ್ಸಾಂಪಲ್ ಅಲ್ಲಿ ಅದನ್ನ ಹೂತಾಕ್ಬಿಡು, ಆ ನೆರಳನ್ನ ಹೂತಾಕ್ಬಿಡು ಅಂತಂದ್ರೆ ಅದ್ ಸಾಧ್ಯನಾ? ಇವಾಗ ನಮ್ಮ ಆತ್ಮನ ಹೂತಾಕ್ಬಿಡು ಅಂತಂದ್ರೆ ಸಾಧ್ಯನಾ? ಅದು ಏನು? ಹೂತಾಕ್ಬಿಡು ಅಂತಂದ್ರೆ ಅದ್ ಇಲ್ಲ ಅಂತ ಅನ್ಕೊಂಡು ನಾವು ಬದುಕಕ್ ಸಾಧ್ಯನಾ? ಅದ್ ಇಲ್ದಿರ ನಾವ್ ಇರಕ್ ಸಾಧ್ಯನಾ? ಅದ್ ಸಾಧ್ಯನೇ ಇಲ್ಲ. ಸೊ ಅದ್ ಇದೆ ಅಂತ ಅನ್ನೋದೊಂದು ನಮಗ್ ಗೊತ್ತಾಗ್ಬೇಕು. ಹೇಗ್ ಗೊತ್ತಾಗ್ಬೇಕು? ಅದು ಜ್ಞಾನದಿಂದ ಗೊತ್ತಾಗ್ಬೇಕು. ಅಂದ್ರೆ ನಮ್ಮ ಆತ್ಮ ಇದೆ, ಅದ್ರಿಂದನೇ ಇದೆಲ್ಲ ನಡೀತಾ ಇರೋದು. ಜೀವ ಅನ್ನೋದು ಯಾತಿಕ್ ಹೇಗೆ ಅಂತಂದ್ರೆ, ಅದರಿಂದ ಇರೋದ್ರಿಂದ ಆ ನೆರಳಾಗ್ಲಿ ನಮ್ಮ ಆತ್ಮ ಆಗ್ಲಿ ಒಂದೇ. ಬೆಳಕು ಕೊಡ್ತಾ ಇರೋದೇ ನಮ್ಮ ಆತ್ಮನೇ ನಮಗೆ ಬೆಳಕು ಕೊಡ್ತಿರೋದ್ರಿಂದ ಅದನ್ನ ತೆಗ್ದಾಕಕ್ ಸಾಧ್ಯ ಇಲ್ಲ. ಹಾಗೆ ಹೇಗೆ ನೆರಳನ್ನ ತೆಗ್ದಾಕಕ್ ಸಾಧ್ಯ ಇಲ್ವೋ, ಅದೇ ತರ ನೀವ್ ಎಲ್ಲೇ ತಪ್ಪಿಸ್ಕೊಂಡು ಹೋಗ್ಲಿ, ನೀವು ಪ್ರಪಂಚದಲ್ಲಿ ಇವಾಗ ನಮಗೆ ಮನಸ್ಸು ಡಿಸ್ಟರ್ಬೆನ್ಸ್ ಬಂತು ಅಂತಂದ್ರೆ ಪೀಸ್ಫುಲ್ ಆಗಿರಲ್ಲ, ಹೊಟ್ಟೋಗತ್ತೆ ಮನ್ಸು, ಸ್ಥಿಮಿತ ಕಳ್ಕೊಂಡ್ಬಿಡತ್ತೆ. ಅಥವಾ ನಮ್ಗೆ ಆರೋಗ್ಯ ಕೆಟ್ಟೋಯ್ತು ಅಂತಂದ್ರು ಅವಾಗ್ಲೂ ನಾವು ನಾರ್ಮಲ್ ಆಗಿಲ್ಲ, ದೇಹಕ್ಕೆ ಏನೋ ತೊಂದರೆ ಆಯ್ತು. ಅಥವಾ ನಮ್ಗೆ ಏನೋ ಒಂದು ಇಂಪಾರ್ಟೆಂಟ್ ಡಿಸಿಷನ್ ಮಾಡ್ಬೇಕು, ಅವಾಗ್ಲೂ ನಾವು ಮಾಡ್ಲೇಬೇಕು ಕೆಲ್ಸ, ಅವೆಲ್ಲ ಮಾಡ್ಲೇಬೇಕು. ಆದ್ರೆ ಅದ್ರ ಹಿನ್ನೆಲೆ ಏನಿದೆ ಅಲ್ಲಿ? ಆ ಬೆಳಕಿಲ್ದಿರ ನೆರಳಿಲ್ಲ, ಆ ಬೆಳಕಿಲ್ದಿರ ನಾವಿಲ್ಲ. ನಾನು ಅಂತ ಅಹಂಕಾರ ಅಂತನ್ನೋದನ್ನ ಯಾವ ತರ ಅದು ಸ್ಮಾಲ್ ಅಯ್ಯ ಕ್ಯಾಪಿಟಲ್ ಅಯ್ಯ ಅದನ್ನ ನಾವು ನೋಡ್ಕೊಂಡಾಗ ಅಹಂಕಾರ ಅಂತನ್ನೋದನ್ನ ಯಾವ್ದಕ್ ಹೋಲಿಸ್ಬೇಕು, ಅಥವಾ ನಾವು ಆತ್ಮ ಅಂತನ್ನೋದನ್ನ ಯಾವ್ದು ಅಂತನ್ನೋದು ನಾವು ಕಂಡ್ಕೋಬೇಕು. ಅಂದ್ರೆ ನಮ್ಮ ಜ್ಞಾನದಿಂದ ಹೇಗ್ ತಿಳ್ಕೋಬೇಕು ಅನ್ನೋದು ಈ ಎಕ್ಸಾಂಪಲ್ ಯಾವಾಗ್ಲೂ ನಾವು ಕಟ್ಕೊಂಡಿರ್ಬೋದು. ಒಂಥರ ನಮ್ಗೆ ಅದು ಬಿಸಿಲಲ್ಲಿ ಹೋಗ್ತಾ ಒಬ್ಬರ ಅಂತ ಹೋಗ್ತಿದಾಗ ಅದು ನೆರಳಲ್ಲೇ ಆಟ ಆಡ್ಕೊಂಡು ಹೋಗ್ತಾ ಇರ್ಬೋದು ಅದು. ಯಾಕೆಂದ್ರೆ ಇನ್ನೇನು ಇರಲ್ಲ, ಗಿಡ ಮರ ಎಲ್ಲ ಅಥವಾ ವೆಹಿಕಲ್ಸ್ ಇದೆ ಅಂತಂದ್ರೆ ಆ ನೆರಳು ಚಿಕ್ಕದಾಯ್ತಾ ದೊಡ್ಡದಾಯ್ತಾ ಅದನ್ನೇ. ಅಥವಾ ರಾತ್ರಿ ಹೊತ್ತು ಹೋದಾಗ್ಲೂ ಅಷ್ಟೇ, ಸ್ಟ್ರೀಟ್ ಲೈಟ್ಸ್ ಅಲ್ಲಿ ಅದು ಅಂದ್ರೆ ನಾವು ಹೇಗ್ ಕೊರಲೇಟ್ ಮಾಡ್ಕೋಬಹುದು ಎವ್ರಿ ಡೇ ಲೈಫ್ ಅಲ್ಲಿ ಎಕ್ಸಾಂಪಲ್ಸ್ ಇಂದ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಂಡು ಒಳಗೆ ಹೋಗಕ್ಕೆ ಹೇಗೆ ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಹೇಗ್ ಹೋಗೋದು ಅನ್ನೋದು ಈ ಎಕ್ಸಾಂಪಲ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಹೇಗೆ ಆ ಒಂದು ಕವರಿಂಗ್ ಶೀಲ್ಡ್ ಆಗ್ಲಿ, ಅಥವಾ ಆ ಒಂದು ಸೈನಿಕನ್ ಡ್ರೆಸ್ ಆಗ್ಲಿ, ಅಥವಾ ರಾಜನ್ ಡ್ರೆಸ್ ಆಗ್ಲಿ, ಆ ಒಂದು ವೇಷಭೂಷಣಗಳು ನಮ್ಗೆ ಹೇಗೆ ಪ್ರೊಜೆಕ್ಟ್ ಮಾಡತ್ತೆ ನಾವೇನು, ನಮ್ಮ ಉಪಾಧಿಗಳು ಏನು ಅಂತನ್ನೋದು ತಿಳ್ಕೊಳ್ಳೋದ್ರಲ್ಲಿ ಪ್ರತಿಯೊಂದು ಅಂದ್ರೆ ನಾವು ಗಮನ ಅಲ್ಲೇ ಇಡ್ಸಿರ್ಬೇಕಷ್ಟೆ. ಆ ಗಮನ ಹೊಟ್ಟೋಗ್ತಾ ಇರತ್ತೆ, ಎಳ್ಕೊಂಡ್ ಬರ್ತಿರ್ಬೇಕು. ಆವಾಗ ನಾವು ಸ್ಥಿಮಿತವಾಗಿರೋ ಅಂತ ಒಂದು ಪೊಸಿಷನ್ ಬರ್ತೀವಿ. ಚೆನ್ನಾಗಿರೋ ಇಲ್ಲಿ ಇಲ್ಲೊಂದು ಡೌಟ್ ಮೇಡಮ್, ಇದು ನನಗೆ ಈಗ ಆ ನೆರಳು ಎಲ್ಲಿದ್ರು ಯಾವಾಗ್ಲೂ ಏನು ಉದ್ದಕ್ಕೆ ಚಿಕ್ಕದಾಗಿ ಹಾಗೆ ಎಲ್ಲ ಕಾಣಿಸ್ತಾನೆ ಇರ್ತಾನೆ. ಆದ್ರೆ ಈ ಮಠ ಮಧ್ಯಾಹ್ನ 12 ಗಂಟೆನಲ್ಲಿ ನಾವು ನಮ್ಮ ನೆರಳು ಹುಡುಕ್ಬೇಕಂದ್ರೆ ಸಿಗಲ್ಲ. ಹಾಗಾದ್ರೆ ಇದ್ರ ಸಂಕೇತ ಏನು? ನಮ್ ಒಳಗೆ ಇರೋದು ಹುಡುಕಿ ಒಳಗೊಕ್ಕಿ ನೋಡಿ. ನಿಮ್ ಅಲ್ಲ,
ಗೊತ್ತಾಗತ್ತೆ ಅದ್ರ ಅಂದ್ರೆ ಗಮನಿಸಿದ್ರೆ ಗೊತ್ತಾಗತ್ತೆ, ಅವೇರ್ನೆಸ್ ಇದ್ರೆ ಗೊತ್ತಾಗತ್ತೆ. ಅದರ ಸಂಕೇತ ಏನು ಅಂದ್ರೆ, ಹೇಗೆ 12 ಗಂಟೆಗೆ ನೀನು ಹೇಗೆ ಒಂದಾಗಿ ಎರಡು ಆಗಿರ್ತೀಯೋ ಅದೇ ರೀತಿ ನಿನ್ನ ಮನಸ್ಸು ಯಾವಾಗ್ಲೂ ಆಜ್ಞಾ ಸಹಸ್ರಾರಲ್ಲಿರ್ಬೇಕು ಅಂತಾನು ಹೇಳ್ಬೋದಲ್ಲ, ಹೇಳ್ಬೋದಲ್ಲ ಮೇಡಮ್? ನಿನ್ನ ಮನಸ್ಸು ಯಾವಾಗ್ಲೂ ಆಜ್ಞಾ ಮತ್ತು ಸಹಸ್ರಾರದ ಕಡೆ ಇದ್ದಾಗ ನೀನು ಆಗ ನಿನ್ನೊಳಗೆ ನೀನು ಇರೋದಕ್ಕೆ ಸಾಧ್ಯತೆ ಅನ್ನೋದು ಆ 12 ಗಂಟೆ ಸಂಕೇತ ಅಂತ ನನಗೆ ಅನ್ಸಿದ್ದು, ಸುಮ್ನೆ ಹಂಚ್ಕೊಂಡೆ. ಈ ತರನು ಹೇಳ್ಬೋದಲ್ವಾ? ನೆರಳು ನಮ್ಗೆ ಉದ್ದಾನೋ ಕಾಣಲ್ಲ, ಚಿಕ್ಕದಾಗೋ ಕಾಣಲ್ಲ, ಈಕ್ವಲ್ ಆಗಿರುತ್ತೆ. ಮೈಂಡ್ ಬ್ಯಾಲೆನ್ಸಿಂಗ್ ಸ್ಟೇಟ್ ಅಲ್ಲಿ ಇರತ್ತೆ ಅಂತ. ಹಾಗೆ ಯಾಕೆ ಯೋಚನೆ ಮಾಡ್ಬಾರ್ದು ನಾವು? ಅಲ್ಲ, ಹಾಗೂ ಯೋಚನೆ ಮಾಡ್ಬೋದು ಮೈಂಡ್ ಬಗ್ಗೆ. ಬಟ್ ಇದು ಏನು ಅಂದ್ರೆ ಆಧ್ಯಾತ್ಮಿಕದಲ್ಲಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರಲ್ಲ, ನಿಮ್ದು ಯಾವಾಗ್ಲೂ ಗಮನ ಆಜ್ಞಾ ಕಡೆನೇ ಇರ್ಬೇಕು, ಧ್ಯಾನ ಮಾಡ್ಬೇಕಾದ್ರೆ ಸಹಸ್ರಾರ ಕಡೆನೇ ಇರ್ಬೇಕು ಅಂತ ಏನ್ ಹೇಳ್ತಾನೆ ಅಂದ್ರೆ, ಆ ಟೈಮಲ್ಲಿ ದೇರ್ ಬಿ ನೋ ಥಾಟ್ ಸ್ಟೇಟ್ ಅಂತ ಹೇಳಿದ್ದಾರೆ. ಸೊ ಇದು ನನಗೆ 12 ಗಂಟೆಗೆ ನೆರಳು ಯಾವ ಕಾಣಿಸಲ್ಲ ಅಂದ್ರೆ, ನಾನು ನನ್ನ ಆಜ್ಞಾ ಮತ್ತು ಸಹಸ್ರಲ್ಲಿ ಇದ್ದಾಗ ಈ ನನ್ನ ಈ ಉಪಾಧಿ ದೇಹದ ಬಗ್ಗೆ ಇದು ಮಾಡ್ಬಿಟ್ಟು ನಾನು ನನ್ನ ಇದರ ಬಗ್ಗೆ ನನಗೆ ಗಮನ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು. ಅದನ್ನ ಸರಿ ಇರಬಹುದು ಅಂತ ಹಂಚ್ಕೊಂಡೆ. ನಮ್ ಕಾತ್ಯಾಯನಿಯವ್ರ ಮೇಡಮ್ ಸರಿನೋ ಇಲ್ವೋ ಹೇಳಿ. ಈಗ ಎಲ್ಲಾರ್ನು ಕೇಳೋಣ. ವಿಜಯ ಇದ್ದಾರೆ, ಕಲ್ಪನಾ ಇದ್ದಾರೆ, ಎಲ್ಲಾರು ಇದ್ದಾರೆ. ಮಧ್ಯರಾತ್ರಿ ನೆರಳೆಲ್ಲ ಹೋಗಿರತ್ತೆ. ಮಧ್ಯರಾತ್ರಿ ನಾನು ಇಲ್ಲ, ನೆರಳು ಇಲ್ಲ. ನಾನಿದ್ರೆ ತಾನೇ ನೆರಳಿಯೋದು, ನಾನೇ ಇಲ್ಲ. ಮಧ್ಯಾಹ್ನ ಇವ್ರು ನೋಡ್ಕೋತಾರೆ, ಅದಕ್ಕೋಸ್ಕರ ಇವ್ರಿಗೆ ನೆರಳಿಲ್ಲ. ಇವ್ರಿದ್ದಾರೆ, ನೆರಳಿಲ್ಲ. ಮಧ್ಯರಾತ್ರಿಯಲ್ಲಿ ಇವ್ರಿಲ್ಲ, ನೆರಳು ಇಲ್ಲ, ಎರಡು ಇಲ್ಲ. ಅಲ್ಲಿ ಉಮಾ ಅವ್ರು ಹೇಳಿದ್ದು ಲೈಟ್ ಬೆಳಕಲ್ಲಿ ನೆರಳು ಕಾಣುತ್ತೆ. ಮಧ್ಯರಾತ್ರಿಲಿ ನೀವು ಸ್ಟ್ರೀಟ್ ಲೈಟ್ಸ್ ಇದ್ರೆ ನಿಮ್ ನೆರಳು ಕಾಣುತ್ತೆ ಆಗ್ಲೂ ಕೂಡ. ಇದೇನು ಅಂದ್ರೆ ನೇರ ಸೂರ್ಯ ನೇರ ತಲೆ ಮೇಲೆ ಸಹಸ್ರಾರಕ್ಕೆ ಬೇರೆ ಬೀಳ್ತಾನೆ. ಟೈಮಲ್ಲಿ ಆಬ್ಲಿಕ್ ಆಗಿರುತ್ತದು. ಅಂದ್ರೆ ಈಗ ಜ್ಞಾನದಲ್ಲಿ ನೀವು ಪೂರ್ಣವಾಗಿ, ಇವಾಗ ನೀವು ಹೇಳಿದ್ರಲ್ಲ ಬ್ಯಾಲೆನ್ಸ್, ಪೂರ್ಣವಾಗಿ ಮನಸ್ಸನ್ನ ಆತ್ಮನಲ್ಲೇ ನಿಲ್ಲಿಸಿದಾಗ, ಅಂದ್ರೆ ಸ್ಟ್ರೈಟ್ ಫುಲ್ ನೀವು ಫೋಕಸ್ ಆತ್ಮನಲ್ಲೇ ಇದ್ದಾಗ, ಅವಾಗ ಅಹಂಕಾರದ ಗಮನ ಇಲ್ಲ. ಸ್ವಲ್ಪ ಆಚೀಚೆ ಇದ್ದಾಗ ಅಲ್ಲಿ ಇಣಗ್ತಾ ಇರುತ್ತೆ ಅಂತ ಆತರ. ಆಬ್ಲಿಕ್ ಆಗಿದ್ದಾಗ ನೆರಳು ಬರ್ತಾ ಇರುತ್ತೆ, ಸ್ಟ್ರೈಟ್ ಹೆಡ್ ಮೇಲೆ ಇದ್ದಾಗ ಅಂದ್ರೆ ನೇರ ಫೋಕಸ್ ನಮ್ಗೆ ಆತ್ಮನಲ್ಲಿದ್ದಾಗ ನೆರಳಿನ ಆಟ ಏನು ಅಥವಾ ಅಹಂಕಾರದ ಆಟ ನಡೆಯಲ್ಲ ಅನ್ನೋ ರೀತಿ. ಅವಾಗ ಆತ್ಮನ್ ಸ್ವರೂಪದಲ್ಲೇ ಇರ್ತೀವಿ, ಅವಾಗ ಅಹಂಕಾರ ಸುಳಿಯಲ್ಲ ಒಂದ್ ಸ್ವಲ್ಪ ಹೊತ್ತು. ಮತ್ತೆ ಈ ಮುಂದೆ ಸೂರ್ಯ ಮುಂದಕ್ಕೆ ಹೋದಾಗ ಒಂಚೂರು ಬೆಳಕು ಮುಂದಕ್ಕೆ ಹೋಗುತ್ತೆ, ಅವಾಗ ಸಹಸ್ರಾರದಿಂದ ಪಕ್ಕಕ್ಕೆ ಹೋದಾಗ ಫಸ್ಟ್ 12 ಗಂಟೆ ಮಟ್ಮಟ ಮಧ್ಯಾಹ್ನದಲ್ಲಿ ಸೂರ್ಯ ನೆತ್ತಿಗೆ ಇಲ್ಲಿ ಬೀಳೋ ತನಕ ನಿಂತ್ಕೊಂಡು ನೋಡಿ, ಅಹಂಕಾರ ಬರುತ್ತಾ, ಯಾವ್ದು ಇಚ್ಛೆ ಬರುತ್ತೆ, ಅಥವಾ ನಾವೇ ಬಿದ್ದೋಗ್ತೀವ ಬಿಸಿಲಿಗೆ ಅಂತ ನೋಡ್ಬೇಕು. ಅದಲ್ಲ, ಅದು ಬೇಸಿಗೆದಲ್ಲಿ ಮಧ್ಯಾಹ್ನದ ತಲೆ 12 ಗಂಟೆಗೆ ನಿಂತ್ಕೊಂಡಾಗ ತಲೆ ಸುತ್ತುತ್ತೆ. ಏನು ಇಲ್ಲ, ಅಹಂಕಾರವೂ ಇಲ್ಲ, ನಾನು ಇಲ್ಲ, ಏನು ಕಾಣಲ್ಲ. ಅಲ್ಲ, ಇನ್ನೊಂದು ಉದಾಹರಣೆ, ಗುರುಜಿ ಈ ಕನ್ನಡದಲ್ಲಿ ಮುಖ ನೋಡ್ಕೊಂಡ್ರೆ ಸಣ್ಣ ಕಾಣಿಸ್ತೀರ, ದಪ್ಪ ಕಾಣಿಸ್ತೀರ ಅಂತಷ್ಟು ನಾನು ವಾ ಗುರುಜಿ ಹೇಳ್ತಾ ಇದ್ದಾರೆ, ಕನ್ನಡದಲ್ಲಿ ಮುಖ ನೋಡ್ಕೊಂಡ್ರೆ ನಾನ್ ಸಣ್ಣ ಕಾಣಿಸ್ತೀನಿ, ಸಣ್ಣ ಕಾಣಿಸ್ತೀನಿ. ಯಾವ್ದದು? ಡಿಪೆಂಡ್ಸ್ ಆನ್ ಲೆನ್ಸ್. ಅದು ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್. ಆ ಲೆನ್ಸ್ ಅಲ್ಲಿ ನಾ ಫಸ್ಟ್ ಚಿಕ್ಕ ಹುಡುಗಿ ಇದ್ದಾಗ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಕರ್ಕೊಂಡು ಹೋಗಿದ್ರು, ಅಲ್ಲಿ ನೋಡಿದ್ದು. ಏನ್ ಇಷ್ಟಿಷ್ಟು ದಪ್ಪ ಕಾಣೋದು ಇಲ್ಲ, ಸಣ್ಣಿಗೆ ಒಂದೊಂದಕ್ಕೆ 4 ತರದ್ದು ಲೆನ್ಸ್ ಗ್ಲಾಸ್ಗಳಲ್ಲಿ ಒಂದೊಂದ್ ಮಖಗಳು ಕಾಣಿಸ್ತಾ ಇತ್ತು ನಮ್ಗೆ. ಅದಕ್ಕೆ ಒಂದಂದ್ರೆ, ಈ ವ್ಯವಹಾರ ದೃಷ್ಟಿಯಲ್ಲಿ ಈ ದೇಹ ದಪ್ಪ ಸಣ್ಣ ಕಪ್ಪು ಅದು ಇದು ಎಲ್ಲ, ಆದ್ರೆ ಪಾರಮಾರ್ಥಿಕ ದೃಷ್ಟಿ ಬಂದಾಗ ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ, ಎಲ್ಲವೂ ಒಂದೇ ಅನ್ನೋಂಥದ್ದು ಆ ಕನ್ನಡಿ ಉದಾಹರಣೆ ಕೊಟ್ಟಿರುವಂತದ್ದು. ನಾನೇ ಸುಮ್ಮನೆ ನಕ್ಕೊಂತಾ ಇದ್ದೆ ಅಷ್ಟೇ. ವ್ಯಾವಹಾರಿಕ ದೃಷ್ಟಿಯಲ್ಲಿ ಅಹಂಕಾರ ಬೇಕು. ಅಹಂಕಾರ ಯಾಕೆ? ಉಪಾಧಿಗಳನ್ನ ಇಟ್ಕೊಂಡೇ ವ್ಯವಹರಿಸ್ತೀನಿ ನಾನು. ಆಕಾರ ಇಲ್ದಲೆ ಅಂದ್ರೆ ನಾನು ಉಪಾಧಿ ಇಲ್ದೇ ಇದ್ರೆ ಏನ್ ವ್ಯವಹಾರ ಮಾಡಕ್ ಸಾಧ್ಯ? ಇಲ್ಲ ಮಾತಾಡ್ತಾ ಇದೀವಿ ನಾವು. ಅಂದ್ರೆ ಹೇಗೆ ಅಂತಂದ್ರೆ ಈ ಅಹಂಕಾರ ನಾನು ಈ ಉಪಾಧಿಗಳನ್ನ ನಾನು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊಂಡು ಇದನ್ನ ನಾವು ಮಾಡ್ತಾ ಇದ್ದೀನಿ ಅನ್ನೋಂತ ಅರಿವಿರ್ಬೇಕು ನಮ್ಗೆ. ಅದೇ ಇದು ಇರ್ಬೇಕು, ಇದು ಉಪಾಧಿ ಅಂತ ಗೊತ್ತಿರ್ಬೇಕು. ಇದನ್ನ ನಾನು ಈ ಕಾರ್ಯಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ.
ಇವಾಗ ಇದು ಮಾತಾಡಕ್ಕೋಸ್ಕರ ಈ ಉಪಾಧಿಗಳನ್ನ ಉಪಯೋಗಿಸ್ಕೊತಾ ಇದ್ದೀನಿ. ಆ ನಂತರ ಇದು ಯಾವ್ದೋ ನಾನಲ್ಲ ಅಂತ ಕೂತ್ಕೋತಾ ಇರ್ತೀನಿ. ಆ ಅರಿವು ನನ್ನಲ್ಲಿ ಇರ್ಬೇಕು. ಇಲ್ಲ ಅಲ್ಲ ಅಂತಂದ್ರೆ 30 ಸಲ ಉಮಾ ಎದ್ದೆದ್ ಬಂದು ನಿಂತ್ಕೋತಾಳೆ, ನಾನು 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 ಅಂತ ಹೇಳಿ. ನಾವು ಅದನ್ನ ಬಿಟ್ಟು ನಾವು ಮಾತಾಡ್ತಾ ಇದ್ವಿ, ಉಪಯೋಗಿಸ್ಕೊತಾ ಇದ್ವಿ. ನಾವ್ ಬೇಕಿತ್ತು, ನಾವ್ ಇಲ್ದಲೆ ಇದು ಈ ಉಪಾಧಿ ಇಲ್ದಲೆ ಏನೊಂದು ಮಾಡಕ್ ಆಗತ್ತಿಲ್ಲ. ನಾವೇನ್ 24 ಗಂಟೆ ಬ್ರಹ್ಮವಾದಲ್ಲಿ ನಾನು ಏನು ಮಾಡ್ದಲ್ಲೇ ಕೂತ್ಕೊಂತೀನಿ ಅಂತ ಎಷ್ಟೊತ್ತಂಗೆ ಕೂತಿರಕ್ ಸಾಧ್ಯ? ಪ್ರಪಂಚದ ಜೊತೆ ಬರಲೇಬೇಕು, ವ್ಯವಹರಿಸ್ಲೇಬೇಕು. ನೀ ಹೇಗೆ ಅದನ್ನ ಚತುರತೆಯಿಂದ ಉಪಯೋಗಿಸ್ಕೊಂಡಿದ್ದನು ಉಪಾಧಿಗಳನ್ನ ಜೀವನ ಮಾಡ್ತ್ಯಾ ಅನ್ನೋದೇ ಟೆಕ್ನಿಕ್ ಇದು. ಹೇಗೆ ನಾವು ಇರ್ತೀವಿ ಅಂತ ನೀವು ಅದೇ ಹೇಳ್ತೀರಲ್ಲ. ಇವಾಗ ನಾವು ಅದು ಹಾಕೊಂಡಾಗ ಬೇರೆ ಬೇರೆ ತರದ್ ಬರುತ್ತೆ. ಇದು ನಾವು ಅದಲ್ಲ, ಇದು ವ್ಯವಹಾರದಲ್ಲಿ ಬಂದಿದ್ದೀವಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಹಾರ ಮಾಡ್ತಾ ಇರ್ಬೇಕು, ವಾಪಸ್ ಬಂದು ಕೂತ್ಕೋತಾ ಇರ್ಬೇಕು. ಲಾಸ್ಟ್ ಟೈಮ್ ಮೇಡಮ್ ಹೇಳಿದ್ರು, 2 ಕೋಣೆಯ ನೀ ಮಾಡು, 1 ಕೋಣೆಯ ಲೋಕದ ಆಟಗಳ ನೀನಾಡು, ವಿರಮಿಸಿ ಇನ್ನೊಬ್ಬನೇ. ಏನ್ ಮೇಡಮ್ ಅದ? ವಿರಮಿಸೊಬ್ಬನೇ ಒಳಮನೆಯ ಶಾಂತಿಯಲ್ಲಿ. ವರಯೋಗ ಸೂತ್ರವಿದು ಮಂಕುತಿ. ಹಾ, ಇದು ಸೂತ್ರ. ಇದು ಜೀವನ ಹೇಗೆ ಮಾಡ್ಬೇಕು ಅನ್ನೋದು ಪರಯೋಗ ಸೂತ್ರವಿದು ಅಂತ ನಮ್ಗೆ DVG ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಇದು ಮಾಡು, ಆಟ ಆಡ್ತಾ ಇರು, ವಾಪಸ್ ಬರ್ತಾ ಇರು, ನಿನ್ ಕೋಣೆಯಲ್ಲಿ ಕೂತ್ಕೋತಾ ಇರು, ಅಷ್ಟೇನೆ. ಅದು ನೀನ್ ಒಬ್ನೇ ಇದ್ದ ತಕ್ಷಣ ಒಳಕ್ ಹೋಗು, ಹಾ, ಬಾಹ್ಯದಲ್ಲಿ ಎಲ್ಲರೂ ಇದ್ದಾಗೆಲ್ಲ ವರ್ತ್ಸು, ಆಮೇಲೆ ಒಬ್ರೇ ಆದ ತಕ್ಷಣ ಒಳಕ್ ಹೋಗ್ಬಿಡು ಅಷ್ಟೇ. ಸ್ಟೇಜ್ ಹತ್ತೀವಿ, ಅಲ್ಲಿ ನನ್ಗೊಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರನ ನಾನು ಮಾಡ್ದೆ, ಹೋದ ತಕ್ಷಣ ವಾಪಸ್ ಬಂದೆ. ನಾನು ಎಷ್ಟೋ ತನಕ ಈಗ ಅಮ್ಮನ ಪಾತ್ರನೇ ಮಾಡಕ್ಕಾಗತ್ತೆ, ಹೆಂಡತಿ ಪಾತ್ರನೇ ಮಾಡಕ್ಕಾಗತ್ತೆ, ಅಥವಾ ಇನ್ನೊಂದ್ ಪಾತ್ರನೇ ಮಾಡಕ್ಕಾಗತ್ತೆ. ಚೇಂಜ್ ಆಗ್ತಾ ಇರುತ್ತೆ. ನಾವ್ ಹೆಂಗ್ ಚೇಂಜ್ ಮಾಡ್ಕೋತಾ ಇರ್ತೀವಿ. ನಮಗ್ ಗೊತ್ತಿರತ್ತದ ಅವಾಗ ನಾವು ಹೇಗ್ ನಡ್ಕೋಬೇಕು ಅಂತ. ಈಗ ಗಂಡನ ಹತ್ರ ಹೇಗೆ ಹೆಂಡತಿಯಾಗಿ ನಡ್ಕೋಬೇಕು, ಅಥವಾ ಮಕ್ಳ ಹತ್ರ ಅಮ್ಮನಾಗಿ ಹೇಗ್ ನಡ್ಕೋಬೇಕು, ಅಥವಾ ತಂದೆ ತಾಯಿ ಹತ್ರ ಮಗಳಾಗಿ ನಿಟ್ಕೋಬೇಕು. ನಮಗೆ ಎಲ್ಲಾ ಪಾತ್ರಗಳ ಬಗ್ಗೆ ತುಂಬಾ ಅರಿವಿರುತ್ತೆ. ಆ ಅರಿವು ಇಟ್ಕೊಂಡು ಏನ್ ಮಾಡ್ಬೇಕು, ಆ ಪಾತ್ರ ಮಾಡ್ಬೇಕು, ವಾಪಸ್ ಸ್ಟೇಜ್ ಇಳಿತಾ ಇರ್ಬೇಕು. ಸೊ ನಾನು ಆತ್ಮಸ್ವರೂಪಿ, ನಂಗೂ ಇದಕ್ಕೂ ಸಂಬಂಧ ಇಲ್ಲ. ಅದೇನಿದೆ ಅವಾಗ ಅದಕ್ಕೆ ತಕ್ಕಂತೆ ನಾನು ಮಾಡ್ದೆ, ಹೇಳ್ದೆ, ಆ ತರದ್ ಒಂದ್ ಬರ್ಬೇಕಷ್ಟೇ. ಅಥವಾ ನಾನು ಅನ್ನೋದು ಇರಲ್ಲ ಅಲ್ಲಿ. ನಾವು ಮಾಡ್ದೆ, ನಾನ್ ಮಾಡ್ದೆ ಅಂತ ಯಾವ ಭಾವಗಳು ಇರಲ್ಲ. ವ್ಯವಹಾರದಲ್ಲಿ ನಾವು ವ್ಯವಹಾರ ಬಿಟ್ಟಿರಕ್ಕಾಗಲ್ಲ, ನಾವು ಪ್ರಪಂಚ ಬಿಟ್ಟಿರಕ್ಕಾಗಲ್ಲ. ಎಲ್ಲವನ್ನು ಆತ್ಮಭಾವಕ್ಕೆ ತೋಡೋಗ್ತಾರೆ ನೋಡಿ. ಎಲ್ಲ ದೇಹಾತ್ಮ ಬುದ್ಧಿ ಎಲ್ಲದನ್ನು ಆತ್ಮಕ್ಕೆ ಟರ್ನ್ ಮಾಡ್ತಾರೆ. ಇವನ್ ಪಂಚಕೋಶಗಳನ್ನು ಎಲ್ಲ ಆತ್ಮಭಾವಕ್ಕೆ ತಗೊಂಡ್ ಬರ್ತಾರೆ. ಪ್ರತಿ ಒಂದು ಏನ್ ಮಾಡಿದ್ರೆ ಎಲ್ಲ ಪೂರ್ಣತ್ವ ಗ್ರೌಂಡ್ ಮಾಡ್ಬಿಟ್ಟು ಕೂರಿಸ್ತಾರೆ ಅದನ್ನ ನಮ್ಗೆ. ಸೊ ಆ ಹಂತಕ್ಕೆನೆ ಆ ತತ್ವಮಸಿ ಶ್ವೇತಕೇತು ಅಹಂ ಬ್ರಹ್ಮಾಸ್ಮಿಗೆ ನಮ್ಮನ್ನ ಕರ್ಕೊಂಡು ಹೋಗುವಂಥದ್ದು ಈ ವೇದಾಂತದ್ದು ಅಂತ್ಯ ಅದು. ಸೊ ನಾವ್ ಇವಾಗ 37ನೇ ಟಾಕ್ನ ಮುಗಿಸಿದೀವಿ ನಾವದು. ಈಗ ಮತ್ತೆ ಮುಂದಕ್ಕೆ ಹೋಗ್ತಾ ಇದೀವಿ ನಾವು ಇವಾಗ 38ರಲ್ಲಿ. ಮತ್ತೆ ಅದೇನೆ 37ಲ್ಲಿ ನಿಮಗೆ ಯಾರು ಗೊತ್ತಿಲ್ದ್ರೆ ಒಂದು ಬಹಳ ಸೂಕ್ಷ್ಮತೆ ಇತ್ತು. ಅಂದ್ರೆ ನೀವೆಲ್ಲಾ ಎಕ್ಸಾಂಪಲ್ ಹೇಳಿದ್ರಿ, ಆದ್ರೆ ನಿಮಗೆ ಯಾರಿಗೂ ಜ್ಞಾನೋದಯ ಆಗ್ಲೇ ಇಲ್ಲ. ನನಗೆ 35 ವರ್ಷದ ಹಿಂದೆನೆ ಜ್ಞಾನೋದಯ ಆಯ್ತು, ಗೊತ್ತಾ? ನಾನು ಆ 35 ವರ್ಷದಿಂದ ಮದುವೆ ಮಾಡ್ಕೊಳ್ಳೋ ಮುಂಚೆನೆ ಒಂದ್ ಸುಂದರ ಹುಡುಗಿಯನ್ ಕನಸಲ್ಲಿ ಕಂಡು ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಬಹಳಷ್ಟು ಆಸೆ ಪಟ್ಟು ಎದ್ದಾಗ ನೋಡಿದಾಗ ಏನಪ್ಪಾ ಇದು ಆಗದೆ ಇರೋ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಮದುವೆ ಮಾಡ್ಕೊಂಡೆ. ನನಗೆ 35 ವರ್ಷದ ಹಿಂದೆನೆ ಇದು ಮಿಥ್ಯಾ ಅಂತ ನನಗೆ ಆವಾಗಲೇ ಗೊತ್ತಾಗೋಯ್ತು. ಅಲ್ಲ, ಮದುವೆ ಆಗಿ 42 ವರ್ಷ ಆಯ್ತು. ಇವ್ರು 32ನೇ ವರ್ಷಕ್ಕೆ ಯಾವ ಹುಡುಗಿ ಕನ್ಸ್ಕೊಂಡ್ರು ನೀವೇನೋ ಪಾತ್ರೆ, ಬಾಳೆಹಣ್ಣು, ಸಿಪ್ಪೆ ಎಲ್ಲ ಹೇಳಿದ್ರಿ. ತರ್ತಾ ಇದ್ದಾರೆ, ಏನೋ ಬೇರೆ ಕನ್ಸ್ ಕಾಣ್ತಾ ಇರ್ಬೇಕಲ್ಲೀಗ. ಸೊ ಯಾಕೆ ಯಾರು ಇದನ್ನ ಹೇಳಲಿಲ್ಲ ಅಂದ್ರೆ ನಿಮ್ಗೆ ಯಾರು ಅದ್ರ ಅನುಭವ ಆಗಿಲ್ಲ. ನನಗೆ ಅನುಭವ ಆಯ್ತು, ಅದಕ್ಕೆ ನನಗೆ ಅಂತಾನೆ ಪೆಂಡಿಂಗ್ ಇತ್ತು ಅದು ಎಕ್ಸಾಂಪಲ್. ಅದಕ್ಕೆ ನನಗೆ 35 ವರ್ಷದಿಂದ ಜ್ಞಾನೋದಯ ಆಯ್ತು. ಸೊ ಈಗ ನೀವು ಮುಂದಿನ ಚಾಪ್ಟರ್ಗೆ ಹೋಗ್ಬೋದು. ಏನ್ ಮಾಡೋದು, ಕನಸು ಯಾವ್ದು ನಿಜ ಆಗಲ್ವೇ? ಕನಸು ನಿಜ ಆಗೋಗ್ಬಿಟ್ಟಿದ್ರೆ ನಾವು ಅದಾಗಿದ್ರೆ ನಿಮ್ಮನ್ನೆಲ್ಲಿ ಕಟ್ಕೊಳ್ತಿದ್ದೆ ನಾನು.
ಇದು ಕನ್ಸೆ, ಇದು ಇಲ್ಲಿರೋದು ಕನ್ಸೇನೆ, ಇದೇನ್ ಸತ್ಯ ಅಲ್ಲ, ಇದು ಮಿಥ್ಯಾನೆ. ಅವತ್ತಿದ್ದಿದ್ಯಾ ಇವಾಗ ಇಲ್ಲ, ಬದಲಾಯ್ತು ಅಷ್ಟೇ. ಓಕೆ, ನಾವು ಇವಾಗ 38ನೇ ಟಾಕ್ ಹೋಗ್ತಾ ಇದೀವಿ, ಅದು ಮುಗಿಸಿ ಮತ್ತೆ ಈ ಜೀವಾತ್ಮ ಪರಮಾತ್ಮದ ಇದ್ರ ಬಗ್ಗೆ, ಅಖಂಡ ಏಕ ರಸತ್ವದ ಬಗ್ಗೆ ನಾವು ಒಂದು ಶ್ಲೋಕ ಇದೆ, ಗುರುಜಿ ನಮ್ಗೆ ಇದರೊಳಗೆ ಹೇಳ್ತಾ ಇದ್ದಾರೆ. ನಾವೀಗ ಆಲ್ರೆಡಿ ಮಹಾವಾಕ್ಯದ ಬಗ್ಗೆ ಡಿಸ್ಕಷನ್ ಆಗಿರೋದ್ರಿಂದ ಮತ್ತೆ ನಾನು ಅದು ಬ್ಯಾಕ್ ಹೋಗ್ತಾ ಇಲ್ಲ ಅಲ್ಲಿ. ಓಕೆ, ನೆಕ್ಸ್ಟ್ ಈಗ ಆ ಶ್ಲೋಕ 247. ತತಸ್ತುತೌ ಲಕ್ಷಣಾಯ ಸುಲಕ್ಷ್ಯೌ ತಯೋರಖಂಡೈಕರ ಸತ್ವ ಸಿದ್ಧಯೇ ನಾಲಂ ಜಹಾತ್ಯ ನ ತಥಾ ಜಹತ್ಯ ಕಿಂತೋ ಭೂಯಾರ್ಥಾತ್ಮಿಕ ಯೈವ ಭಾವ್ಯಂ ಅಂತ ಹೇಳಿ ನಾವು ಇದ್ ಮಾಡ್ತಾ ಇದೀವಿ. ಏನದು ಈ ಜೀವ ಪರಮಾತ್ಮರನ್ನ ಹೇಗೆ ನಾವಿಬ್ರು ಒಂದಾಗಿ ಅಂತ ನಾವು ಹೇಗ್ ತಿಳ್ಕೊಳಕ್ ಸಾಧ್ಯ? ಯಾವ ರೀತಿ ನಾವು ಈ ಲಕ್ಷಣಗಳಿಂದ, ಜಹಾದ್ ಲಕ್ಷಣ, ಅಜಹಾದ್ ಲಕ್ಷಣ, ಜಹಾದ್ ಅಜಹಾದ್ ಲಕ್ಷಣ ಅಂತ 3 ಲಕ್ಷಣಗಳನ್ನ ನಮ್ಗೆ ಇದ್ರೊಳಗೆ ಹೇಳ್ತಾ ಬರ್ತಾರೆ. ಈಗ ಶ್ರೀನಿವಾಸ ಮೂರ್ತಿ ಅವರೇನೆ ಈಗ ನಮ್ಗೆ ಈ ಇದ್ರ ಬಗ್ಗೆ, ಲಕ್ಷಣದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರಿಸ್ಬೇಕಲ್ಲ ತಾವು. ನಾವು ಅದೇನು ಅಲ್ಲ, ಬಿಫೋರ್ ದಟ್ ಒಂದ್ ಪ್ರಶ್ನೆ ಅದನ್ನ ನಾವು ಚರ್ಚೆ ಮಾಡಿಲ್ಲ, ಅದು ನೋಡಕ್ ಹೋಗಿಲ್ಲ, ಗೊತ್ತು ಆದ್ರೆ ಹೇಳಕ್ ಬರಲ್ಲ. ಕೊನೆಗೆ ಬೇರೆ ಬೇರೆ ಅಂತ ಹೇಳ್ಕೊಂಡು ಕೊನೆಗೆ ಅದು ಒಂದೇ ಅಂತ ಹೇಳ್ಬೇಕು ಅಂತ ಟಾಕಲ್ ಕೇಳಿದ್ದೀನಿ, ಅದು ಏನ್ ನೋಟ್ಸ್ ರೆಡಿ ಇಲ್ಲ. ಓಕೆ, ನಾನು ಇನ್ನೊಂದು ಉದಾಹರಣೆ ಕೇಳ್ತೀನಿ, ಹೋಗ್ಲಿ. ಇದನ್ನ ಇಟ್ಕೊಂಡಿದ್ದೀರಾ ನೀವು? ವೇದಾಂತ ಅಧ್ಯಯನಕ್ಕೆ ಒಂದು ಗುರುವಿನ ಅವಶ್ಯಕತೆ ಇದೆಯಾ ಏನು ಅನ್ನೋದ್ರ ಬಗ್ಗೆ ತಾವು ಒಂದ್ ಸ್ವಲ್ಪ ಹೇಳಿ. ಇವಾಗ ಈ ಗೂಢಾರ್ಥ ರೂಢಾರ್ಥಗಳ ಬಗ್ಗೆ ಗುರುವಿನ ಅವಶ್ಯಕತೆ ನಮ್ಗೆ ಯಾಕೆ ಬೇಕು ಈ ವೇದಾಂತ ಅಧ್ಯಯನಕ್ಕೆ, ವೇದಾಂತ ತಿಳ್ಕೊಳಕ್ಕೆ ಅಂತ? ಇದು ವೇದಾಂತ ಅಧ್ಯಯನ ನಾನು ಒಂದು 100 ಬುಕ್ ಓದ್ಬಿಟ್ಟು ನಾನೇ ತಿಳ್ಕೊಂಡ್ಬಿಡ್ತೀನಿ, ನಾನೇ ಅರ್ಥ ಮಾಡ್ಕೊಳ್ತೀನಿ, ನನಗೆ ಎಲ್ಲ ಗೊತ್ತಾಗುತ್ತೆ, ಅದೇನ್ ಮಹಾ ದೊಡ್ಡ ವಿದ್ಯಾನ ಯಾರ್ದೋ ಒಂದು ರಾಮಕೃಷ್ಣ ಪರಮಹಂಸರದೋ ವಿವೇಕಾನಂದರದೋ ಇನ್ನೊಂದು ಮತ್ತೊಂದು ಓದಿದ್ರೆ ತಿಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ಕೊಂಡ್ರೆ ಅದು ಎಲ್ಲೋ ಒಂದು 2%, 5% ಏನೋ ವಿಷಯ ಗೊತ್ತಾಗಿರ್ಬೋದು. ಆದ್ರೆ ನಮಗೆ ಪೂರ್ಣತ್ವವಾಗಿ ತಿಳ್ಕೋಬೇಕು ಅಂದ್ರೆ ಶ್ರೋತ್ರೀಯ ಬ್ರಹ್ಮನಿಷ್ಠರು ಆದಂತಹ ಸದ್ಗುರುಗಳು ಅವ್ರ ಸಮ್ಮುಖದಲ್ಲಿ, ಜೀವಂತ ಸದ್ಗುರುಗಳ ಸಮ್ಮುಖದಲ್ಲಿ ಆಗ್ಬೇಕು ಅಂತ ನಮ್ ಗುರುಗಳು ಹೇಳಿದ್ದಾರೆ. ಯಾಕೆ ಅಂದ್ರೆ ನೀವು ಬೇರೆ ಬೇರೆ ಗುರುಗಳ ಹತ್ರ ಹೋಗಿರ್ಬೋದು, ಆದ್ರೆ ಅವ್ರದ್ದು ಗ್ರಂಥಗಳು ಓದಿರ್ಬೋದು, ಆದ್ರೆ ಅವರು ಈಗ ಇರಲ್ಲ. ಆದ್ರೆ ನಮ್ಗೆ ಏನಾಗುತ್ತೆ, ಏನಾದ್ರೂ ಕ್ವಶನ್ ಅಥವಾ ಡೌಟ್ಸ್ ಬಂದ್ರೆ ನಮಗೆ ಅದನ್ನ ಉತ್ತರಕ್ಕೆ ಸಮರ್ಥವಾಗಿ ಕೊಡುವಂತಹ ಒಂದು ಇವ್ರು ಇರಲ್ಲ. ಆಗ ನಾವು ತಿರ್ಗಾ ಆ ಬುಕ್ಕು ಈ ಬುಕ್ಕು ಇವರು ಹೇಳಿರೋದನ್ನ ಕೇಳಿ ಅದನ್ನ ಮಾಡ್ಕೊಳ್ತೀವಿ. ನಮಗೆ ಆ ಒಂದು ಕ್ಲಾರಿಟಿ ಆಫ್ ಮೈಂಡ್ ಬರ್ಬೇಕು ಅಂದ್ರೆ ಶ್ರೋತ್ರೀಯ ಬ್ರಹ್ಮನಿಷ್ಠರಾದಂಥ ಜೀವಂತ ಸದ್ಗುರುಗಳು, ನಮ್ಮ ಸದ್ಗುರುಗಳು ಇದ್ದಾರಲ್ಲ, ಅದು ಅಂತಹ ಸದ್ಗುರುಗಳು ಸಿಕ್ಕಿದ್ರೆ ಅವರು ನಾವು ಆನ್ಸರ್ ಕೇಳೋದಕ್ಕಿಂತ ಜಾಸ್ತಿ ಏನ್ರಿ ಏನಾದ್ರು ಕ್ವಶನ್ ಇದೇನ್ರಿ ಓಕೆ ಕ್ಲೋಸ್ ಮಾಡ್ಲಾ, ಏನಾದ್ರು ಇದೆಯಾ ಅಂತ ಅವ್ರು ಕೇಳ್ತಾರೆ ಕ್ವಶನ್. ಬೇರೆ ಕಡೆ ಎಲ್ಲೇ ಹೋಗ್ಲಿ ನಾವು ಕ್ವಶನ್ ಕೇಳ್ಬೋದಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಅದು ಕೇಳ್ಬೋದು. ಓನ್ಲಿ 4 questions, ಓನ್ಲಿ 5 questions ಅಂತ ಹೇಳ್ತಾರೆ ದೊಡ್ಡ ಇದ್ರಲ್ಲಿ. ಇಲ್ಲಿ ನೀವು ಗಂಟೆಗಟ್ಲೆ ಕ್ವಶನ್ ಕೇಳಿ, ಅದು ಎಂಥ ಈವನ್ ಏನೂ ತಿಳ್ಕೊಳ್ಳೋಂತ ಒಂದು ವ್ಯಕ್ತಿ ತಿಳಿದ್ರು ಅವರಿಗೆ ಸಮರ್ಥವಾಗಿ ತಿಳಿಸಿ ಹೇಳುವಂತಹ ಒಂದು ನೈಪುಣ್ಯತೆ ಅಂತಾನೆ ಹೇಳ್ಬೋದು ನಮ್ ಗುರುಗಳದು ಅದಿದೆ. ಆದ ಕಾರಣ ನೀನ್ ಎಷ್ಟೇ ಇದನ್ನು ಗ್ರಂಥಗಳ ಆಧಾರ ಇಟ್ಕೊಳ್ಬೇಕು, ಇಲ್ಲ ಅಂತಲ್ಲ, ಆದ್ರೆ ಅದು ನಿನಗೆ ಕಂಪ್ಲೀಟ್ನೆಸ್ ಆಗಲ್ಲ ಅಂಟಿಲ್ ಯು ಗೆಟ್ ಎ ಗುಡ್ ಗುರು, ಎ ಸದ್ಗುರು ಹೂ ಹ್ಯಾಸ್ ಗಾಟ್ ಶ್ರೋತ್ರೀಯ ಬ್ರಹ್ಮನಿಷ್ಠ ಕ್ವಾಲಿಟೀಸ್ ಇದ್ದು ಅವರು ಆ ಒಂದು ಬರೀ ಹೇಳೋದಲ್ಲ, ಅದರಂತೆ ಅವರು ನಡೆ ನುಡಿನಲ್ಲಿ ಯಾರು ಆ ಹಾದಿಲಿರ್ತಾರೋ ಅಂಥವರಿಂದ ಕೇಳಿದಾಗ ಮಾತ್ರ ನನಗೆ ಆ ಪೂರ್ಣತ್ವ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಅದು ಅಷ್ಟೇ ಅನ್ಸುತ್ತೆ, ಅದನ್ನ ಹಂಚ್ಕೊಂಡಿದ್ದೀನಿ. ಹರಿವು ಅದರೊಳಗೊಂದು ಕಮ್ಯುನಿಕೇಶನ್ ಅಂಡ್ ಕಮ್ಯೂನಿಯನ್. ಗುರುಪ ಏನ್ ಮಾಡ್ತಾನೆ, ಕಮ್ಯುನಿಕೇಶನ್ ಮಾಡ್ತಾನೆ, ಎರಡು ಏಕತ್ವಕ್ಕೂ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ. ಗುರು ಮಾಡುವಂತದ್ದು ಮಹತ್ವದ ಒಂದು ಕಾರ್ಯ ಅಂತಂದ್ರೆ ಗುರು ಶಿಷ್ಯನ ಒಂದು ಮಾಡುವಂತದ್ದು.
ಯಾವಾಗ ನಾವು ಬೇರೆ ಅಂದ್ಕೊಳ್ತಾ ಇದ್ದೀವಿ, ಬಟ್ ಆ ಜ್ಞಾನನ ಹೇಗ್ ತರ್ತಾರೆ ಅಂದ್ರೆ ಎರಡು ಒಂದಾಗಿ ಮಾಡ್ತಾರೆ. ಗುರು ಮತ್ತು ಅಲ್ಲಿ ಗುರು ನಾವು ಗುರು ನೈವ ಶಿಷ್ಯ ಅಂತ ನಾವು ಹೇಳ್ತೀವಿ ಇದ್ರೊಳಗೆ. ಇದ್ರೊಳಗೆ ಅದಪ್ಪ ಆತ್ಮಶತಕದಲ್ಲಿ. ಹಾಗಾಗಿ ಗುರು ಮತ್ತೆ ಶಿಷ್ಯ ಎರಡು ಆ ಜ್ಞಾನ. ಇಲ್ಲಿ ಫಿಸಿಕಲ್ ಬಾಡಿ ನಮ್ಗೆ ಒಬ್ರು ಜೀವಂತ ಗುರು ಬೇಕು. ಯಾವಾಗ ಆ ಜ್ಞಾನದಲ್ಲಿ ಬಂದಾಗ ಗುರು ಮತ್ತು ಶಿಷ್ಯ ಬೇರೆ ಆಗಿರಲ್ಲ, ಇಬ್ರು ಒಂದೇ ಆಗ್ತಾರೆ ಜ್ಞಾನದಲ್ಲಿ. ಯಾಕೆ ಅಂತಂದ್ರೆ ಅವನು ಅರಿವಾಗಿರ್ತಾನೆ, ಇವನು ಅರಿವು. ಅವನು ತಾನು ಆತ್ಮ ಅನ್ನೋದು ಗೊತ್ತಿರತ್ತೆ, ಇವನಿಗೂ ಆತ್ಮ ನಾನು ಬ್ರಹ್ಮ ಅನ್ನೋದು ಇಬ್ರಿಗೂ ಗೊತ್ತಿರೋದ್ರಿಂದ ಅಲ್ಲಿ ಬೇರೆ ಆಗೋದಿಲ್ಲ. ಎಲ್ಲರೂ ಒಂದಾಗೆ ಇರ್ತಾರೆ ಇಬ್ರುವೆ ಅಂತ ಹೇಳಿ ಅದು. ಸೊ ನಮ್ಗೆ ಒಂದು ಉದಾಹರಣೆ ಹೇಳ್ತಾರೆ. ಅದು ನಮ್ ಗುರುಗಳು ಹೇಳಿದ್ದಾರೆ, ಅದು ಏನೇ ನೀವು ಕೇಳಿ ಏನೇ ಗ್ರಂಥ ಓದಿದ್ರು ಅದು ಇನ್ಫಾರ್ಮೇಶನ್ನೇ ಆಗುತ್ತೆ. ನಿಮಗೆ ಟ್ರಾನ್ಸ್ಫರ್ಮೇಶನ್ ಆಗ್ಬೇಕಾದ್ರೆ ಸೋತಿಯ ಬ್ರಹ್ಮ ಗುರುಗಳು ಮುಂದೆ ಆ ಬೆಂಕಿಯ ಮುಂದೆ ನಿಂತ್ಕೋಬೇಕು. ಫೈರ್ ಅಂತ ಹೇಳಿದ್ದಾರೆ. ಫೈರ್ ಅಂದ್ರೆ ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ, ಇನ್ನೊಂದೇನು ಹೇಳಿದ್ದಾರೆ. ಆ ಫೈರ್ 5 ಈಕ್ವಾನಿಮಿಟಿ, ಆ 4 ಅಂಶಗಳಲ್ಲೂ ನಮಗೆ ಆ ಒಂದು ಶ್ರದ್ಧಾ ಇದ್ದಾಗ ಅಂತ ಒಂದು ಫೈರ್ ಬ್ರ್ಯಾಂಡ್ ಸದ್ಗುರುಗಳು ಸಿಗ್ತಾರೆ. ಆಗ ನಿಮಗೆ ಪೂರ್ಣತ್ವ ಸಿಗುತ್ತೆ. ಇಲ್ಲ ಅಂದ್ರೆ ಬರೀ ಇನ್ಫಾರ್ಮೇಶನ್. ಯಾರನ್ನ ಕೇಳಿದ್ರೆ ನಂಗೆ ಗೊತ್ಬಿಟ್ರಿ, ಈಗ ವ್ಯಾವಹಾರಿಕದಲ್ಲಿ ಜಾಸ್ತಿ ಇದ್ದವ್ರನ್ನ ಯಾರನ್ನ ಕೇಳಿ, ಅದು ಗೊತ್ತರಿ ನನ್ನ ಆತ್ಮ ಅಂತ ನನಗೆ ಗೊತ್ತ, ಅದು ಕೇಳಿದೀನಿ ಅಂತ ಹೇಳ್ಕೊಂಡಿರ್ತಾರೆ ಅಷ್ಟೇ ಹೊರತು ಅದ್ರ ಶೋಧನೆ ಮಾಡಿ ಒಳಗೆ ಹೋಗಿರಲ್ಲ. ಈಗ ನಾವು ಎಷ್ಟೋ ಮುಂಚೆ ಎಲ್ಲ ಕೇಳಿದ್ದೀವಿ, ಹೌದಂತೆ ಇತ್ತಂತೆ, ನಾನು ಆ ಈಶ್ವರಕ್ಕಾಗತ್ತಾ, ಬ್ರಹ್ಮಕ್ಕಾಗತ್ತಾ, ಇದೆಲ್ಲ ಸುಮ್ನೆ ಹೇಳ್ತಾರೆ. ಸುಮ್ನೆ ಗುರುಗಳ ಹತ್ರ ಹೋಗ್ಬೇಕು, ಅವ್ರದ್ದೊಂದು 4 ಮಾತುಗಳು ಹೇಳೋದ್ ಕೇಳ್ಕೊಂಡು ನಮ್ಮ ವ್ಯವಹಾರದಲ್ಲಿ ಇರ್ಬೇಕು ಅಷ್ಟೇ ಇದ್ವಿ. ನಮಗೆ ಯಾವಾಗ ಈ ಆತ್ಮ ತತ್ವದ ಬಗ್ಗೆ ಹೇಳುವಂತ ಗುರುಗಳು ಹೇಳಿ ನಮಗೆ ಮಾಡಿದಾಗ್ಲೇ ನಮಗೆ ಪೂರ್ಣತೆ. ಇಲ್ಲಾಂದ್ರೆ ನಮ್ಮ ರಾಮಕೃಷ್ಣ ಪರಮಹಂಸರದ ಇದರಲ್ಲಿ ಅವರು ಕೆಲವರು ಮಾಡಿ ಹೇಳ್ತಾರೆ ನೋಡಿ, ಮುಂದೆ ನಿಂತಿರೋರು 15-20 ವರ್ಷದಿಂದ ಇವರೆಲ್ಲ ಶೆಟ್ರು ಬಹಳ 15-20 ವರ್ಷದಿಂದ ಬರ್ತಿದ್ದಾರೆ. ಒಬ್ರು ಕಳ್ಳೆ ಬೀಜ ತಂದಿರ್ತಾರೆ, ಒಬ್ರು ಚಕ್ಲಿ ತಂದಿರ್ತಾರೆ, ಒಬ್ರು ತಂದಿರ್ತಾರೆ. ಹೇಳ್ತಾ ಇದ್ರೆ ಬಾಕ್ ಚೆಪ್ತಾರೆ ಎಂತ ಬಾಕ್ ಚೆಪ್ತಾರ ಅಂತ ಬಾಯಿ ಚಪ್ಪರ್ಸ್ಕೊಳ್ತಾ ಇರ್ತಾರೆ. ಆ ರೀತಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಬರೀ ಇನ್ಫಾರ್ಮೇಶನ್ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಆಗಲ್ವಲ್ಲ. ಸೊ ನಮ್ಗೆ ಅದರಲ್ಲಿ ಏನೋ ಒಂದು ಟೈಮ್ ಪಾಸ್, ಏನು ಸುಮ್ನೆ ಸಾಯಂಕಾಲ ವಾಕಿಂಗ್ ಹೋಗೋದೋ, ಇನ್ನೊಂದ್ ಕಡೆಗೆ ಹೋಗೋದೋ, ಎಲ್ಲ ಹೋಗೋ ಪಿಕ್ಚರ್ ಬದಲು ಬಾಗಿಲು ಹಾಕೊಳ್ಳೋದು, ಎಂತ ಬಾಗ್ ಚೆಪ್ತಾರ ಕದಾ, ಬಾಗುಂದಿ ಅಂತ. ಯಾವ್ದು ಬಾಗುಂದಿ? ನಾನ್ ತಿನ್ನೋದು ಕಳೆ ಬೀಜ ಬಾಗುಂದಿ ಅಂತ ಹೇಳ್ತಾರ ಅವ್ರು. ನಮ್ಗೆ ಆ ವಿಷಯ ಬೇಡ, ನಮ್ಮಲ್ಲಿ ಯಾರು ಆತರ ಇಲ್ಲ. ಅಲ್ಲಿ ಗುರುಜಿನ ಚೆನ್ನಾಗಿ ನಮಗೆ ಆ ವಿಷಯನೂ ಬೇಕು. ನೀವು ಯಾವಾಗ ಗುರುಜಿನ ನಮಗೆ ಕರೆಕ್ಟ್ ಆಗಿ ಅವ್ರ ಮನೆಗೆ ಹೋದ್ರೆ ಚೆನ್ನಾಗಿ ಕೋಳ್ಬಳೆ ಚಕ್ಲಿ ಕಾಫಿ ಟೀ ಕುಡಿಸ್ಬಿಟ್ಟು ಮೌನ ಕುತ್ಕೊಳ್ಳಿ ಅಂತ ಅದು ಎಲ್ಲ ಆದ್ಮೇಲೆ ಕೊಡ್ತಾರೆ. ನೀನ್ ಹಾಕೊಂಡೆ ಚಪ್ಪರಿಸ್ಕೊಂಡು ನೀನ್ ಕೇಳಕ್ ಆಗಲ್ಲ ಅಂದಿದ್ದು. ನೀನ್ ಎಷ್ಟು ಜನ ನೀನು ಹೋಗಿ ನೋಡಿ ಹೇಳ್ತಿದ್ರೆ ಅದನ್ನ ಬಾಯಲ್ಲಿ ಹಾಕೊಂಡು ಕೇಳಿದ್ರೆ ಅದು ಪೂರ್ಣ, ಅದು ಒಳಗೆ ಹೋಗಲ್ಲ. ಯಾಕೆಂದ್ರೆ 2 ಕಾಂಬಿನೇಷನ್, ಒಂದೊಂದ್ ಕೆಲಸ ಮಾಡಕ್ಕಾಗಲ್ಲ. ಒಂದ್ಸಲಿ ನಮ್ಮ ಮೈಂಡ್ ಅದೆಲ್ಲ ನಮ್ದು, ನಾವ್ ಆ ಸಬ್ಜೆಕ್ಟ್ ನ ಬಿಡೋಣ ಇವಾಗ. ಓಕೆ, ನಾವಿವಾಗ ಒಂದು ಉದಾಹರಣೆ, ನಾವು ಯಾವ್ದೇ ಒಂದು ಈ ವೇದಾಂತ ವಾಕ್ಯಗಳಲ್ಲಿ ಯಾವಾಗ್ಲೂ ನಾವು ಗೂಢಾರ್ಥ, ಒಳ ಅರ್ಥ ಏನಿದೆ ಅಂತ ನಾವು ತಿಳ್ಕೊಬೇಕು. ರೂಢಾರ್ಥದಿಂದ ನಾವು ಅದನ್ನ ತಿಳ್ಕೊಳಕ್ ಆಗೋದಿಲ್ಲ ಅನ್ನೋವಂಥದ್ದು ನಮ್ಗೆ ಒಂದು ಮೀನಿನ ಉದಾಹರಣೆ, ಒಂದು ಮೀನಿನ ಸ್ಟಾಲ್ ಇದ್ರು ಉದಾಹರಣೆ ಮೂಲಕ ನಮ್ಗೆ ಅದನ್ನ ತಿಳಿಸ್ತಾ ಇದ್ದಾರೆ. ಕಾಂತಿ? ಹಾ ಮೇಡಮ್. ಮೀನು, ತಾಜಾ ಮೀನು ಇಲ್ಲಿ ಮಾರಲಾಗುತ್ತದೆ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ. ಇದ್ರಲ್ಲಿ ಹಾಕಿದ್ದಾಗ ಸಹಜವಾಗೆಲ್ಲ ಅರ್ಥ ಆಗತ್ತೆ, ಇಲ್ಲಿ ಮೀನ್ ಮಾರತ್ತೆ ಅಂತ ಅನ್ನೋದು ಗೊತ್ತಾಗತ್ತೆ. ಒಬ್ಬ ಬಂದು ಹೇಳ್ತಾನೆ, ಇದು ಒಂದು ಇಲ್ಲಿ ಮಾರುತ್ತೆ ಅಂತ ಅನ್ನೋದು ಯಾಕೆ, ಅದು ಗೊತ್ತಿರೋದು ಬೋರ್ಡ್ ಹಾಕಿದ್ಮೇಲೆ ಇದೇ ಜಾಗದಲ್ಲಿ ಅಂತ. ಸರಿ, ಅದನ್ನ ಇಲ್ಲಿ ಅಂತ ಅನ್ನೋದು ಕಿತ್ ಹಾಕ್ಬಿಡಪ್ಪ ಅಂತ ಹೇಳ್ತಾರೆ. ಸರಿ, ಇಲ್ಲಿ ಅನ್ನೋದು ಕಿತ್ ಹಾಕಿದ್ದಾಯ್ತು. ಸೊ ತಾಜಾ ಮೀನು ಮಾರಲಾಗುತ್ತದೆ ಅಂತ ಆಯ್ತು. ಅಂದ್ರೆ ಇಲ್ಲಿ ಸೊ ಇನ್ನೊಬ್ಬ ಬರ್ತಾನೆ, ಅದೇ ತರ ತಾಜಾ ಅಂತ ಅನ್ನೋದು ಕಿತ್ ಹಾಕ್ಬಿಡು ಅಂತ. ಅಂದ್ರೆ ಫ್ರೆಶ್ ಆಗೇ ಇದ್ದಾಗ ನೀನೇನ್ ಫ್ರೆಶ್ ಅಂತ ಏನ ಬರೆಯೋದು. ಇನ್ನೂ ಒಬ್ಬ ಬರ್ತಾನೆ, ಅದನ್ನ ಕಿತ್ ಹಾಕಿದಾಗತ್ಲು ಮಾರಲಾಗುತ್ತದೆ. ಈ ಅಂಗಡಿ ಇದ್ದಾಗ ಮಾರಾಟ ಮಾತ್ರ ತಾನೇ ಆಗೋದು, ಯಾರೇನು ನಿನಗ್ ಕೊಡಕ್ ಬರಲ್ವಲ್ಲ.
ಸೊ ಮಾರಾಟನು ತೆಗ್ದು ಹಾಕ್ಬಿಡು ಅಂತಾನೆ. ಕೊನೆಗೆ ಮೀನು ಮೀನು ಅಂತಂದ್ರೆ ಏನ್ ಅರ್ಥ? ಏನು ಇಲ್ಲ, ಅದನ್ನು ತೆಗ್ದು ಹಾಕ್ಬಿಡು. ಸೊ ಬೋರ್ಡೇ ಇಲ್ದೇ ಇರೋ ತರ ಆಗೋಗುತ್ತೆ. ಅಂದ್ರೆ ಏನ್ ಅರ್ಥ ಇದು? ನಮ್ಗೆ ವಿವೇಕ ಇಲ್ದಿರ ಮಾಡೋಂಥ ಕೆಲ್ಸ. ಅಂದ್ರೆ ಏನು ಇದಕ್ಕೆ ಗೂಢಾರ್ಥ ಅಥವಾ ದಿ ಸೂಪರ್ಫಿಷಿಯಲ್ ಇದು ರೂಢಾರ್ಥ ಏನಿದೆ ಇದ್ರಲ್ಲಿ? ಕೊಲೋಕಿಯಲ್ಲಿ ನಾವು ಇಲ್ಲಿ ಮೀನ್ ದೊರೆಯುತ್ತೆ ಅಂತ ಅನ್ನೋದು ಓಕೆ ಸರಿ, ಅಥವಾ ಮೀನಿನ ಅಂಗಡಿ ಅಂತ ನಾವು ಏನೋ ಆತರ ಹಾಕಬಹುದು. ಅದೇ ಒಂದೊಂದಿಕ್ಕೂ ನಾವು ಗೂಢಾರ್ಥ ಹುಡ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ಇಲ್ಲಿ ವಿಷಯ ನಮ್ಗೆ ಅರ್ಥ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಂದು ವಾಕ್ಯದಲ್ಲಿ, ಮಹಾವಾಕ್ಯ ಆಗ್ಲಿ ಯಾವುದೇ ಆಗ್ಲಿ, ಈ ಒಂದು 4 ಮಹಾವಾಕ್ಯ ಇರ್ಬೋದು ಅಥವಾ ಇನ್ನು ಬೇಕಾಶ್ ಮಹಾವಾಕ್ಯಗಳು ಪ್ರತಿಯೊಂದು ಇದ್ರಲ್ಲೂ ಇದೆ, ಇದು ಉಪನಿಷತ್ಗಳು ಇದೆ. ಅದ್ರಲ್ಲಿ ನಾವು ತತ್ವಮಸಿ ಅಂತ ಬರೀ ನೀನು ಅದು ಆಗಿದ್ಯಾ ಅಂತ ಅನ್ನೋದು ನಾವು ಅಷ್ಟೇ ತಿಳ್ಕೊಂಡ್ರೆ ಸಾಲಲ್ಲ. ಅದ್ರಲ್ಲಿ ಇರೋಂಥ ಗೂಢಾರ್ಥ ನಾವು ತಿಳ್ಕೋಬೇಕು, ರೂಢಾರ್ಥ ಮಾತ್ರ ಅಲ್ಲ ಅಂತ ಅನ್ನೋದು ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಇವಾಗ ಇದು ಜಹದ್ ಲಕ್ಷಣ, ಅಜಹದ್ ಲಕ್ಷಣ ಅದೆಲ್ಲ ಮುಂದೆ ಬಂದ್ಕೊಂಡು ಹೋಗುತ್ತೆ. ಅದನ್ನ ಹೇಗ್ ಅರ್ಥ ಮಾಡ್ಕೋಬೇಕು ನಾವು, ರೂಢಾರ್ಥ ಆಗ್ಲಿ ಅಥವಾ ಗೂಢಾರ್ಥ ಆಗ್ಲಿ. ಬರೀ ರೂಢಾರ್ಥದ ಮೇಲೆ ನಾವು ನಂಬಕ್ ಆಗಲ್ಲ. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಪ್ರತಿಯೊಂದಕ್ಕೂ ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. ಅದ್ ಹೇಗೆ ಕಾಮನ್ ಸೆನ್ಸೇ ಅದು, ಇದೆಲ್ಲ ಕಾಮನ್ ಸೆನ್ಸೇ. ಬಟ್ ಅಸಂಪ್ಷನ್ ಅಲ್ಲಿ ಇರ್ತೀವಿ ನಾವು. ಆ ಕಾಮನ್ ಸೆನ್ಸ್ ನ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಮಾಡ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾವು ಒಳಗ್ ಹೊಕ್ಕಿ ನೋಡಿದಾಗ ಇದು ಯಾತಕ್ಕೆ ನಮ್ಗೆ ಅಂತಂದ್ರೆ ಕೊನೆಗೆ ನಮ್ಗಲ್ಲಿ ನಮ್ಮ ಆತ್ಮ ಅಂತ ಬರುತ್ತೆ. ಸೊ ಅದಕ್ಕೆ ಡೈರೆಕ್ಟ್ ಮಾಡೋದ್ರಿಂದ ಸೊ ನಾವು ಗೂಢಾರ್ಥದಲ್ಲಿ ಹೇಗೆ ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು, ಅಥವಾ ಪ್ರತಿಯೊಂದು ವಾಕ್ಯ ಇಲ್ಲಿ ಬರುವಂತದ್ದನ್ನು ಅಥವಾ ಗುರುಜಿ ಹೇಳಿರೋ ಒಂದೊಂದು ವಾಕ್ಯನು ನಾವ್ ಹೇಗೆ ಅರ್ಥೈಸ್ಕೋಬೇಕು ಅಂತ ಅನ್ನೋದು ಗೊತ್ತಾಗತ್ತೆ. ಚೆನ್ನಾಗಿತ್ತು. ಎಷ್ಟಲ್ವಾ ನಾವು ಎಷ್ಟು ಒಂದು ಪದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಕೊಂಡು ನಾವು ಕೂತ್ಕೋತಾ ಇರ್ತೀವಿ. ಯಾರೋ ಒಬ್ಬರು ನಮ್ಗೇನೋ ಒಂದು ಅಪ್ಪಿತಪ್ಪಿ ಏನೋ ಒಂದ್ ಪದ ಅನ್ಬಿಟ್ರು ಅಂದ್ರೆ ನೀ ನಂಗೆ ಕೆಟ್ಟ ಪದ ಅನ್ಬಿಟ್ಟೆ ಅಂತ ಹೇಳಿ ಇಡೀ ದಿವಸ ಎಷ್ಟೋ ಜೀವನ ಇಡೀ ಕಳ್ಕೊಂಡು ಕೂತ್ಕೊಳ್ತೀವಿ ನಾವು. ಆದ್ರೆ ನಾವ್ ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕಾಗಿರೋದು? ಆತ್ಮದ ಕಡೆಗೆ ಹೋಗಕ್ಕೆ, ಆ ಅರ್ಥಗಳನ್ನ ತಿಳ್ಕೊಳಕೇನೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ಬೇಕಷ್ಟೇ ಹೊರತು ಈ ಹೊರಗಡೆ ಪದಗಳಿಗೆ, ಪದಾರ್ಥಗಳಿಗೆ ನಾವು ಹೆಚ್ಚಿನ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬಾರ್ದು ಅನ್ನೋದನ್ನ ನಮ್ಗೆ ಗುರುಜಿ ಇಲ್ಲಿ ಪ್ರತಿ ಸಲ ಹೇಳ್ತಾ ಬರ್ತಾರೆ. ಮತ್ತೆ ನಾವು ಮುಂದೆ ಹೋದಾಗ ಇದು ನ್ಯಾಯಶಾಸ್ತ್ರ, ಈ ಶಬ್ದಗಳನ್ನ ಅರ್ಥ ಮಾಡ್ಕೊಳಕ್ಕೆ ನ್ಯಾಯಶಾಸ್ತ್ರ ಒಂದ್ ನ್ಯಾಯ ಇದೆ ಅಂತ ಹೇಳ್ತಾರೆ. ಈ ನ್ಯಾಯದ ಮೂಲಕ ನಾವು ಇದು ಶಬ್ದಗಳನ್ನ ಅರ್ಥ ಮಾಡ್ಕೋಬಹುದು ಅನ್ನೋದಕ್ಕೆ 3 ಹಂತಗಳಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಜಹದ್ ಲಕ್ಷಣ, ಎರಡನೇದು ಅಜಹದ್ ಲಕ್ಷಣ, ಇನ್ನೊಂದು ಜಹದ್ ಅಂತ. ಜಹದ್ ಅಂದ್ರೆ ಜಹದ್ ಅಜಹದ್ ಲಕ್ಷಣ ಅಂತ ಹೇಳಿ 3 ಲಕ್ಷಣಗಳನ್ನ ತಿಳಿಸ್ತಾರೆ. ನಾನು ಇವಾಗ ಮೇಡಮ್ ಹತ್ರ ಹೇಳ್ತಾ ಇದ್ದೆ, ಮೇಡಮ್ ಯಾವ್ದೋ ನಾನು ಮುಸ್ಲಿಂ ಪದ ಅನ್ಕೊಂಡ್ಬಿಟ್ಟಿದ್ದೆ ಜಹದ್ ಅಂತ. ನಂಗೆ ಸಂಸ್ಕೃತನೇ ಗೊತ್ತಿರ್ಲಿಲ್ಲ, ನನ್ಗೆ ಸಂಸ್ಕೃತ ಓದಿದ್ರು ನನ್ಗೆ ಇದು ಪದ ಅರ್ಥನೇ ಗೊತ್ತಿಲ್ಲ, ಯಾವ್ದೋ ಇದ್ರ ಪದ ಅನ್ಕೊಂಡ್ಬಿಟ್ಟಿದ್ದೆ ಅಂತ. ಆಮೇಲೆ ಮೇಡಮ್ ಅಂದ್ರು ಇಲ್ಲ, ಅದು ಜಹಾದಿಗಳೋ ಯಾರೋ ಅವ್ರು ಬೇರೆ, ಇದು ಬೇರೆ ಅಂತ ಹೇಳಿ. ನಾವು ಇವಾಗ ವಿಜಯ ಅವರು ನಮ್ಗೆ ಜಹದ್ ಲಕ್ಷಣ ಹೇಗೆ ನಾವು ಇದನ್ನ ನಾವು ಅನ್ವಯಿಸ್ಕೊಳಕ್ ಸಾಧ್ಯ ಅಂತ ಹೇಳಿ. ಜಹಾದ್ ಲಕ್ಷಣದಲ್ಲಿ ಇದರಲ್ಲಿ ರೂಢಾರ್ಥನ ಬಿಟ್ಟು ಗೂಢಾರ್ಥನ ಮಾತ್ರ ಹಿಡ್ಕೋಬೇಕು ಅಂತ ಹೇಳ್ತಾರೆ ಗುರುಗಳು. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಭಾರತ ಮತ್ತೆ ಪಾಕಿಸ್ತಾನ ಮ್ಯಾಚ್ ನಡೀತಾ ಇರ್ತದೆ, ಕ್ರಿಕೆಟ್ ಮ್ಯಾಚ್ ನಡೀತಾ ಇರ್ತದೆ. ಭಾರತ ಗೆಲ್ತು ಅಂತ ಹೇಳಿದಾಗ ಆದ್ರೆ ಆಕ್ಚುಲ್ ಆಗಿ ನಾವು ಅದನ್ನ ಅರ್ಥ ತಗೊಳಕ್ ಹೋದ್ರೆ ಭಾರತ ಪಾಕಿಸ್ತಾನ ಅದೇ 2 ದೇಶದ ಹೆಸರುಗಳು. ಅವೆರಡು ಕ್ರಿಕೆಟ್ ಆಡದ್ವಾ? ಆಡಿರೋದು ಭಾರತದ ಟೀಮು ಮತ್ತೆ ಪಾಕಿಸ್ತಾನ ಟೀಮು. ನಾವ್ ಅದನ್ನ ಏನ್ ಹೇಳ್ತೀವಿ, ನಮ್ಮ ಇಂಡಿಯಾ ಗೆಲ್ತು ಅಂತೀವಿ, ನಮ್ ಭಾರತ ಗೆದ್ಬಿಡ್ತು ಅಂತಂದ್ರೆ ಭಾರತ ಗೆಲ್ಲೋದಕ್ಕೆ ಭಾರತ ಅನ್ನೋದು ಒಂದು ದೇಶದ ಹೆಸರಾಗುತ್ತೆ ಅಂತ. ಅದಕ್ಕೆ ಇದನ್ನ ಆತರ ತಗೋಬಾರ್ದು, ಇದನ್ನ ಬಿಡ್ಬೇಕು ಅಂತ ಹೇಳ್ತಾರೆ. ಇದು ಜಹಾದ್ ಲಕ್ಷಣ. ರೂಢಾರ್ಥನ ಬಿಟ್ಟು ಗೂಢಾರ್ಥನ ಹಿಡ್ಕೋಬೇಕು ಅಂತ. ಇನ್ನೊಂದು ಅಜಹಾದ್ ಲಕ್ಷಣ. ಮುಂದಕ್ಕೆ ಇರೋದೇ ಇದೊಂದ್ 3 ಮುಗಿದೋಗ್ತಾ ಬರುತ್ತೆ. ನಾವು ಇನ್ನೊಂದು ಯಾರಿಗಾರ ಕೋಣ ಕಲ್ಪನಾ ಕೋಣ ಚೆನ್ನಾಗಿರುತ್ತೆ. ಅಜಹಾದ್ ಲಕ್ಷಣ ಅನ್ನೋ ಕಲ್ಪನಾಗೆ ನನ್ಗೂ ಉಮಾ ಮೇಡಮ್ ಹೇಳ್ದಂಗೆ ಜಹಾದ್ ಅಜಹಾದ್ ಅಂದ್ರೆ ನಿಜವಾಗ್ಲೂ ತೆಗ್ದು ನೋಡಕ್ ಆಗ್ಲಿಲ್ಲ, ಗೂಗಲ್ ಮಾಡಕ್ ಆಗ್ಲಿಲ್ಲ. ಸಂಸ್ಕೃತ ಪದಗಳೇ ಅಂತ ಅನ್ಕೊಂಡೆ, ಬಟ್ ಹೊಸದಾಗಿ ಇದೆ ಒಂಥರ.
ಅಜಹತ್ ಲಕ್ಷಣ ಅದೇ ಮೂರನ್ನ ತಿಳ್ಕೊಬೇಕು ಅಂತ ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಅರ್ಥಪೂರ್ಣವಾಗಿದೆ ಇದು. ಆಕ್ಚುಲ್ ಆಗಿ ನಾವು ಇದನ್ನ ಅಳವಡಿಸ್ಕೊಳ್ಳೇಬೇಕು. ಶುರುನಲ್ಲಿ ನಮ್ಗೆ ವೇದಾಂತಕ್ಕೆ ಬಂದಾಗ ಗುರುಗಳು ಕೇಳುವಾಗ ಹೇಳ್ಕೊಡುವಾಗ ಟಾಕ್ ಕೊಡುವಾಗ ತುಂಬಾ ಈ ತರದ್ ಪ್ರಶ್ನೆಗಳು ಬರ್ತಿತ್ತು. ಅವಾಗೆಲ್ಲ ಒಂದ್ ಸ್ವಲ್ಪ ತೀರಾ ಅಜ್ಞಾನ ಇತ್ತಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪನೂ ಜ್ಞಾನ ಇರಲಿಲ್ಲ. ಕ್ವಶನ್ ಕೇಳಕ್ಕೂ ಒಂಚೂರು ಹಿಂಜರಿತಿದ್ವಿ. ಈಗ ಅದ್ರದ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅಜಹದ್ ಲಕ್ಷಣ ಅಂತ ಹೇಳಿದ್ರು ರೂಢಾರ್ಥವನ್ನ ಪೂರ್ತಿಯಾಗಿ ಬಿಟ್ಟು ಗೂಢಾರ್ಥಕ್ಕೆ ಹೋಗ್ಬೇಕು ಆ ಸೆಂಟೆನ್ಸ್ ಅಂತ. ಅಜಹದ್ ಲಕ್ಷಣದಲ್ಲಿ ಪೂರ್ತಿ ಅರ್ಥ ಬಿಟ್ಬಿಡ್ಬಾರ್ದು. ಈಗ ಇಂಡಿಯಾ ಪಾಕಿಸ್ತಾನದವ್ರು ಹೇಳ್ದಂಗೆ ಪೂರ್ತಿ ರೂಢಾರ್ಥವನ್ನ ಅದೇನ್ ಹೇಳುತ್ತೆ ಪಾಕಿಸ್ತಾನ ಇಂಡಿಯಾ ಎರಡೂ ಆಡ್ತು ಅನ್ನೋದ್ ಬಿಟ್ಟು ಅದ್ರೊಳಗಿನ ಟೀಮ್ ಮೆಂಬರ್ಸ್ ಆಡಿದ್ರು ಅನ್ನೋದನ್ನ ಬೇರೆ ಅರ್ಥವನ್ನ ಹುಡುಕೊಳ್ಳಿ ಅಂತ. ಇಲ್ಲಿ ಪೂರ್ತಿ ಬಿಟ್ಬಿಡ್ಬಾರ್ದು. ಸ್ವಲ್ಪ ಶಬ್ದಗಳನ್ನ ಉಳಿಸ್ಕೊಂಡು ಇನ್ ಸ್ವಲ್ಪ ಶಬ್ದನ ಸೇರ್ಸ್ಕೊಳ್ಳೋದು, ನಾವೇ ನಮಗ್ ನಾವೇ ಸೇರ್ಸ್ಕೊಳ್ಳೋದು. ಎಕ್ಸಾಂಪಲ್ ಚೆನ್ನಾಗಿದೆ. ಒಂದ್ ಇಡ್ಲಿ ಕೊಡಿ ನನ್ಗೆ, ಅಥವಾ ಒಂದ್ ಪ್ಲೇಟ್ ಇಡ್ಲಿ ಅಂತೀವಿ. ಪ್ಲೇಟು ಇಡ್ಲಿ ಮಾತ್ರ ಕೊಡ್ತಾರ? ಇಡ್ಲಿಗ್ ಚಟ್ನಿ, ಅದಕ್ಕೊಂದ್ ಸಾಂಬಾರು, ಅದಕ್ಕೊಂದ್ ಸ್ವಲ್ಪ ಒಂದ್ ಕಪ್ ಕಾಫಿ, ಒಂದ್ ಲೋಟ ನೀರು, ಎಲ್ಲವೂ ಸೇರಿ ಇಡ್ಲಿ ಅಂತ ಆಗಿರತ್ತೆ. ಸೊ ಇಡ್ಲಿ ಕೊಡಿ ಅಂದ್ರೆ ಬರೀ ಇಡ್ಲಿನೇ ಕೊಡ್ಲಿಲ್ಲ ಅಂತ. ಲೋಟದಲ್ಲಿ ನೀರ್ ತಗೊಂಬ ಅನ್ನೋದು ತುಂಬಾ ಚೆನ್ನಾಗಿತ್ತು. ಗುರುಗಳು ಲಾಸ್ಟ್ ವಿಡಿಯೋದಲ್ಲಿ ನೀರ್ ಕೊಡಿ, ನನ್ ನೀರ್ ತಗೊಂಬ ಅಂತ ಅಷ್ಟೇ. ನಿನ್ ಕೈಯಲ್ಲಿ ನೀರ್ ತಗೊಂಡ್ಬರ್ತಾರ? ಏನ್ ತರ ನೀರ್ ತರ್ತಾರೆ? ಲೋಟದಲ್ಲಿ ಕುಡಿಯುವ ನೀರನ್ನ ಹಾಕೊಂಡ್ ಬರ್ತಾರೆ. ಅದು ಅಂಡರ್ಸ್ಟುಡ್ ಅಂತ, ಬೈ ಡಿಫಾಲ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಅಜಹದ್ ಲಕ್ಷಣದಲ್ಲಿ ಸ್ವಲ್ಪ ಉಳಿಸ್ಕೊಂಡು ಪದಗಳನ್ನ ಇನ್ ಸ್ವಲ್ಪವನ್ನ ನಾವು ಸೇರಿಸ್ಕೊಳ್ಳೋದು. ಇದು ಮುಂಚೆಗೆಲ್ಲ ಇದ್ರಲ್ಲೆಲ್ಲ ಪೂರ್ವ ಪಕ್ಷಿಗಳು ತುಂಬಾ ಪ್ರಶ್ನೆಗಳು ಕೇಳುವಾಗ ಇದು ತುಂಬಾ ಈಗ ಉಳಿತಾ ಇದೆ ಮೇಡಮ್. ಅವಾಗ ಅವರು ಇಲ್ಲಿ ಈ ಪ್ಯಾರಾದಲ್ಲಿ ಹಿಂಗ್ ಕೇಳಿದ್ದೀರಾ, ಲಾಸ್ಟ್ ಟೈಮ್ ಹಿಂಗ್ ಹೇಳ್ಬಿಟ್ರಿ, ಈಗ ಈ ತರ ಹೇಳ್ತೀರಾ ಯಾಕೆ ಅಂದಾಗ ಅಲ್ಲಿ ಆ ಅರ್ಥ ಕೊಡುತ್ತೆ, ಇಲ್ಲಿ ಈ ಅರ್ಥ ಕೊಡುತ್ತೆ. ತಿರ್ಗಿಸ್ಬಿಡ್ತಾರೆ ಇವ್ರ ಮಾತು ಅಂತ ಅನ್ಕೊಂತಿದ್ದೆ ನಾನು. ಚಕ್ಕಂತ ತಿರ್ಗಿಸ್ಬಿಟ್ರು, ಅಲ್ವಂತರ ಅರ್ಥ ಅಂತ ಹೇಳ್ತಾರೆ. ಸೇಮ್ ಸೆಂಟೆನ್ಸ್ ಇಲ್ಲಿಗ್ ಬಂದಾಗ ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡುವಾಗ ಬೇರೆ ಅರ್ಥ ಹೇಳಿದ್ರು ಅಂತ. ಅದ್ರ ಒಂದು ಮೂಲ ಅರ್ಥ ಒಂದೇ ಆಗಿದ್ದಾಗ ನಾವು ಅದ್ರ ಹಿಂದೆ ಸುತ್ತಮುತ್ತ ಸುತ್ಕೋಬೇಕು ಅನ್ನೋದು ಈಗ ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಬ್ರಿಗೆ ಅವಕಾಶ ಇಲ್ಲಿ ಈ ಉದಾಹರಣೆ ಇಡ್ಲಿ ಅಂದ ತಕ್ಷಣ ನಮ್ ಮುಂದೆ ಚಟ್ನಿ, ಸಾಂಬಾರು, ವಡೆ, ಕಾಫಿ ಎಲ್ಲ ಹೇಗ್ ಬರುತ್ತೆ ಅಂದ ತಕ್ಷಣ ಅಷ್ಟೇ. ಅಲ್ಲಿ ಒಂದೇ ಉದಾಹರಣೆ ಇಡ್ಲಿ ಅಥವಾ ಎನಿಥಿಂಗ್ ಯಾವ್ದಾರ ಆಗ್ಲಿ ನಮ್ ಮುಂದೆ ಏನೋ ಊಟ ಅಂತ, ಮದ್ವೆ ಮನೆ ಊಟ, ಅಲ್ಲಿ ಇನ್ನೇನು ಬೇಡ, ಮದ್ವೆ ಮನೆ ಅಂದ್ರೆ ಸಾಕು. ನಮ್ ಮುಂದೆ ಒಂದ್ ದೊಡ್ಡ ಬಾಳೆ ಎಲೆ, ಅದ್ರೊಳಗೆ ಎಲ್ಲಾ ಐಟಮ್ಸ್ಗಳು ಮುಂದ್ ಬಂದ್ ನಿಂತ್ಕೊಂಡ್ಬಿಡತ್ತೆ. ಹಾಗೇನಾಯ್ತು, ಇಡ್ಲಿ ಅಂದ ತಕ್ಷಣ ಪದ ಬಂದ ತಕ್ಷಣ 3 ತಿಂಗಳಿಗೆ ಫಸ್ಟ್ ಹೇಳ್ದೆ, ನಾನ್ ನೋಟ್ಸ್ ಮಾಡ್ತಾ ಇದೀನಿ, ನಾನಿನ್ ತಿಂಡಿ ಮಾಡಲ್ಲ, ಇವಾಗ ಬರೀ ಅಡಿಗೆ ಮಾಡ್ಬಿಡ್ತೀನಿ, ಇಡ್ಲಿ ವಡೆ ಸಾಂಬಾರ್ ಎಲ್ಲ ತಂದ್ಬಿಟ್ಟಿದೀವಿ ಅಂತ ಫಸ್ಟ್ ಮಾಡಿದಾಗ ನಾನು 3 ದಿನ ಹೇಳ್ಬಿಟ್ಟು ಇಡ್ಲಿ ವಡೆ ಸಾಂಬಾರ್ ಚಟ್ನಿ ಎಲ್ಲ ತಿನ್ಬಿಟ್ಟು ಕೂತ್ಕೊಂಡಿದ್ದೆ ನಾನು. ಎಷ್ಟು ನಾನೇ ನಕ್ಕೊಂಡಿದ್ದೀನಿ ಅಂದ್ರೆ ಈ ಇಡ್ಲಿ ಉದಾಹರಣೆ ಎಷ್ಟು ಚೆನ್ನಾಗಿದೆ. ಮುಂದ್ ಎಷ್ಟು ತನಕ ಹೋಯ್ತು. ಬರೀ ಇಡ್ಲಿ ಸಾಂಬಾರ್ ಚಟ್ನಿ ಅಂತ ಬರ್ಲಿಲ್ಲ, ಪ್ಲಸ್ ಜೊತೆಗೆ ವಡೆ ಬೇರೆ ಬಂತು, ಪ್ಲಸ್ ಕಾಫಿ ಬೇರೆ ಬಂತು. ಎಷ್ಟ್ ಸೇರ್ಸಿದ್ವಿ. ಇನ್ನು ಅದೇ ತರ ಈ ಉಪ್ಪಿಟ್ಟು ಅಂದ ತಕ್ಷಣ ಚೌಚೌಬಾತ್, ಉಪ್ಪಿಟ್ಟು, ಕೇಸರಿ ಬಾತ್, ಕಾಫಿ ಎಲ್ಲ ಹಿಂಗೆ ಬೆಳ್ಕೊಂಡ್ ಹೋಗುತ್ತಲ್ಲ, ಬಜ್ಜಿ ಎಲ್ಲ. ಹಾಗೆ ನಾವು ಯಾವ್ದನ್ನ ಹಿಡ್ಕೋತೀವಿ ಎಷ್ಟು ಬೇಗ ಅಂತ ನನಗೆ ನಗು ಬಂದಿದ್ದು ಈ ಉದಾಹರಣೆಯಿಂದ. ಸೊ ಇಲ್ಲಿ ಇಡ್ಲಿ ಅಂದ ತಕ್ಷಣ ಅಡಿಷನ್ ಮಾಡಿದ್ವಿ, ಎಲ್ಲ ಅದು ಆಡ್ ಮಾಡ್ಕೊಂಡ್ವಿ ನಮ್ ಕಲ್ಪನೆಯಲ್ಲಿ. ನಮ್ ಕಲ್ಪನೆ ಎಷ್ಟು ಸ್ಟ್ರಾಂಗ್ ಆಗಿರತ್ತೆ ಅಂದ್ರೆ ಯಾವ್ದೋ ಒಂದ್ ಸಣ್ಣ ಸೀಕ್ವೆನ್ಸ್ ಇಷ್ಟು ಬೆಳೆಸ್ಬಿಡ್ತೀವಿ ನಾವು. ನಮ್ ಕನ್ಸಲ್ಲೇ ಆಗ್ಲಿ, ನಿಜ ಜೀವನದಲ್ಲೇ ಆಗ್ಲಿ, ಒಂದು ಪದ ಯಾರೋ ಒಂದು ಸೊಪ್ಪು ಅಂದ್ರೆ ಕತ್ತೆ ಅಂದ ತಕ್ಷಣ ಏನೋ ಒಂದ್ ಬಾಯ್ ತಪ್ಪ ಕತ್ತೆ ಅಂದಿರ್ಬೋದು. ನಾನ್ ಕತ್ತೆ ಆಗಿದ್ನ, ನಾವ್ ಆ ಜನ್ಮದಲ್ಲಿ ಕತ್ತೆ ಆಗಿದ್ನ, ನೀನ್ ಕತ್ತೆ, ನಿಮ್ಮ ಅಪ್ಪ ಕತ್ತೆ ಅಂತ ಎಷ್ಟು ಇರೋದ್ನೆಲ್ರನ್ನು ಸೇರ್ಸಿ ಕೂತ್ಕೊಳ್ತೀನಿ. ಹಾಗೆ ಇದು ಇಲ್ಲಿ ಒಂದು ಉದಾಹರಣೆ ಇದೆ. ನಾವು ಹೇಗೆ ಪದಗಳನ್ನ ಒಂದು ಪದದ ಜೊತೆಗೆ ಹೇಗೆ ಜೋಡಣೆ ಮಾಡ್ಕೊಂತೀವಿ ಬೇರೆ ಬೇರೆ ಪದಗಳನ್ನ ಅಂತ ಹೇಳಿ. ಅದ್ರೊಳಗೆ ರೂಢಾರ್ಥಗಳು ನಾವು ತಗೊಳ್ತೀವಿ ಅಷ್ಟೇ ಹೊರತು ಗೂಢಾರ್ಥಗಳಿಗೆ ನಾವು ಅದ್ರನ್ನ ತಗೊಂಡಿರಲ್ಲ ಅದ್ರೊಳಗೆ ಅಂತ ಹೇಳಿ. ಹಾಗೆ ನಾವು ಮುಂದೆ ಮತ್ತೆ ಹೋಗ್ತಾ ಇದೀವಿ. ಜಹಾದ್ ಅಜಹಾದ್ ಲಕ್ಷಣ, ಅದನ್ನ ಹೇಗೆ ನಾವು ಭಾಗತ್ಯಾಗ ಅದಂತ ಹೇಳಿ ಲಕ್ಷಣ ಅಂತ ಹೇಳ್ತಾರೆ. ಹೇಗೆ ಅದು ಈ ಭಾಗತ್ಯಾಗ ಅಂತ ಮಾಡಿ ಹೇಗೆ ತತ್ವಮಸಿನ ನಾವು ಅರ್ಥ ಮಾಡ್ಕೊಳ್ಳೋದು ಅಂತದು ಯಾರು ಹೇಳ್ತಾರೆ? ಇರದೇ 3 ಜನ. ಶ್ರೀನಿವಾಸಮೂರ್ತಿ ಹೇಳ್ತೀರಾ? ಮೊದ್ಲೇ ಇಲ್ಲ ಅಂದ್ಬಿಟ್ಟವ್ರು ಅವರು. ಮೂರ್ತಿಗಳೇ
ಇಲ್ಲ. ಓಕೆ ವಿಜಯ ಮೇಡಮ್, ನೀವೇ ಹೇಳಿ. ಏನಾದ್ರು ಎಕ್ಸಾಂಪಲ್ ಒಂದು ಹಿಂಟ್ ಕೊಟ್ರೆ ಹೇಳ್ತೀನಿ ನನಗೆ. ಇಲ್ಲ, ಅಖಂಡ ರಸತ್ವ ಇದೆಲ್ಲ ನೀವು ಅದೇನೆ ಅಲ್ಪಜ್ಞ ಮಹಾಶಕ್ತಿ ಅಂತ ಎರಡು ಕಂಪೇರ್ ಮಾಡ್ಕೊಂಡು ಆಮೇಲೆ ಏನು ಅಂತ ಹೇಳಿ. ಹೌದಾ? ಇಲ್ಲ, ಬೇರೆಯವ್ರು ಹೇಳಿ. ಸರಿ, ಆಯ್ತು. ವಿಜಯ ಮೇಡಮ್, ನೀವೇ ಹೇಳಿ. ಜಹದ್ ಅಜಹದ್ ಲಕ್ಷಣ ಅಂತಂದ್ರೆ ನಾನು ಇದನ್ನ ಬಿಟ್ಕೊಂಡೇ ಬಿಟ್ಟಿದ್ದೀನಿ, ಸರಿಯಾಗಿ ಸೇರ್ಸ್ಕೊಂಡೇ ಇಲ್ಲ. ಇದೆರಡು ಇದರಲ್ಲಿ ಎರಡು ಸೇರ್ಸಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎರಡು ಸೇರ್ಸಿ ಒಂದ್ ಅರ್ಥ ಹುಡುಕ್ಬೇಕು ಇದಕ್ಕೆ. ಅದಕ್ಕೆ ಭಾಗತ್ಯಾಗ ಲಕ್ಷಣ ಅಂತ ಹೇಳ್ತಾರೆ. ಭಾಗತ್ಯಾಗ ಸ್ವಲ್ಪ ಅರ್ಥ ಬಿಡ್ಬೇಕು ಅಂತ, ನೇರವಾದ ಅರ್ಥನ ಸೇರಿಸ್ಬೇಕು ಅಂತ ಹೇಳ್ತಾರೆ, ವಿರುದ್ಧ ಅರ್ಥನ ಬಿಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆನ ತತ್ವಮಸಿ ತಗೊಂಡಿದ್ದಾರೆ, ಆ ಮಹಾವಾಕ್ಯನ. ಆ ತತ್ವಮಸಿನಲ್ಲಿ ಏನು ಜೀವ ಮತ್ತು ಈಶ್ವರ ಒಂದೇ ಅಂತ ಅದು ಅರ್ಥ ಆಗಲ್ಲ. ಇವಾಗ ಹೇಗೆ ಒಂದೇ ಆಗಕ್ಕಾಗತ್ತೆ ಅನ್ನೋದು ವಿರುದ್ಧ ಅರ್ಥ ಆಯ್ತು. ಭಗವಂತ ಸರ್ವವ್ಯಾಪಿ ಆಗ್ತಾನೆ, ಸರ್ವಜ್ಞ ಆಗ್ತಾನೆ, ನಾನು ಜೀವ, ನಾನು ಅಲ್ಪಜ್ಞ ಅಂತ ಒಂದ್ ಬರ್ತದೆ. ಎರಡು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ವಿರುದ್ಧ ಆಯ್ತು. ಅಂದ್ರೆ ರೂಢಾರ್ಥದಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು. ಅದು ಜಹದ್ ಲಕ್ಷಣ. ಅದನ್ನ ಬಿಟ್ಬಿಡೋಣ ಅಂತ, ಹೊಸ ಅರ್ಥ ಹುಡ್ಕೋದು ಅಂತ. ಇವಾಗ ಆಯ್ತು, ಜೀವಾತ್ಮ ಜೀವಾರ್ಥ ಬಿಡೋದು ಅಂದ್ರೆ ಏನು ಅಂತಂದ್ರೆ, ನಾನು ಸರಿಯಾಗಿ ಇದೊಂದು ಸ್ವಲ್ಪ ಕ್ಲಾರಿಟಿ ಇಲ್ಲ, ಆದ್ರೂ ನಾನು ಗೊತ್ತಿದ್ದಷ್ಟು ಹೇಳ್ತಿರ್ಬೇಕಾದ್ರೆ ಬೇರೆಯವ್ರು ಹೇಳಿ. ದೇಹ, ಮನಸ್ಸು, ಬುದ್ಧಿ ನಾನು ಹೆಂಗಸು ಗಂಡಸು ಅನ್ನೋದೆಲ್ಲ ಜೀವಾತ್ಮನ ಲಕ್ಷಣ ಆಯ್ತು. ಈಶ್ವರ ಅಂದ್ರೆ ಏನು ಅಂತಂದ್ರೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಎಲ್ಲವೂ ಅವನೇ ಆಗಿರುವಾಗ ಅದಕ್ಕೂ ಹೊಸ ಅರ್ಥ ಹುಡುಕಕ್ಕೆ ಸಾಧ್ಯ ಇಲ್ಲ. ಜೀವನಿಗೆ ಏನ್ ಅರ್ಥ ಕೊಟ್ರು ಕೂಡ ಅದು ಅಲ್ಪನೆ ಅಂತ. ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ ಜೀವ ಮತ್ತು ಈಶ್ವರ ಏಕತ್ವನ ತಿಳ್ಕೊಬೇಕಾಗ್ತದೆ. ಇದರಲ್ಲಿ ಭಾಗ ಇಲ್ಲ. ಇದರಲ್ಲಿ ಭಾಗ ಮಾಡ್ಬೇಕು, ಭಾಗ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಅಖಂಡ. ಏಕತ್ವ ಅನ್ನೋದು ಅಖಂಡ ಆಗತ್ತೆ, ಏಕರಸತ್ವ ಅಂತ ಅದನ್ನ ಹೇಳ್ತಾರೆ ಗುರುಗಳು. ಜೀವ ಮತ್ತು ಈಶ್ವರನನ್ನ ಭಾಗ ಮಾಡದೆ ತಿಳ್ಕೊಬೇಕು. ಇದು ಅಖಂಡ ಏಕರಸತ್ವ ಆಗಿರೋದ್ರಿಂದ ಈಶ್ವರನಿಗೆ ಏನ್ ಅರ್ಥ ಕೊಡಕ್ಕೂ ಆಗಲ್ಲ, ಅಖಂಡ ರಸ ಆಗಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಜಹಾದ್ ಲಕ್ಷಣ ತಿಳ್ಕೊಳಕ್ಕೆ ಇದು ಸಾಧ್ಯ ಇಲ್ಲ. ಮತ್ತೆ ಜೀವ ಅಲ್ಪ, ಈಶ್ವರ ಸರ್ವಜ್ಞ ಅನ್ನೋದು ಗೊತ್ತಿದೆ. ಇದು ಅಜಹದ್ ಲಕ್ಷಣ, ಅದು ಸರಿ ಇಲ್ಲ. ಈಗ ಏನ್ ಮಾಡ್ಬೇಕು ಅಂದಾಗ ಭಾಗತ್ಯಾಗ ಮಾಡ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಅಜಹದ್ ಮತ್ತು ಜಹದ ಲಕ್ಷಣ ಸೇರಿಸಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ. ಹೇಗೆ ಅಂತ ಕೇಳಿದಾಗ ಜಹದ್ ಲಕ್ಷಣ ಮತ್ತೆ ಅಜಹದ್ ಲಕ್ಷಣನ ಇದು ಕ್ಲಾರಿಫೈ ಮಾಡ್ಕೋಬೇಕು. ಇವಾಗ ಜಹದ್ ಲಕ್ಷಣ ಯಾವುದು? ದೇಹ, ಮನಸ್ಸು, ಬುದ್ಧಿ, ಜೀವ, ನಾನು ಹೆಂಗಸು ಗಂಡಸು ಅನ್ನೋದು ಜಹದ್ ಲಕ್ಷಣ ಆಯ್ತು. ಕರ್ತ, ಭೋಕ್ತ ಮತ್ತೆ ಜ್ಞಾತೃ ಅನ್ನೋದು ಜಹದ್ ಲಕ್ಷಣ ಆಯ್ತು. ಅಜಹದ್ ಲಕ್ಷಣದ್ದು ಇದು ಅವಾಗ ಆದ್ರೆ ಇದು ಯಾರಿಗ್ ಗೊತ್ತಿದೆ ಅಂತಂದ್ರೆ ಅವನು ಅಜ್ಞಾತ ಅಂತ ಆಗುತ್ತೆ. ಅದಕ್ಕೆ ಅಲ್ಲಿಗೆ ಈ ಬುದ್ಧಿಗೆ ಪ್ರಮಾತ ಅಂತ ಹೇಳ್ತಾರೆ. ಜೀವ ಅನ್ನೋದರ ನಿಜವಾದ ಅರ್ಥ ಪ್ರಮಾತ ಅಂತ ಗೊತ್ತಾಯ್ತು. ಈಗ ನಾನು ಹೋದೆ, ನಾನು ಗಂಡಸು, ನಾನು ಹೆಂಗಸು ಅಂತ ಯಾರು ಗೊತ್ತಾಗುತ್ತೆ ಅಂದ್ರೆ ಅದು ಅವನು ಜೀವನಿಗೆ ಗೊತ್ತಾಗುತ್ತೆ. ಅದು ಪ್ರಮಾತ ಜೀವ ಅಂತ ಆಯ್ತು. ಕರ್ತ, ಭೋಕ್ತೃ ಎಲ್ಲ ಬರ್ತದೆ, ಹೋಗುತ್ತದೆ, ಬರ್ತದೆ. ಜ್ಞಾತ ಅದು ಕೂಡ ಬರ್ತದೆ. ಎಚ್ಚರ ಸ್ಥಿತಿನಲ್ಲಿ ಜ್ಞಾತ ಇರ್ತಾನೆ, ಗಾಢ ನಿದ್ರೆಯಲ್ಲಿ ಇರಲ್ಲ. ಇದು ಯಾರು ಗೊತ್ತಾಗುತ್ತೆ ಅಂದ್ರೆ ಜ್ಞಾನಿಗೆ ಮಾತ್ರ ಗೊತ್ತಾಗುತ್ತೆ. ಅವನೇ ಜೀವ, ಜ್ಞಾತ, ಚೈತನ್ಯ ಕೊಡೋನು ಅಂತ ಗೊತ್ತಾಗುತ್ತೆ. ಅದೇ ಯಾವುದು ಅಂದ್ರೆ ಅರಿವು. ನಿಜವಾದ ಜೀವ ಅಂದ್ರೆ ಅರಿವು, ಅದಕ್ಕೆ ಪ್ರತ್ಯೇಗಾತ್ಮ ಅಂತ ಹೇಳ್ತೀವಿ. ಒಳಗಿನ ಆತ್ಮ ಅಂದ್ರೆ ಅವನೇ ಜೀವ. ಎಚ್ಚರ, ಸ್ವಪ್ನ, ನಿದ್ರೆಯಲ್ಲಿ ಇರೋವನೇ ಜೀವ, ಪ್ರತ್ಯೇಗಾತ್ಮ. ಈಶ್ವರ ಅಂದ್ರೆ ಸರ್ವವ್ಯಾಪಿ, ಸರ್ವಾಂತರ್ಯಾಮಿ, ಸರ್ವಶಕ್ತಿಮಾನ್ ಅನ್ನೋದು ಗೊತ್ತೇ ಇದೆ. ನಿಜವಾದ ಈಶ್ವರ ಯಾರಪ್ಪ ಅಂದ್ರೆ ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ ಅಂತ. ಈಶ್ವರ ನಿಜವಾದ ಅರ್ಥ ಅದಾಯ್ತು. ಜೀವನ ನಿಜವಾದ ಅರ್ಥ ಸಚ್ಚಿತ್ ಆನಂದ. ಜೀವ ಅನ್ನೋದು ಅಪರೋಕ್ಷ, ಈಶ್ವರ ಅನ್ನೋದು ಪರೋಕ್ಷ. ವೇದಾಂತ ಹೇಳ್ತದೆ ನಿನ್ಗೇನ್ ಗೊತ್ತಿದೆ ಅದೇ ಈಶ್ವರ, ಅಂದ್ರೆ ಆ ಅರಿವೇ ಈಶ್ವರ ಅಂತ ಹೇಳುತ್ತೆ. ಆತ್ಮ ಅಂದ್ರೆ ನೀನೇನ್ ತಿಳ್ಕೊಂಡಿದ್ಯೋ ಅದೇ ಅರಿವು, ಅದೇ ಈಶ್ವರ ಅಂತ. ಪರೋಕ್ಷ ಮತ್ತು ಅಪರೋಕ್ಷ ಎರಡು ಒಂದೇ ಅಂತ ಹೇಳ್ತಾರೆ. ಇದನ್ನ ನಾವು ಜಹದ್ ಅಜಹದ್ ಭಾಗದ ಮೂಲಕ ಜೀವ ಮತ್ತು ಈಶ್ವರ ಒಂದೇ ಅನ್ನೋದನ್ನ ನಾವು ತಿಳಿಬೇಕು. ಅವರು ಒಂದಾಗಬೇಕಾಗಿಲ್ಲ, ಅವರು ಇರದೇ ಒಂದೇ ಆಗಿರೋದವರು. ಅದನ್ನ ನಾವು ತಿಳ್ಕೋಬೇಕು. ಜೀವ ನಾನು, ದೇಹ, ಮನಸ್ಸು, ಬುದ್ಧಿ, ಪ್ರತ್ಯೇಗಾತ್ಮ ಜೀವ. ಅದು
ಈಶ್ವರ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ. ಎರಡು ಒಂದೇ, ಅಪರೋಕ್ಷ ಪರೋಕ್ಷ ಎರಡು ಒಂದೇ, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ತತ್ಪದದ ಗೂಢಾರ್ಥ ತ್ವಂಪದದ ಗೂಢಾರ್ಥ ಎರಡು ಕೂಡ ಒಂದೇ. ವಾಚ್ಯಾರ್ಥ ತತ್ಪದದ ಅರ್ಥ ಬೇರೆ ಆಗುತ್ತೆ, ತ್ವಂಪದದ ಅರ್ಥ ಬೇರೆ ವಾಚ್ಯಾರ್ಥದಲ್ಲಾಗತ್ತೆ. ಗೂಢಾರ್ಥ ಅಥವಾ ಲಕ್ಷ್ಯಾರ್ಥದಲ್ಲಿ ಯಾವುದೇ ತರದ ವ್ಯತ್ಯಾಸನೂ ಇರಲ್ಲ, ಡಿಫರೆನ್ಸ್ ಇರೋದಿಲ್ಲ. ಅದು ಯಾವ್ದು ಬಿಡ್ಬೇಕು ಅಂದ್ರೆ ತ್ವಂ ಅಲ್ಲ, ತ್ವಮ್ ಅನ್ನ ಯಾವ್ದು ತ್ವಮ್ ಅಲ್ಲ ಅದನ್ನ ಬಿಡ್ಬೇಕು, ಯಾವ್ದು ತತ್ ಅಲ್ಲ ಅದನ್ನ ಬಿಡ್ಬೇಕು. ಎರಡನ್ನು ಬಿಟ್ಟಾಗ ಏನು, ಅನಾತ್ಮವನ್ನ ಬಿಟ್ಟಾಗ ಏನಿರುತ್ತೆ, ಬರೀ ಬ್ರಹ್ಮ ಒಂದೇ ಇರೋದು. ಅದು ಹೇಗ್ ಬಿಡೋದು ಅಂತಂದ್ರೆ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಶಿವಾತ್ಮನು ನಾನು, ಶಿವೋಹಂ ಶಿವೋಹಂ ಅಂದಾಗ ನಮ್ಗೆ ಅದು ಅರ್ಥ ಆಗುತ್ತೆ. ದೇಹ ಮನಸ್ಸು ಬುದ್ಧಿ ನಾನಲ್ಲ, ಯಾವುದು ನಾನಲ್ಲ ಅಂತ ಬಿಟ್ಟಾಗ ನಿಜವಾದ ನಾನು ತಿಳ್ಕೊಬೇಕು. ನಿಜವಾದ ನಾನು ಅದೇ ಈಶ್ವರ ಶಬ್ದದ ಅರ್ಥ ಗುರುಗಳು ಹೇಳ್ತಾರೆ. ಯಾವಾಗ ನಾವು ಉಪಾಧಿನ ಬಿಡ್ತೇವೋ, ಯಾವಾಗ ನಮ್ಮ ಸ್ವರೂಪವನ್ನ ಹಿಡಿತೀವೋ, ಆ ಸ್ವರೂಪದ ಈಶ್ವರ ಮತ್ತೆ ಜೀವ ಬೇರೆ ಅಲ್ಲ. ದೊಡ್ಡೆಲೆ ಸಣ್ಣಲೆ ಸಮುದ್ರ ಎಲ್ಲ ಬೇರೆ ಬೇರೆ ಕಾಣುತ್ತೆ, ಆದ್ರೆ ಇದೆಲ್ಲ ನಾಮ ರೂಪ ಉಪಾಧಿಗಳು. ಇದನ್ನ ತೆಗೆದಾಕಿದ್ರೆ ಉಳಿಯೋದು ನೀರಷ್ಟೇ. ಅದೇ ರೀತಿ ಜೀವ ಮತ್ತು ಈಶ್ವರ ಕೇವಲ ಸಚ್ಚಿದಾನಂದ ಬ್ರಹ್ಮನೇ, ಬೇರೆ ಅಲ್ಲ ಅಂತ. ಅಂದ್ರೆ ನಾನು ಜಾಸ್ತಿ ಹೇಳ್ಬಿಟ್ಟಿದ್ದೀನಿ. ಕರೆಕ್ಟ್ ಆಗಿ ಹೇಳಿದ್ದೀರಾ. ಒಂದು ಪಾಯಿಂಟ್ ಬಿಡ್ದಂಗೆ ಅಷ್ಟನ್ನು ಹೇಳಿದಿರಾ ನೀವು, ಯಾವ್ದು ಬಿಟ್ಟಿಲ್ಲ ಅಲ್ಲಿ. ಅಷ್ಟ್ ಚೆನ್ನಾಗಿ ಇದ್ ಮಾಡ್ಕೊಡಿದೀರಾ ನೀವು. ಅದು ಸುಮ್ನೆ ಈ ಜಹಾದ್ ಅಜಹಾದ್ ಇಲ್ಲ, ಚೆನ್ನಾಗಿ ಹೇಳಿದೆ. ಈ ಉಪಾಧಿಗಳು ಒಂದೇ ಲಾಸ್ಟ್ ಸೆಂಟೆನ್ಸ್ ಇಂಪಾರ್ಟೆಂಟ್. ಉಪಾಧಿಗಳನ್ನ ಬಿಟ್ಟು ನನ್ನ ಸ್ವರೂಪನ ಇಟ್ಕೊಳ್ತೀವಿ ಅನ್ನೋದಷ್ಟೇ. ಉಪಾಧಿಗಳು ದೇಹ ಬುದ್ಧಿ ಮನಸ್ಸು ಅದೆಲ್ಲ ಉಪಾಧಿಗಳು, ಇಂದ್ರಿಯಗಳೆಲ್ಲ ಉಪಾಧಿಗಳು. ಅವೆಲ್ಲವೂ ನಾನಲ್ಲ. ಅದೇ ನಾನೆಂಬುದು ನಾನಲ್ಲ. ಅದನ್ನ ನಾವು ಶಿವನಾನು ನಾನು ಎಂದಾಗ ನನ್ನ ಸ್ವರೂಪ ಶಿವ ಸ್ವರೂಪ, ನಂದು ಆತ್ಮ ಚೈತನ್ಯ ನಾನು ಅನ್ನೋದು ನಾವು ಆ ಭಾವದಲ್ಲಿ ನಾವು ಬರ್ಬೇಕು ಅಷ್ಟೇನೆ. ಅದು ಬೇರೆ ಅಲ್ಲಿ ಇನ್ನೇನು ಇಲ್ಲ. ಚೆನ್ನಾಗಿದೆ ಅಲ್ಲ. ಉಪಾಧಿ ಅಂದ್ರೆ ನಮ್ ಸ್ವಭಾವ ಅಷ್ಟೇ. ನೀರಿನ ಸ್ವಭಾವ ಹೇಗ್ ತಣ್ಣಗಿರುತ್ತೋ ಹಾಗೆ ನಮ್ಮ ಸ್ವರೂಪದ ಸ್ವಭಾವ ನಾವು ತಿಳ್ಕೊಳ್ಳೋದಷ್ಟೇ. ಅದೊಂದೇ ಅರಿವು, ಅದೇ ಬ್ರಹ್ಮ, ಅದೇ ಈಶ್ವರ, ಅದೇ ಜೀವ, ಎಲ್ಲವೂ ಅವನೇ ಅಂತ ಚೆನ್ನಾಗಿದೆ. ಅದೇ ಬೇರೆ ಎಲ್ಲ ಅರ್ಥ ಮಾಡ್ಕೋತೀವಿ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟೆಲ್ಲ ನಡೆಸ್ತಾ ಇದೀವಿ ನಾವು. ಆ ದೇವದತ್ತಂದು ಎಕ್ಸಾಂಪಲ್ ಚೆನ್ನಾಗಿದೆ. ಅದಾಗ ನಮ್ ಕಾಂತಿಗಾಣ ಚೆನ್ನಾಗಿರುತ್ತೆ ಅದು. ಅದಕ್ಕೊಂದು ಶ್ಲೋಕ ಇದೆ. ಸ ದೇವದತ್ತೋ ಯಮಿತೀಹ ವೈಕತೋ ವಿರುದ್ಧ ಧರ್ಮಾಂಶಮಪಾದ್ಯ ಕಥ್ಯತೆ ಯಥಾ ತಥಾ ತತ್ವಮಸೀತಿ ವಾಕ್ಯೆ ವಿರುದ್ಧ ಧರ್ಮ ಅನುಭಯತ್ರ ಹಿತ್ವಾ ಅಂತ ಹೇಳಿ ಅದು ಶ್ಲೋಕ. ಆಕ್ಚುಲಿ ಅದಕ್ಕೆ ಮುಂದಿನ ಶ್ಲೋಕ ನಾವ್ ಮೊದ್ಲೇ ಹಿಂದೆ ಹೇಳ್ಬಿಟ್ಟಿದೀವಿ. ಅದು ಇದ್ರದಕ್ಕೆ ಜಹಾದ್ ಅಜಹಾದ್ ಅದ್ರದ್ದು ಹಿಂದಿನ ಶ್ಲೋಕ ಇದು ಗುರುಜಿ ಆಮೇಲೆ ಹೇಳಿದ್ದಾರೆ. ಇದನ್ನ ನಾನು ನೋಡ್ತಾ ಇದ್ದೆ, ಇದೇನಿದು ಹಿಂದೆ ಮುಂದೆ ಆಗಿದೆ ಅದು ಅಂತ ಹೇಳಿ. ಅದೇ ವಿಜಯ ಅವ್ರು ಹೇಳುವಾಗ ಸ್ವಲ್ಪ ಅಂದ್ರೆ ಅದು ಮಾತಿನ ಇದ್ರಲ್ಲಿ ಹಂಗ ಜಹದ್ದು ಮೊದ್ಲು ನೀವು ಜಹದ್ದು ಅಜಹದ್ದು ಹೇಳ್ದಾಗ ಕರೆಕ್ಟ್ ಆಗಿ ಹೇಳ್ಬಿಟ್ಟಿದ್ರಿ. ಬಟ್ ಇದನ್ನ ಭಾಗತ್ಯಾಗ ಹೇಳೋವಾಗ ನಿಮ್ಮ ಮೀನಿಂಗ್ ಅದೇ ಇತ್ತೇನೋ, ಹೇಳೋವಾಗ ಸ್ವಲ್ಪ ಅಲ್ಲಿ ಹೆಚ್ಚು ಕಮ್ಮಿ ಆಯ್ತು. ಜಹದ್ ಅಂತಂದ್ರೆ ನಾವು ಗೂಢಾರ್ಥವನ್ನ ತಗೋಬೇಕು, ರೂಢಾರ್ಥವನ್ನ ಬಿಡ್ಬೇಕು. ಬಟ್ ಅಲ್ಲಿ ಹೇಳೋವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಅದು ಒಂದು ಚೂರು ಸ್ವಲ್ಪ ನನಗೆ ಕ್ಲಾರಿಟಿ ಕಡಿಮೆ ಇತ್ತು. ಯಾಕೆಂದ್ರೆ ಆ ಫ್ಲೂಯೆನ್ಸಿ ಕ್ಲಾರಿಟಿ ಇದ್ದಾಗ ಕ್ಲೀನ್ ಆಗಿ ಬರುತ್ತೆ. ಅದ್ ಸ್ವಲ್ಪ ಕ್ಲಾರಿಟಿ ಕಡಿಮೆ ಇತ್ತು ಅಂತಂದ್ರೆ ಅದು ಒಂದ್ಸತಿನಾದ್ರೂ ನಾನು ಕೇಳಿಸ್ಕೋಬೇಕಿತ್ತು, ನೋಡ್ಬೇಕಿತ್ತು. ಒಂದ್ಸತಿ ಬರ್ಕೊಂಡ್ಬಿಟ್ಟಿದ್ದೆ. ಅದು ನೀವು ಸಿಂಪಲ್ ಆಗಿ ಇದ್ ಮಾಡ್ಕೊಳ್ಳಿ. ಇವಾಗ ಜಹದ್ದಲ್ಲಿ ಗೂಢಾರ್ಥ ಇಟ್ಕೋಬೇಕು, ರೂಢಾರ್ಥ ಬಿಡ್ಬೇಕು. ಸೊ ಇವಾಗ ಅವರು ಜೀವನಿಗೆ ಅದನ್ನ ಫಸ್ಟ್ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ದೇಹ ಮನಸ್ಸು ಬುದ್ಧಿ ನಾನೆಲ್ಲ, ಶುದ್ಧವಾದ ಸಚ್ಚಿದಾನಂದ ಸ್ವರೂಪ ಚೈತನ್ಯ ಸ್ವರೂಪ ನಾನು ಅನ್ನೋದು, ಅದನ್ನ ಜಹದ್ದನ್ನ ಜೀವನ್ಗೆ ಮಾಡ್ಕೊಂಡ್ಬಿಟ್ರೆ. ಯಾಕೆಂದ್ರೆ ಅಪರೋಕ್ಷವಾಗೂ ಕೂಡ ಅಹಂ ಅನ್ನೋದು ಇರುತ್ತಲ್ವಾ, ಹಂಗಾಗಿ ಅದನ್ನ ಈಸಿಯಾಗಿ ಈ ಜಹದ್ ಲಕ್ಷಣದಿಂದ ಅರೈವ್ ಆಗ್ಬಿಡ್ಬೋದು ಅದಕ್ಕೆ. ಬಟ್ ಈಶ್ವರನ್ಗೆ ಅರೈವ್ ಆಗಕ್ಕೆ ಈಶ್ವರನ ಬಗ್ಗೆ ನಮಗ್ ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲಿ ಈ ಅಜಹದ್ ತಗೋಬೇಕು ಅಂದ್ರೆ ಸ್ವಲ್ಪ ಬೇರೆ ಕಡೆಯಿಂದ ಸೇರಿಸ್ಕೊಳ್ಬೇಕು. ಯಾವ್ದ್ರಿಂದ ಸೇರಿಸ್ಕೋಬೇಕು ಅಂದ್ರೆ ಈ ಜೀವನ್ಗೆ ಏನ್ ಮಾಡ್ಕೊಂಡಿರ್ತೀವೋ, ಎಲ್ಲಿಗೆ ಅರೈವ್ ಆಗಿರ್ತೀವೋ ಅದನ್ನ ಸ್ವಲ್ಪ ಈಶ್ವರನ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಜಹದ್ದನ್ನು ತಗೋಬೇಕು. ಏನು ಅಂದ್ರೆ
ಇವನು ಸಚ್ಚಿತಾನಂದ ಸ್ವರೂಪ, ಚೈತನ್ಯ ಸ್ವರೂಪ ಅಂತ ಏನು ಈ ಜೀವನನ್ನ ನಾವು ಮೊದಲು ಜಹದ್ ಮೂಲಕ ಗೂಢಾರ್ಥ ತಗೊಂಡಿರ್ತೀವೋ ಅದನ್ನ ನಾವು ಈಶ್ವರನನ್ನ ಅನಲೈಸ್ ಮಾಡೋವಾಗ ಅದನ್ನ ಸ್ವಲ್ಪ ಸೇರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೇರಿಸ್ಕೊಂಡಾಗ ಏನಾಗುತ್ತೆ ನಮಗೆ, ಓ ಈಶ್ವರನು ಕೂಡ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದ್ರೆ ಅವನು ಚೈತನ್ಯ ಸ್ವರೂಪ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಸೊ ಈಶ್ವರನನ್ನ ನಾವು ಅದನ್ನ ಡಿರೈವ್ ಮಾಡುವಾಗ ಆ ಡೆರಿವೇಶನ್ ನಲ್ಲಿ ಈ ಅಜಹದನ್ನ ಇಲ್ಲಿಂದ ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಅಷ್ಟೇ. ಅಲ್ಲಿ ಇಟ್ ಇಸ್ ವೆರಿ ಸಿಂಪಲ್. ಮುಂದೆ ತುಂಬಾ ವರ್ಡ್ಸ್ ಎಲ್ಲ ಇದ್ ಮಾಡ್ಕೊಳ್ಳೋದು ಬೇಡ, ಇಷ್ಟು ಮಾತ್ರ ಸ್ಪಷ್ಟ ಮಾಡ್ಕೊಳ್ಳಿ. ಬೇರೆದೆಲ್ಲ ನಿಮ್ಗೆ ಉಪಾಧಿಗಳ ಬಗ್ಗೆ ಎಲ್ಲ ಯಾರಿಗೂ ಏನು ಕಾಂಪ್ಲಿಕೇಶನ್ಸ್ ಏನು ಇಲ್ಲ, ಆರಾಮಾಗಿ ಹೇಳ್ತಾ ಇದ್ದೀರಾ. ಇದು ಎರಡೂನು ಸಮೀಕರಣ ಮಾಡುವಾಗ ಅದು ಒಂದ್ ಸ್ವಲ್ಪ ಹೊಸ ಪದ ಇತ್ತಲ್ಲ, ಯಾವ್ದ್ ಭಾಗ ಮಾಡೋದು ಭಾಗತ್ಯಾಗ ಅಂದ್ರೆ ಏನು ಭಾಗತ್ಯಾಗ ಅಂದ್ರೆ ಇನ್ನೇನ್ ಭಾಗ ಮಾಡೋದಲ್ಲ. ಅವ್ರು ಹೇಳ್ತಾ ಇರೋದು ಜಹದ್ ಅಜಹದ್ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಮಾಡುವಂಥದ್ದಕ್ಕೆ ಭಾಗತ್ಯಾಗ ಅಂತ ಹೇಳ್ತಾರೆ ಅಂತ. ಅಷ್ಟನ್ನು ತಗೊಳ್ಳಿ ಸಾಕು. ಮತ್ತಿನ್ನೇನಪ್ಪ ಭಾಗ ಅಂತ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಜಹದ್ ಮೂಲಕ ಜೀವನನ ಅವಂದೇನು ಮೂಲ ಸ್ವರೂಪ ಅಂತ ತಿಳ್ಕೊಂಡ್ಬಿಡ್ತೀವಿ, ಗೂಢಾರ್ಥ ತಿಳ್ಕೊಂಡ್ಬಿಡ್ತೀವಿ. ಆ ಗೂಢಾರ್ಥದ ಭಾಗವನ್ನ ನಾವು ಈ ಈಶ್ವರನಿಗೆ ಅಪ್ಲೈ ಮಾಡಿಕೊಂಡು ಈಶ್ವರನ ಮೂಲ ಸ್ವರೂಪವನ್ನು ಕೂಡ ಅದರ ಮೂಲಕ ತಿಳ್ಕೊಳ್ಳೋ ಅದು ಅಜಹತ್ ಆಗುತ್ತೆ. ಅಜಹದಲ್ಲಿ ಸ್ವಲ್ಪ ಎಕ್ಸ್ಟ್ರಾ. ಹಾಗೆ ಈಶ್ವರನನ್ನ ನಾವು ಡಿರೈವ್ ಮಾಡುವಾಗ ಅಜಹತ್ ತಗೋತೀವಿ, ಜೀವನನ್ನ ಡಿರೈವ್ ಮಾಡುವಾಗ ಜಹತ್ ತಗೋತೀವಿ. ಸೊ ಅವು ಎರಡೂನು ಒಂದೇ ಅಂತ ಹೇಳುವಾಗ ಜಹದ್ ಅಜಹತ್ ಎರಡೂ ಬಂತು ಅಲ್ಲಿ ಟೋಟಲ್ ಆಗಿ ಅಂತ ಅದು ಹೇಳುತ್ತೆ. ಒಂದ್ ಸ್ವಲ್ಪ ಅದು ಹೇಳ್ಬೇಕಾದಾಗ ತಾವ್ ಹೇಳ್ದಷ್ಟು ಸ್ಪಷ್ಟವಾಗಿ ಹೇಳಕ್ ಒಂದ್ ಸ್ವಲ್ಪ ಕಷ್ಟನೇ ಆಯ್ತು. ಅಲ್ಲ ಅದೇ ಅದು ತುಂಬಿಕೊಂಡ್ಬಿಟ್ಟಿದೆ. ಅಲ್ಪತ್ವ ಮಹತ್ವ ಸರ್ವಂತರ್ಯಾಮಿ ಇದು ಅಂತರದ್ದೆಲ್ಲ ಏನಾದ್ರೆ ಒಂದ್ ಸ್ವಲ್ಪ ಅಂದ್ರೆ ಮೈನ್ ನಾವ್ ತಗೊಂಡ್ ಬಂದಾಗ ಹೇಗೆ ಇಬ್ರು ಒಂದೇ ಅಂತಂದ್ರೆ ಈಶ್ವರನ ಬಂದಾಗ ನಾವೇನ್ ಮಾಡ್ತೇವಿ, ಸತ್ಯಂ ಅನಂತಂ, ಸತ್ಯಂ ಜ್ಞಾನಂ ಅನಂತಂ ಅಂತ ಹೇಳ್ತೀವಿ, ಬ್ರಹ್ಮ ಅಂತ. ಅದೇ ಜೀವನ ಬಂದಾಗ ಸಚ್ಚಿತ್ ಆನಂದ ಅಂತ ಹೇಳ್ತೀವಿ. ಎರಡೂ ಹಾಗೆ ಒಂದು ಮಾಡ್ಕೋಬೇಕಷ್ಟೇ ಹೊರ್ತವೆ, ಬೇರೆ ಬೇರೆ ಅಲ್ಲ, ಅದು ಒಂದೇ ಇರೋದು. ನಾವು ಈ ಪ್ರಪಂಚ ಜೀವ ಮತ್ತೆ ಇದಕ್ಕೆ ಅಂತ ಮಾಡ್ಕೊಂಡಿದೀವಿ ಅಷ್ಟೇ ಹೊರತು ಅವೆರಡು ಬೇರೆ ಆಗಿಲ್ಲ. ಮೂಲದಲ್ಲಿ ಎರಡು ಒಂದೇ ಅನ್ನೋಂಥದ್ದ ನಾವು ತಿಳ್ಕೊಳ್ಳೋಂಥದ್ದು. ಸಾಕಷ್ಟಲ್ಲಿ ನಾವು ಈ ವ್ಯಕ್ತ ಎಚ್ಚರ ಮತ್ತೆ ನಿದ್ರೆ ಬಂದಾಗ ಇದು ಹೇಳ್ಕೊಂಡ್ ಬಂದಿದೀವಿ. ಒಂದ್ ಸ್ವಲ್ಪ ಏನಾಗತ್ತೆ, ಎಕ್ಸ್ಪ್ಲನೇಷನ್ ಬಂದಾಗ ಒಂದ್ ಚೂರು ವೇರಿ ಆಗಿರುತ್ತೆ ಅದು. ಬಟ್ ಮೂಲದಲ್ಲಿ ನಾವು ಅಷ್ಟ್ ತಿಳ್ಕೊಂಡ್ರೆ ಸಾಕಂತ ಕ್ಲಾರಿಟಿ ಎಲ್ರಿಗೂ ಇದೆ, ಅದ್ರ ಬಗ್ಗೆ ಏನು ಸಾಕು. ಸಾಕ ಹೇಳದ್ನಲ್ಲ, ಈ ಪದಗಳು ಜಹದ್ದು ಅಜಹತ್ತೆ ನನ್ಗೆ ನಾನೇ ಸಂಸ್ಕೃತ ಏನೋ ಅನ್ಕೊಂಡಿದ್ದೆ, ನನ್ಗೆ ಅರ್ಥವೇ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅದು ಮೂರನೇದನ್ನ ನಾನು ಗಮನಿಸೇ ಇಲ್ಲ. ಅದ್ ಎರಡು ಇಟ್ಕೊಂಡು ಭಾಗಲಕ್ಷಣ ತ್ಯಾಗ ಅನ್ಕೊಂತಿದ್ದೆ. ಇಲ್ಲ ಜಹದ್ ಎರಡನ್ನು ಇದ್ ಮಾಡ್ಕೋಬೇಕು, ಸೇರ್ಸ್ಕೋಬೇಕು, ಅದ್ರೊಳಗೆ ಯಾವ್ದ್ ಬೇಕೋ ಅದನ್ನ ಬಿಡ್ಬೇಕು ಅಂತ ಅದು. ಸೊ ಈಗ ಒಂದೇ ಒಂದು ಎಂಡಿಂಗ್ ಹತ್ರ ಬರ್ತಾ ಇದೀವಿ ನಾವು. ಈಗ ಒಂದು ದೇವದತ್ತನ ಉದಾಹರಣೆ ತಗೊಂಡು ನಾವು ಜೀವ ಈಶ್ವರ ಏಕತ್ವ ಹೇಗೆ ಅಂತ ಇದ್ ಮಾಡಿದಾರೆ. ಕಾಂತಿ? ಹಾ ಮೇಡಮ್, ಇಬ್ರು ಇಲ್ಲಿ ಕೇದಾರಕ್ಕೆ ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ಸ್ವಲ್ಪ ವಯಸ್ಸಾದ ಒಂದು ಮನುಷ್ಯ ಕಾಣಿಸ್ತಾನೆ. ಅದ್ರಲ್ಲಿ ರಾಮ ಲಕೃಷ್ಣ ಅಂತ ಹೆಸರು ಹೇಳಿದ್ದಾರೆ ಅವರ ಗುರುಜಿ. ಆ ವಯಸ್ಸಾದವನು ಇವನ್ ದೇವದತ್ತಾನೆ ಅಂತ ಖಚಿತವಾಗಿ ಹೇಳ್ತಾನೆ. ನಾನು 50 ವರ್ಷದ ಕೆಳಗೆ ಬಾಂಬೆಲ್ ನೋಡಿದ್ದೆ, ಸೊ ಇವನ್ ದೇವದತ್ತಾನೆ ಅಂತ ಹೇಳ್ತಾನೆ. ಇದು ನಂಗೆ ಆಕ್ಚುಲಿ ಇದ್ರದ್ದು ಏನಕ್ಕೆ ಈ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ಅರ್ಥ ಆಗಿಲ್ಲ ಫಸ್ಟ್. ಅಂದ್ರೆ ಬಾಹ್ಯ ಲಕ್ಷಣದ್ದು ಅಂದ್ರೆ ಉಪಾಧಿ ಬರುತ್ತೆ, ಅದು ಇಟ್ ಹ್ಯಾಸ್ ಟು ಬಿ ಡ್ರಾಪ್ಡ್, ಅಲ್ಲಿ ಏಕತ್ವ ಅಂತ ಅನ್ನೋದು ಹೇಳ್ತಾ ಇದ್ದಾರೆ ಅಂತ ಅನ್ನೋದು ಅರ್ಥ ಆಯ್ತು. ಆದ್ರೂ ಇದು ಒಂಥರ ವೇಗಾಗಿ ಗೊತ್ತಾಗಿದ್ದು. ಹೇಗೆ ಅಲ್ಲಿದ್ದಿದ್ದು 50 ವರ್ಷದ ಹಿಂದೆ ಇದು ಖಂಡಿತ ಚೇಂಜ್ ಆಗಿದೆ, ಹೇಗೆ ರೆಕಗ್ನೈಸ್ ಮಾಡಕ್ ಸಾಧ್ಯ ಅಂತ ಅನ್ನೋದು ಒಂದು ಕ್ವೆಶ್ಚನ್ ಬಂದಿದ್ದು ನನಗೆ. ಸೊ ಅಂದ್ರೆ ಎಷ್ಟೇ ಬದಲಾವಣೆ, ದೇಹದ ಬದಲಾವಣೆ ಇರ್ಬೋದು, ಮನಸ್ಸಿನ ಬದಲಾವಣೆ ಇರ್ಬೋದು, ಆದ್ರೆ ನಮ್ಮದು ಇರೋದು ಒಂದೇ. ಅಂದ್ರೆ ಗುರ್ತಿಸೋದು ನಮ್ಗೆ ಮುಖ್ಯ ಅಂತ ಅನ್ನೋದು, ಅಂದ್ರೆ ನಾನು ಯಾರು ಅಂತ ಅನ್ನೋದು ಗುರ್ತಿಸೋದು ಮುಖ್ಯ ಅಂತ ಅನ್ನೋದು, ಅಥವಾ ಸ್ವರೂಪ ಲಕ್ಷಣ
ಸಚ್ಚಿತ್ ಆನಂದ ಅದನ್ನ ಏಕತ್ವನ ನಮ್ಗೆ ಹೇಳೋದಕ್ಕೋಸ್ಕರ ಇಟ್ ಇಸ್ ದಿ ಸೇಮ್, ದ ಪರ್ಸನ್ ಇಸ್ ದಿ ಸೇಮ್, ಚೇಂಜ್ ಆಗಿದ್ರು ಸೇಮ್ ಆಗಿರೋದು, ಆದ್ರೆ ಸ್ವರೂಪ ಲಕ್ಷಣಗಳು ಬದಲಾವಣೆ ಆಗಿದೆ. ಒಂದು ಮೂಲ ತತ್ವ ಅಥವಾ ಟ್ರೂ ನೇಚರ್ ಆಫ್ ದಿಸ್ ಪರ್ಸನ್ ದೇವದತ್ತ ಅಂತ ಅನ್ನೋದು ಸೇಮ್ ಅಂತ ಅನ್ನೋದು ಒಂದು ತಿಳ್ಕೋಬೇಕು. ಜೀವ ಮತ್ತೆ ಈಶ್ವರ ಬೇರೆ ಬೇರೆ ಇದ್ರೂನು ಅದು ಒಂದೇ ಅಂತ ಅನ್ನೋದು ತಿಳ್ಕೋಬೇಕು ಅಂತ ಅನ್ನೋದು, ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ ಅಂತ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಅಷ್ಟೇ ಅಲ್ವಾ ಮೇಡಮ್? ಒಂದ್ ತೆಂಗಿನಕಾಯಿ ಉದಾಹರಣೆ ಕೊಟ್ಬಿಟ್ಟಿದ್ದಾರೆ ಅದು. ತೆಂಗಿನಕಾಯಿ ಉದಾಹರಣೆ ಒಂದ್ 3-4 ಟಾಕಿಂದ ನೀರು, ಸಮುದ್ರ, ಅಲೆ, ತೆಂಗಿನಕಾಯಿ ಆತರ ಉದಾಹರಣೆ. ಓಕೆ. ಆ ತೆಂಗಿನಕಾಯ್ದು ಮೊಟ್ಟೆ ಇರತ್ತಲ್ಲ ಮೇಲ್ಗಡೆ, ಆ ಸಿಪ್ಪೆ ಭಾಗ, ಅದಿದ್ದಾಗ ತೆಂಗಿನಕಾಯಿ ಅಥವಾ ಮರದಲ್ಲಿ ಇರೋಂತ ಆ ಒಂದು ತೆಂಗಿನಕಾಯ, ಅಥವಾ ಆ ಮೊಟ್ಟೆ ಎಲ್ಲ ತೆಗೆದಾದ್ಮೇಲೆ ಬರೀ ಕರ್ಟ ಇರೋಂತಹ ತೆಂಗಿನಕಾಯಿ ಜುಟ್ಟೆಲ್ಲ ಇರತ್ತೆ, ಅದು ತೆಂಗಿನಕಾಯ. ಅಥವಾ ಒಳಗಡೆ ಇರೋಂತ ತುರಿ ಇರತ್ತಲ್ಲ, ಅದು ತೆಂಗಿನಕಾಯ. ಎಲ್ಲದನ್ನು ನಾವು ತೆಂಗಿನಕಾಯಿ ಅಂತಾನೆ ಕರಿತೀವಿ. ಅದು ಎಲ್ಲದನ್ನು ತೆಂಗಿನಕಾಯಿ ಅಂತ ಕರಿತಾ ಇದ್ದೀವಿ. ಬಟ್ ಮೂಲ ಯಾವುದು? ಆ ಒಳಗಡೆ ಕರ್ನಲ್, ಆ ಒಂದು ತಿರುಳಿರತ್ತಲ್ಲ, ಅದನ್ನೇ ನಾವು ಇವಾಗ ಸಿಪ್ಪೆ ನಾವು ಉಪಯೋಗಿಸ್ತೀವಿ, ಬೇರೆ ತರ ಉಪಯೋಗಿಸ್ತೀವಿ. ಈಗ ಮ್ಯಾಟು, ಕಾಯರ್ ಮ್ಯಾಟು, ಆ ಥರದ್ದೆಲ್ಲ ಏನೇನೋ ಇರತ್ತೆ. ಪ್ರತಿಯೊಂದು ಕಲ್ಪವೃಕ್ಷ ಅಂತ ಹೇಳೋದು ಯಾಕೆ? ಪ್ರತಿಯೊಂದನ್ನು ಅದರಿಂದ ಉಪಯೋಗಿಸಬಹುದು. ಆದ್ರೆ ಒಳಗಡೆದು ಮೂಲ ಏನು? ಅಥವಾ ನಮ್ಗೆ ತೆಂಗಿನಕಾಯಿ ಅಂತ ನಾವು ನೋಡಿದ ತಕ್ಷಣ ಮನ್ಸಿಗೆ ಬರೋದೇನು? ಒಳಗಡೆ ಇರೋಂಥ ತಿರುಳು. ಆ ತಿರುಳು ಮುಖ್ಯ ನಮ್ಮ ಒಂದು ದಟ್ ಇಸ್ ನಥಿಂಗ್ ಬಟ್ ನಮ್ಮ ಒಂದು ದೇಹದ ಒಳಗೆ ಇರೋಂಥ ಒಂದು ಆ ಚೈತನ್ಯ ಅಂತ ಅನ್ಕೋಬಹುದು. ಈ ತೆಂಗಿನಕಾಯಿದು ಎಕ್ಸಾಂಪಲ್ ಪ್ರತಿಯೊಂದ್ರಲ್ಲೂ ಎಷ್ಟೊಂದು ಯಾತಿಕ್ ರಿಪೀಟ್ ಮಾಡ್ತಾರೆ ಅಂದ್ರೆ, ಒಳಗೆ ಕೋಶಗಳು ಅಂತ ಇಟ್ಕೋಬಹುದು ನಾವು, ಅಥವಾ ನಮ್ಮ ಒಂದು ಬಾಡಿ ಮೈಂಡ್ ಇಂಟೆಲೆಕ್ಟ್ ಕಾಂಪ್ಲೆಕ್ಸ್ ಇಟ್ಕೋಬಹುದು. ಸೊ ಪ್ರತಿಯೊಂದ್ರಲ್ಲೂ ಲೇಯರ್ಸ್ ಇದೆ. ಆ ಲೇಯರ್ಸ್ ಒಳಗಿಂದ ಮೂಲ ಏನು, ಅದ್ರ ಒಳಗಿಂದ ಕರ್ನಲ್ ಏನು, ಅದು ಕೋರ್ ಏನು, ಅದು ನಾವು ರಿಯಲೈಸ್ ಮಾಡ್ಕೋಬೇಕು, ಅಥವಾ ರೆಕಗ್ನೈಸ್ ಮಾಡ್ಬೇಕು. ರೆಕಗ್ನಿಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನಾವು ಕಳಿಸ್ತಾ ಹೋಗ್ಬೇಕು, ಬಿಡ್ತಾ ಹೋಗ್ಬೇಕು. ಬೇಸಿಕಲಿ ಇಟ್ ಇಸ್ ನಥಿಂಗ್ ಬಟ್ ಈಗೋನ ಬಿಡ್ತಾ ಹೋದಾಗ, ಅದು ಒಂದು ಉಪಾಧಿ ಆಗಿರೋದ್ರಿಂದ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅದು ಒಂದು ಉಪಾಧಿ ಆಗಿರೋದ್ರಿಂದ, ಅದನ್ನೆಲ್ಲ ಬಿಟ್ಟಾಗ ನಾವು ಎಲ್ಲಿ ಇರ್ತೀವಿ ಅಂತಂದ್ರೆ, ಅದು ಒಂದು ಕರ್ನಲ್ ಅಲ್ಲಿ ಇರ್ತೀವಿ, ಅಥವಾ ಒಂದು ಆ ತೆಂಗಿನಕಾಯಿದು ತಿರುಳಲ್ಲಿ ಇರ್ತೀವಿ. ಸೊ ನಾವು ಇವಾಗ ಯಾವ್ದು ಬಿಡೋದಲ್ಲ, ಜ್ಞಾನ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದು. ಇದನ್ನ ನಾನು ಯಾವ್ದೋ ಬಿಡ್ತೀನಿ, ಅದ್ ಬಿಡ್ತೀನಿ, ಇದ್ ಬಿಡ್ತೀನಿ, ಇಂತ ಬಿಟ್ಟೆ ಅನ್ನೋದಲ್ಲ ಅನ್ನೋದನ್ನ ನಾವು ಇವಾಗ ಜ್ಞಾನದಲ್ಲಿ ಒಂದೇ, ಏನದು ಆತ್ಮಭಾವದಲ್ಲಿ ಎಲ್ಲರೂ ಒಂದೇ, ನಾವು ಚೈತನ್ಯ, ಅದಕ್ಕೆ ಪ್ರತ್ಯೇಗಾತ್ಮ ನಾನು ಅಂತಾನು ಹೇಳ್ತಾರೆ. ಅದನ್ನ ಈಗ ಆಲ್ರೆಡಿ ನಾವು ಅದು 7 ಪ್ರಶ್ನೆಗಳದ್ದು ಇವತ್ತಿಗೆ ಅದನ್ನ ಮುಗಿಸ್ಯಾರ. ಆತ್ಮ ಅನಾತ್ಮ ಅಂದ್ರೆ ಏನು, ಪಂಚಕೋಶಗಳದ್ದು ವಿವೇಕ ಅದೇನು, ಅದು ದೃಶ್ಯ ವಿವೇಕ ಎಲ್ಲಾದ್ರೂ ಹೇಳ್ಕೊಂಡ್ ಬಂದು ಲಾಸ್ಟಿಗೆ ಕೊನೆಗೆ ಅದು ನಾನು ಯಾರು ಅನ್ನೋದನ್ನ ನಾವು ಇವಾಗ ಏನದ ಅನಾವರಣ ಮಾಡ್ಕೊಂಡಿದೀವಿ. ನಾನು ಯಾರು ಅನ್ನೋದು ನಾವು ಅದೇ ನಾನು ಅಂತ ಹೇಳಿ ಎಲ್ಲಾದು ಬೇರೆ ಬೇರೆ ಅಂದಾಗ ಇದು ಇಲ್ಲಿ ನನ್ಗೆ ಇದು ಇಲ್ಲಿಗೆ ಮುಗೀತು, ಟಾಕ್ ಮುಗೀತು. ಅಲ್ಲಿ ಒಂದು ಸಣ್ಣದು ಒಂದು ತಮ್ಮ ಜೊತೆ ಹಂಚ್ಕೋಬೇಕು ಅಂತಿದ್ದೀನಿ. ಯಾಕಂದ್ರೆ ನಾವು ಇವಾಗ ಈಶ್ವರ ಮತ್ತೆ ಜೀವ ಅಂತ ಹೇಳಿದಾಗ ಅವೆಷ್ಟಿ ಮತ್ತೆ ಸಮಷ್ಟಿಲಿ ಹೇಗೆ ಪದಗಳು ಬೇರೆ ಆಗತ್ತೆ ಅನ್ನೋದನ್ನ ಒಂದು ಇದ್ರೊಳಗೆ ವಿವೇಕ ಚೂಡಾಮಣಿಲಿ ತಿಳಿಸಿದ್ದಾರೆ. ಅದನ್ನ ಜಸ್ಟ್ ಒಂದ್ 5 ನಿಮಿಷ ನಾನು ಹಂಚ್ಕೋತೀನಿ. ಮೇಡಮ್ ಪರವಾಗಿಲ್ವಾ, ಹೇಳ್ಬೋದಾ? ಓಕೆ. ಇಲ್ಲಿ ಹೇಗೆ ವ್ಯಷ್ಟಿಲಿ ಏನಾಗತ್ತೆ ಜೀವ ಅನ್ನೋದು, ಪ್ರತ್ಯೇಕ ಅಸ್ತಿತ್ವವುಳ್ಳ ವ್ಯಕ್ತಿಯನ್ನು ಪ್ರತಿನಿಧಿಸುತ್ತದೆ ಜೀವ. ಅಂದ್ರೆ ವ್ಯಷ್ಟಿಯಲ್ಲಿ ಅವನು ಇಂಡಿವಿಜುವಲ್ಗೆ ನಾವು ಹೇಳ್ತೀವಿ ಅಂತ. ಅದೇ ಸಮಷ್ಟಿಗೆ ಬಂದಾಗ ಬ್ರಹ್ಮಾಂಡವೆನಿಸುವ ವಿಶ್ವದ ಸಂಪೂರ್ಣ ನಾನತ್ವವನ್ನು ಒಟ್ಟಾರೆ ಪ್ರತಿನಿಧಿಸುತ್ತದೆ. ಅಂದ್ರೆ ಜಗತ್ತು, ಈಶ್ವರನೇ ಜಗತ್ತಾಗಿ ತೋರ್ತಾ ಇದ್ದಾನೆ ಅಂತ ನಾವು ಈಗ ಆಲ್ರೆಡಿ ನೋಡ್ಕೊಂಡು ಬಂದಿದ್ದೇವೆ. ಸೊ ಇನ್ನು ಮುಂದೆ ಹೋದ್ರೆ ಜೀವಕ್ಕೆ ಶುದ್ಧ ಚೈತನ್ಯವು ಯಾವುದಾದರೊಂದು ಭೂತ ಶರೀರದ ಮೂಲಕ ವ್ಯಕ್ತವಾಗುವುದನ್ನು ವಿಶ್ವ ಎನ್ನುತ್ತಾರೆ ಅಂತ ನಮ್ಗೆ ಗೊತ್ತಿದೆ. ನಾವು ಒಂದು ಯಾವುದೇ ಒಂದು ವ್ಯಕ್ತಿಲಿ ಬಂದಾಗ ಅದಕ್ಕೆ ಅದು ವಿಶ್ವ ಅಂತ. ಅದು ಜಾಗೃತ ಅವಸ್ಥೆಯಲ್ಲಿ ಪ್ರಕಟವಾಗುವುದರಿಂದ ಎಚ್ಚರದವನು
ಎಂದು ಹೇಳುತ್ತಾರೆ. ಅದೇ ಸಮಷ್ಟಿಗೆ ಬಂದಾಗ ಶುದ್ಧ ಚೈತನ್ಯವು ಸಮಷ್ಟಿ ಸ್ಥೂಲ ವಸ್ತುಗಳ ಮೂಲಕ ವ್ಯಕ್ತವಾಗುವುದನ್ನು ವಿರಾಟ್ ಎಂದು ಕರೆಯುತ್ತಾರೆ. ಇದು ಎಚ್ಚರದವನ ವಿಶ್ವರೂಪ, ಈಶ್ವರನ ವಿಶ್ವರೂಪ ಅದು. ಸೊ ನಾವು ಆತ್ಮಭಾವಕ್ಕೆ ಬಂದಾಗ ಆತ್ಮವು ಒಂದು ಸೂಕ್ಷ್ಮ ಶರೀರದ ಮೂಲಕ ವ್ಯಕ್ತವಾದರೆ ಅದನ್ನು ತೈಜಸ ಎಂದು ಕರೆಯುತ್ತಾರೆ. ಇದು ಸ್ವಪ್ನಾವಸ್ಥೆಯಲ್ಲಿ ಪ್ರಕಟವಾಗುವುದರಿಂದ ಕನಸುಗಾರ ಎಂದು ಹೇಳುತ್ತಾರೆ. ಎಚ್ಚರ, ಕನಸು, ನಿದ್ರೆ 3 ಇದನ್ನ ಉದಾಹರಣೆ. ಅದಕ್ಕೇನೆ ನಾವು ವಿಶ್ವ, ತೈಜಸ ಮತ್ತೆ ಹಿರಣ್ಯ ಗರ್ಭ ಅಂತ ಹೇಳಿ ನಾವು ಹೇಳೋದು. ವೆಸ್ಟಿಲಿ ಏನ್ ಹೇಳ್ತೀವಿ ಪದಗಳು, ಸಮಷ್ಟಿಯಲ್ಲಿ ಹೇಳ್ತೀವಿ. ನಮ್ಗೆ ಈಗ ಎಷ್ಟೊಂದ್ಸಲಿ ಅದೆಲ್ಲ ಕನ್ಫ್ಯೂಷನ್ ಆಗ್ತಾ ಇರತ್ತೆ. ಎರಡು ಒಂದೇ ಇರತ್ತೆ, ಆದ್ರೆ ನಾವು ಏನ್ ಮಾಡ್ತೀವಿ ಅದು ಹೇಗೆ ನಾವು ವ್ಯತ್ಯಾಸಗಳನ್ನ ಮಾಡ್ಕೋತಾ ಇದ್ವಿ ಅಂತೇಳಿ. ಇನ್ನೊಂದು 4ನೇದು ಉದಾಹರಣೆ ಬಂದಾಗ, ಇಲ್ಲಿ 3ನೇ ಉದಾಹರಣೆ ಇನ್ನೊಂದು ಸಮಷ್ಟಿಲಿ ಹೇಳಲಿಲ್ಲ. ಆತ್ಮವು ಸಮಷ್ಟಿ ಸೂಕ್ಷ್ಮ ಶರೀರಗಳಲ್ಲಿ ಪ್ರಕಟವಾಗುವುದನ್ನು ಸಮಷ್ಟಿ ಮನಸ್ಸು, ಬುದ್ಧಿ, ಹಿರಣ್ಯ ಗರ್ಭ ಅಥವಾ ಸೃಷ್ಟಿಕರ್ತ ಎನ್ನುತ್ತಾರೆ. 4ನೇ ವ್ಯತ್ಯಾಸದಲ್ಲಿ ಆತ್ಮವು ಕಾರಣ ಶರೀರದ ಮೂಲಕ ವಾಸನೆಗಳಲ್ಲಿ ಅಂದ್ರೆ ಅಜ್ಞಾನದಲ್ಲಿ ಹಾಗೂ ಅವಿದ್ಯಾ ರೂಪದಲ್ಲಿ ವ್ಯಕ್ತವಾಗುವುದನ್ನು ಪ್ರಾಜ್ಞಾ ಎಂದು ಕರೆಯುತ್ತಾರೆ. ಇದು ಗಾಢ ನಿದ್ರೆಯ ಸ್ಥಿತಿಯಲ್ಲಿ ಪ್ರಕಟವಾಗುವುದರಿಂದ ನಿದ್ರಿಸುವವನು ಎನಿಸಿಕೊಳ್ಳುತ್ತಾನೆ. ಅದೇ ಆತ್ಮನು ಸಮಷ್ಟಿ ಕಾರಣ ಶರೀರಗಳ ಮೂಲಕ ಮಾಯೆ ಎನಿಸುವ ಅಜ್ಞಾನ ರೂಪದಲ್ಲಿ ವ್ಯಕ್ತನಾಗುವುದನ್ನು ಮಹಾಪ್ರಭುವಾದ ಈಶ್ವರ ಎಂದು ಕರೆಯುತ್ತಾರೆ. ನಾವೀಗ ಆಲ್ರೆಡಿ ಈಶ್ವರಗೆ 2 ರೂಪ ಇದೆ, ಮಾಯೆ ಅಂತ ಹೇಳಿ, ಅದು ಆವರಣ ವಿಕ್ಷೇಪ ಅಂತ ಹೇಳಿ ನಾವೀಗ ಆಲ್ರೆಡಿ ಅದೆಲ್ಲ ತಿಳ್ಕೊಂಡಿರದೆ. ನಾನು ಸುಮ್ನೆ ಒಂದು ಅಡಿಷನಲ್ ಆಗಿರ್ಲಿ ಅಂತ ಇದನ್ನ ತಮ್ಮ ಮುಂದೆ ಹಂಚ್ಕೊಂಡೆ ಇದನ್ನ ನಾನು. ಸೊ ನಾನು ನಿರ್ವಾಣ ಶತಕ ಹೇಳ್ಬಿಟ್ಟು ಕನ್ನಡದ ಲಾಸ್ಟ್ ಟೈಮ್ ಸಂಸ್ಕೃತದ ಹೇಳಿದ್ದೆ. ಈ ಸಲಿ ಆ ಕನ್ನಡದ ಒಂದು ಹೇಳಿ ನಾನು ಇವತ್ತಿನ ಒಂದು ಇದನ್ನ ನಾವು ಮುಗಿಸ್ತಾ ಇದ್ದೀವಿ. 2 ಹಾಕೋದು ಇವತ್ತು ಮುಗೀತು. 37 ಮತ್ತೆ 38 ತತ್ವಮಸಿ ಇದನ್ನ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ. ಎಲ್ಲರೂ ತುಂಬಾನೇ ಚೆನ್ನಾಗಿ ವಿವರಿಸಿದ್ದೀರಾ ಇದ್ರೊಳಗೆ. ನಾನು ಇದು ನಿರ್ವಾಣ ಶತಕ ಹೇಳ್ತಾ ಇದ್ದೀನಿ ಈಗ. ಇದಾದ್ಮೇಲೆ ಎಂಡಿಂಗ್ ಬರೆಯೋದು ಒಟ್ಟಿಗೆ ಹೇಳ್ಬಿಡ್ತೀನಿ. ಬುದ್ಧಿ ಮನ ಚಿತ್ತ ಅಹಂಕಾರ ನಾನಲ್ಲ, ಬುದ್ಧಿ ಮನ ಚಿತ್ತ ಅಹಂಕಾರ ನಾನಲ್ಲ, ಕಣ್ಣು ಕಿವಿ ಮೂಗಲ್ಲ ನಾಲಗೆಯೂ ಅಲ್ಲ, ನಭವಲ್ಲ ಧರೆಯಲ್ಲ ಶಿಖಿವಾಯುವಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನು, ಸಚ್ಚಿದಾನಂದಾತ್ಮ ಶಿವನಾನು ನಾನು, ಪಂಚವಾಯುಗಳಲ್ಲ ಪ್ರಾಣನಾನಲ್ಲ, ಸಪ್ತಧಾತುಗಳಲ್ಲ ಕೋಶವೈದಲ್ಲ, ಕರ್ಮಾಂಗ ವಿಷಯೇಂದ್ರಿಯಗಳು ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನು, ಸಚ್ಚಿದಾನಂದಾತ್ಮ ಶಿವನಾನು ನಾನು. ದ್ವೇಷ ರಾಗಗಳಿಲ್ಲ ಲೋಭವೆನಗಿಲ್ಲ, ಮೋಹಮದ ಮಾತ್ಸರ್ಯ ಭಾವವೆನಗಿಲ್ಲ, ಧರ್ಮಾರ್ಥ ಕಾಮಾದಿ ಮೋಕ್ಷ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಸಚ್ಚಿದಾನಂದಾತ್ಮ ಶಿವನಾನು ನಾನು. ಪಾಪ ಪುಣ್ಯಗಳಿಲ್ಲ ಸುಖ ದುಃಖವಿಲ್ಲ, ಮಂತ್ರ ತೀರ್ಥಗಳಲ್ಲ ವೇದ ಮುಖವಲ್ಲ,
ಭೋಜ್ಯ ಭೋಜನವಲ್ಲ ಭೋಕ್ತನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನು ಸಚ್ಚಿದಾನಂದಾತ್ಮ ಶಿವನಾನು ನಾನು ಜಾತಿ ಭೇದಗಳಿಲ್ಲ ಮೃತ್ಯು ಭಯವಿಲ್ಲ ಜನ್ಮ ಮೃತ್ಯುಗಳಿಲ್ಲ ತಂದೆ ತಾಯಿಗಳಿಲ್ಲ ಬಂಧು ಸಖರಿಲ್ಲ ಗುರು ಶಿಷ್ಯರಾರಿಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನು ಸಚ್ಚಿದಾನಂದಾತ್ಮ ಶಿವನಾನು ನಾನು ನಿರ್ವಿಕಲ್ಪನು ನಾನು ನಿರಾಕಾರನು ನಾನು ನಿರ್ವಿಕಲ್ಪನು ನಾನು ನಿರಾಕಾರನು ನಾನು ಸರ್ವೇಂದ್ರಿಯಾತೀತ ಸರ್ವತ್ರ ನಾನು ಕಾಲ ದೇಶಾತೀತ ಸರ್ವತ್ರ ನಾನು ಸಚ್ಚಿದಾನಂದಾತ್ಮ ಶಿವನಾನು ನಾನು ಸಚ್ಚಿದಾನಂದಾತ್ಮ ಶಿವನಾನು ನಾನು ಸಚ್ಚಿದಾನಂದಾತ್ಮ ಶಿವನಾನು ನಾನು ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ 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 ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನು ನಾನೇ ಶಿವೋಹಂ 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 ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ ಸತ್ಯದರ್ಶನಂ ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಗ್ಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿಃ ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಹರಿ ಓಂ ಎಲ್ಲರಿಗೂ ಹರಿ ಓಂ ಅಪ್ಪ, ಚೆನ್ನಾಗಿತ್ತು ಕ್ಲಾಸ್. ಚೆನ್ನಾಗಿತ್ತು. ಧನ್ಯವಾದಗಳು ಉಮಾ ಅವರೇ. ರೆಕಾರ್ಡಿಂಗು ಯಾರಾದ್ರೂ ಹರಿ ನೋಡ್ತೀನಿ, ಓಂ. ನಾನು ಮಾಡಕ್ ಆಗುತ್ತಾ ನೋಡ್ತೀನಿ ರೆಕಾರ್ಡಿಂಗು. ಇಲ್ಲ ಅಂದ್ರೆ ಸ್ಟಾಪ್ ಉಮಾ ಮಾಡ್ಬೇಕಾ ಮೇಡಮ್? ಕಾಂತಿ ಮಾಡ್ತೀರಾ? ಹಾ